ಹಾಯ್ ಗಾಯ್ಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 10ನೇ ಚಾಪ್ಟರ್ ಆದಂತಹ ಮಾರ್ಕೆಟಿಂಗ್ ಅನ್ನೋ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳೋಣ. ಗಾಯ್ಸ್, ನಿಮ್ಮ ಸೆಕೆಂಡ್ PUC ಬಿಸ್ನೆಸ್ ಅಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಈ ಚಾಪ್ಟರ್ ಆಗಿರುತ್ತೆ. ಯಾಕೆ ನಾನು ಇಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ಗೆ ಈಗಾಗಲೇ ಒಂದು ಐಡಿಯಾ ಸಿಕ್ಕಿರ್ಬೋದು. ಗಾಯ್ಸ್, ಇನ್ ಯುವರ್ ಎಕ್ಸಾಮಿನೇಷನ್ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಅಂದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಆನ್ಯುವಲ್ ಎಕ್ಸಾಮಿಂಗ್ ಅಲ್ಲಿ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಅದರಲ್ಲೂ ಮ್ಯಾಕ್ಸಿಮಮ್ ಮಾರ್ಕ್ಸ್ ಈ ಚಾಪ್ಟರ್ ಇಂದ ನಿಮ್ಗೆ ಸ್ಕೋರ್ ಆಗುತ್ತೆ. ಹಾಗಾಗಿ ನೀವು ಈ ಚಾಪ್ಟರ್ ನ ಕಂಪಲ್ಸರಿಯಾಗಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಗೈಸ್, ಯಾರು ನನಗೆ ಟೈಮೇ ಇಲ್ಲ ಓದ್ಕೊಳ್ಳಕ್ಕೆ, ನಾನು ಲಿಮಿಟೆಡ್ ಆಗಿ ಓದಿ ಜಸ್ಟ್ ಪಾಸ್ ಒಂದು ಆವರೇಜ್ ಅಲ್ಲಿ ತೆಗಿಬೇಕು ಅಂತ ಅನ್ಕೊಂಡ್ರೆ ನೀವು ಈ ಚಾಪ್ಟರ್ ಅಂದ್ರೆ ಮಾರ್ಕೆಟಿಂಗ್ ಮತ್ತೆ ಸ್ಟಾಫಿಂಗ್ ಅನ್ನೋ 2 ಚಾಪ್ಟರ್ ನ ಓದ್ಕೊಂಡ್ರೆ ಸಾಕಾಗಿರುತ್ತೆ. ನಾನು ಬರೀ ಪಾಸ್ ಅಂತ ಅಂದ್ಬಿಟ್ಟು ಇದನ್ನ ಫೋಕಸ್ ಮಾಡ್ತಾ ಇಲ್ಲ. ಗೈಸ್, ಯಾರು ಸ್ಕೋರ್ ಮಾಡ್ಬೇಕು, ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿಬೇಕು, 100 ಔಟ್ ಆಫ್ 100 ಮಾರ್ಕ್ಸ್ ಅಂದ್ರೆ ಎಕ್ಸಾಮ್ ಅಲ್ಲಿ 80 ಮಾರ್ಕ್ಸ್ ಔಟ್ ಆಫ್ 80 ಮಾರ್ಕ್ಸ್ ಯಾರು ತೆಗಿಬೇಕು ಅಂತ ಅಂತೀರಾ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಪಾಠ ಮಾಡ್ತಾ ಇರ್ತೀನಿ. ತುಂಬಾ ಸಿಂಪಲ್ ವರ್ಡಿಂಗ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ, ಅರ್ಥ ಆಗ್ತಾ ಹೋಗುತ್ತೆ. ಹೇಳ್ಬೇಕಾದ್ರೆ ಸುಮ್ನೆ ಕೇಳ್ಕೊಳ್ತಾ ಇರ್ಬೇಡಿ, ಕೀ ಪಾಯಿಂಟ್ ಗಳನ್ನ ಮಾಡ್ಕೊಳ್ತಾ ಇರಿ. ಸೊ ಅವಾಗ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಗೈಸ್, ನಾನು ಈಗಾಗಲೇ ನಿಮ್ಮ 9 ಚಾಪ್ಟರ್ ಗಳನ್ನ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀನಿ. ಸೊ ನೀವು ನೋಡಿಲ್ಲ ಅಂತಂದ್ರೆ ಆ 9 ಚಾಪ್ಟರ್ ವಿಡಿಯೋಗಳನ್ನ ನೋಡ್ಕೊಂಡು 10ನೇ ಚಾಪ್ಟರ್ ಬನ್ನಿ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಗ್ತಾ ಹೋಗುತ್ತೆ. ಹಾಗೆ ಪ್ರತಿಯೊಂದು ಚಾಪ್ಟರ್ ಗೆ ನಿಮ್ಗೆ ಲಿಂಕ್ ಸಿಗ್ತಾ ಹೋಗುತ್ತೆ, ಯಾವ್ದ್ರಿಂದ ಯಾವ್ದು ಅಂತ ಅಂದ್ಬಿಟ್ಟು. ಹಾಗಾದ್ರೆ ನೀವು 9 ಚಾಪ್ಟರ್ ಯಾವ್ಯಾವ್ದನ್ನು ಓದಿದಿರಾ ಅಂತ ಅಂದ್ಬಿಟ್ಟು ಒಂದು ಕ್ವಿಕ್ ರಿವಿಷನ್ ಮಾಡ್ಬಿಡೋಣ. ಓಕೆನಾ? ಫಸ್ಟ್, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೆಕೆಂಡ್, nature and significance of management, principles of management, business environment, planning, organizing, staffing, directing, controlling, financial management ಅನ್ನೋ 9ನೇ ಚಾಪ್ಟರ್ ಅನ್ನು ನೋಡಿ ಈಗ 10ನೇ ಚಾಪ್ಟರ್ ಆದಂತಹ ಮಾರ್ಕೆಟಿಂಗ್ ಅನ್ನೋ ಚಾಪ್ಟರ್ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಹೊರಟಿದೀವಿ. ಗೈಸ್, ಬಿಫೋರ್ ಜಂಪಿಂಗ್ ಟು ದ ಚಾಪ್ಟರ್ ನಾನು ಈಗಾಗಲೇ ಸ್ಟ್ರೆಸ್ ಮಾಡಿ ಹೇಳಿದೆ ಅಲ್ಲ, ಇದು ತುಂಬಾ ಮಾರ್ಕ್ಸ್ ಗೆ ಕವರ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಥಿಯರಿಯನ್ನ ನಾವು ಸ್ಟಾರ್ಟ್ ಮಾಡೋಣ. ಓಕೆನಾ? ಹಾಗಾದ್ರೆ ಈ ಮಾರ್ಕೆಟಿಂಗ್ ಅನ್ನೋ ಚಾಪ್ಟರ್ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಗೈಸ್, ಈಗಾಗಲೇ ಬಹಳಷ್ಟು ಸತಿ ನಾನು ರಿಪೀಟ್ ಮಾಡಿದ್ದೀನಿ. ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಇನ್ ಯುವರ್ ಎಕ್ಸಾಮಿನೇಷನ್? ದೇರ್ ಆರ್ 4 ಪಾರ್ಟ್ಸ್, ರೈಟ್? ಯಾವ್ಯಾವ್ದು? ಪಾರ್ಟ್ A, B, C, D ಅಂತ 4 ಪಾರ್ಟ್ ಗಳಿದೆ. ಪ್ರತಿಯೊಂದು ವೇಟೇಜ್ ಇರ್ತಕ್ಕಂತಹ ಮಾರ್ಕ್ಸ್ ಗಳಿದೆ ಅಂತ ಅಂದ್ಬಿಟ್ಟು ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದೀನಿ. ಪಾರ್ಟ್ ಎ ಅಲ್ಲಿ ಬರ್ತಕ್ಕಂತಹದ್ದು 1 ವರ್ಡ್, ಪಾರ್ಟ್ ಬಿ ಅಲ್ಲಿ ಬರ್ತಕ್ಕಂತಹದ್ದು 2 ಮಾರ್ಕ್ಸ್, ಹಾಗೆ ಪಾರ್ಟ್ ಸಿ ಅಲ್ಲಿ ಬರ್ತಕ್ಕಂತಹದ್ದು 4 ಮಾರ್ಕ್ಸ್, ಹಾಗೆ ಪಾರ್ಟ್ ಡಿ ಅಲ್ಲಿ ಬರ್ತಕ್ಕಂತಹದ್ದು 8 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಈಗಾಗಲೇ ಹೇಳ್ತೀನಿ. ಹಾಗಾದ್ರೆ ಮಾರ್ಕೆಟಿಂಗ್ ಅಲ್ಲಿ ಬರ್ತಕ್ಕಂತಹ ಯಾವ್ಯಾವ ಪಾರ್ಟ್ ಅಲ್ಲಿ ಎಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪಾರ್ಟ್ ಎ. ಹಾಗಾದ್ರೆ ಪಾರ್ಟ್ ಎ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ? 1 ವರ್ಡಿನ ಕ್ವಶನ್ ಆಗಿರುತ್ತೆ. ಹಾಗಾದ್ರೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಇದರಲ್ಲಿ? 3 ಕ್ವಶನ್ ಗಳನ್ನ ಕೇಳ್ತಾರೆ. ಸೊ ಈಸಿಯಾಗಿ ನೀವು 3 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದಾಗಿದೆ. ಹಾಗಾದ್ರೆ ಪಾರ್ಟ್ ಬಿ ಅಲ್ಲಿ ಎಷ್ಟು ಕ್ವಶನ್ ನ ಕೇಳ್ತಾರೆ? 1 ಕ್ವಶನ್ ನ ಕೇಳ್ತಾರೆ. ಇಲ್ಲಿ ಕೇಳ್ತಕ್ಕಂತಹ ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಆಗಿರುತ್ತೆ? 2 ಮಾರ್ಕ್ಸ್ ಆಗಿರುತ್ತೆ. ಹಾಗಾದ್ರೆ ಮೂರನೇದು ಯಾವುದು? ಪಾರ್ಟ್ ಸಿ. ಪಾರ್ಟ್ ಸಿ ಅಲ್ಲಿ ಗೈಸ್ ನಿಮ್ಗೆ 2 ಕ್ವಶನ್ ಗಳನ್ನ ಕೇಳ್ತಾರೆ. ಸೊ ನೀವು ಈಸಿಯಾಗಿ ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರೆ 4 ಮಾರ್ಕ್ಸ್ ಅಲ್ಲಿಂದ ಸ್ಕೋರ್ ಆಗುತ್ತೆ. ಹಾಗಾದ್ರೆ ಫೈನಲ್ ಪಾರ್ಟ್ ಯಾವುದು? ಪಾರ್ಟ್ ಡಿ. ಪಾರ್ಟ್ ಡಿ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ? 8 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. 1 ಕ್ವಶನ್ ಕೇಳ್ತಾರೆ, 8 ಮಾರ್ಕ್ಸ್ ನಿಮ್ಗೆ ಇದರಲ್ಲಿ ಸ್ಕೋರ್ ಆಗುತ್ತೆ. ಹಾಗಾಗಿ ನಿಮ್ಗೆ ಈ ಚಾಪ್ಟರ್ ಇಂದ 7 ಕ್ವಶನ್ಸ್ ಗಳು ಅಪಿಯರ್ ಆಗಿ ಸೊ ನೀವು ಈಸಿಯಾಗಿ 21 ಮಾರ್ಕ್ಸ್ ಅನ್ನ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದಾಗಿದೆ. ಎಷ್ಟು ಕ್ವಶನ್? 7 ಕ್ವಶನ್ಸ್ ಬರುತ್ತೆ. 21 ಮಾರ್ಕ್ಸ್ ಮಾರ್ಕೆಟಿಂಗ್ ಇಂದ ಈಸಿಯಾಗಿ ಸ್ಕೋರ್ ಮಾಡಬಹುದು. ಗೈಸ್, ನಿಮ್ಮ 80 ಮಾರ್ಕ್ಸ್ ಆನ್ಯುವಲ್ ಅಲ್ಲಿ 21 ಮಾರ್ಕ್ಸ್ ಮಾರ್ಕೆಟಿಂಗ್ ಗೆ ಬಂದ್ಬಿಟ್ಟಿದೆ. ಹಾಗೇನೆ ಸ್ಟಾಫಿಂಗ್ ಅನ್ನೋ ಚಾಪ್ಟರ್ ಎಷ್ಟು ಮಾರ್ಕ್ಸ್ ಗೆ? 16 ಮಾರ್ಕ್ಸ್. ಇಲ್ಲಿ 21 ಮಾರ್ಕ್ಸ್ 7. ಇಲ್ಲಿ ನನಗೆ 37 ಮಾರ್ಕ್ಸ್ ಗೆ ಎರಡೇ ಚಾಪ್ಟರ್ ಇಂದ 80 ಮಾರ್ಕ್ಸ್ ಗೆ 37 ಮಾರ್ಕ್ಸ್ ನಿಮ್ಗೆ ಇದೇ ಚಾಪ್ಟರ್ ಇಂದ ಬಂದ್ಬಿಡುತ್ತೆ, 2 ಚಾಪ್ಟರ್ ಇಂದ. ಹಾಗಾಗಿ 2ಕ್ಕೆ ಪಾಸ್ ಆಗ್ಬೇಕು ಅಂತ ಯಾರು ಫೋಕಸ್ ಮಾಡ್ತಿದ್ರ ಜಾಸ್ತಿ ಫೋಕಸ್ ಮಾಡಿ. ಓಕೆನಾ? ಸೊ ಹಾಗಾದ್ರೆ ನಾವು ಈಗ ಎಷ್ಟು ಮಾರ್ಕ್ಸ್ ಗೆ ಬರುತ್ತೆ ಅನ್ನೋದೆಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಸೊ ಈಗ ಕ್ಲಾಸಿಗೆ ಕಂಪ್ಲೀಟ್ ಆಗಿ ಜಂಪ್ ಆಗ್ಬಿಡೋಣ. ಮಾರ್ಕೆಟಿಂಗ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು. ಗೈಸ್, ನಿಮ್ಗೆ ಮಾರ್ಕೆಟಿಂಗ್ ಅನ್ನೋ ವರ್ಡ್ ಕೆಲವು ಸಲ ಕೇಳಿರ್ತೀರಾ. ನೀವು ಏನು ಮಾರ್ಕೆಟ್ ಅಲ್ಲೆಲ್ಲ ಓಡಾಡಿರ್ತೀರಾ, ನೀವು ಇನ್ಫಾರ್ಮೇಶನ್ ಗಳನ್ನೆಲ್ಲ ಓದ್ಕೊಂಡಿರ್ತೀರಾ. ಸೊ ಹಾಗಾಗಿ ಒಂದು ಬೇಸಿಕ್ ಐಡಿಯಾ ಸಿಕ್ಕಿರ್ಬೋದು. ಸೊ ಈಗ ಮಾರ್ಕೆಟ್ ಅನ್ನ ಕಾನ್ಸೆಪ್ಟ್ ಇಂದ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ, ಏನ್ ಹೇಳುತ್ತೆ ಅಂತ ಅಂದ್ಬಿಟ್ಟು. ಫಸ್ಟ್ ಏನ್ ಹೇಳುತ್ತೆ? ಮಾರ್ಕೆಟ್ refers to the place whereby buyers and sellers gather to
ಎಂಟರ್ ಇಂಟು ಟ್ರಾನ್ಸಾಕ್ಷನ್ ಇನ್ವಾಲ್ವಿಂಗ್ ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಏನ್ ಹೇಳ್ತಾ ಇದ್ರೆ, ನೀವು ನಿಮ್ಗೆ ಏನೇ ಒಂದು ಐಟಮ್ ಬೇಕು ಅಂತಂದ್ರೆ ನೀವ್ ಎಲ್ಲಿ ಹೋಗ್ತೀರಾ ತಗೊಬರಕ್ಕೆ? ನಿಯರೆಸ್ಟ್ ಮಾರ್ಕೆಟ್ಗೆ ಹೋಗ್ತೀರಾ ಅಲ್ವಾ? ಇಲ್ಲ ಅಂತಂದ್ರೆ ಯಾವ್ದೋ ಶಾಪಿಂಗ್ ಮಾಲಿಗೆ ಹೋಗ್ತೀರಾ, ಅಥವಾ ಐದರ್ ನಿಮ್ಮ ಹತ್ರ ನಿಮ್ಮ ನಿಯರ್ ಏನ್ ಸಿಗುತ್ತೆ ಆ ಕಡೆಗೆ ಹೋಗ್ತೀರಾ, ಕರೆಕ್ಟಾ? ಸೊ ಎಲ್ಲಿ ಪ್ಲೇಸ್ ಹೋಗ್ತಿರಲ್ಲ ಅದೇನೆ ಮಾರ್ಕೆಟ್ ಅಂತ ಹೇಳ್ತಾ ಇದ್ರೆ. ನೋಡಿ, ಇಲ್ಲಿ ಮಾರ್ಕೆಟ್ ರೆಫರ್ಸ್ ಟು ದ ಪ್ಲೇಸ್. ಏನ್ ಹೇಳ್ತಿದ್ರೆ, ಮಾರ್ಕೆಟ್ ಅನ್ನತಕ್ಕಂತಹದ್ದು ಒಂದು ಪ್ಲೇಸ್ ಅಂತ ಹೇಳ್ತಾ ಇದ್ರೆ. ಇದು ಮೀನಿಂಗ್ ಕೊಡ್ತಾ ಇರ್ತಕ್ಕಂತಹದ್ದು ಟ್ರೆಡಿಷನಲ್ ವೇ ಆಫ್ ಮಾರ್ಕೆಟ್ ಅಂತ ಅನ್ನತಕ್ಕಂಥದ್ದು. ಇವತ್ತು ನಾವು ಏನು ಟ್ರೆಡಿಷನಲ್ ಹಾಗೆ ಮಾಡ್ರನ್ ಅಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ, ಆನ್ಲೈನ್ ಅಲ್ಲಿ ನಾವು ಪರ್ಚೇಸ್ ಮಾಡ್ತಕ್ಕಂತಹ ಮೋಡ್ ಇರುತ್ತೆ. ಬಟ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಕ್ಕೆ ನಾವು ಮಾರ್ಕೆಟ್ ಅಂತ ಜಾಗ ನೋಡ್ತೀವ? ಖಂಡಿತ ನೋಡೋದಿಲ್ಲ. ಅಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳು ಇರುತ್ತೆ, ಅಲ್ಲಿನ ನಾವು ಆನ್ಲೈನ್ ಅಲ್ಲಿ ಐಟಮ್ ಗಳನ್ನ ಪರ್ಚೇಸ್ ಮಾಡ್ಕೊಳ್ತೀವಿ. ಬಟ್ ಇನ್ನು ಟ್ರೆಡಿಷನಲ್ ಟರ್ಮ್ ಅಲ್ಲಿ ಹೇಳ್ತೀವಿ ಅಂತಂದ್ರೆ, ಮಾರ್ಕೆಟ್ ಅಂತಂದ್ರೆ ಅದೊಂದು ಪ್ಲೇಸ್ ಆಗಿದೆ. ಅಲ್ಲಿ ಯಾರು ಇರ್ತಾರೆ? ಬಯರ್ಸ್ ಗಳು ಇರ್ತಾರೆ, ಸೆಲ್ಲರ್ಸ್ ಇರ್ತಾರೆ. ಒಬ್ಬ ವ್ಯಾಪಾರಿನೂ ಇರ್ತಾನೆ, ಆ ಐಟಮ್ ನ ತಗೊಳಕ್ಕೆ ಬಯರ್ಸ್ ಇರ್ತಾರೆ. ಟುಗೆದರ್ ಟು ಎಂಟರ್ ಇಂಟು ಟ್ರಾನ್ಸಾಕ್ಷನ್ ಇನ್ವಾಲ್ವಿಂಗ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಏನ್ ಮಾಡ್ತಾರೆ? ಒಬ್ಬ ವ್ಯಕ್ತಿಗೆ ಏನೋ ಒಂದು ಐಟಮ್ ಬೇಕಾಗಿರುತ್ತೆ, ಅಲ್ಲಿ ಮಾರ್ತಕ್ಕಂತಹ ವ್ಯಕ್ತಿ ಕೂತಿರ್ತಾರೆ. ಅವ್ರಿಗೆ ಏನ್ ಬೇಕು? ಗೂಡ್ಸ್ ಅಂಡ್ ಸರ್ವಿಸ್ ಗಳನ್ನ ಅವನು ಎಕ್ಸ್ಚೇಂಜ್ ಮಾಡ್ಕೊಳ್ತಾನೆ. ಯಾವ್ದಕ್ಕೆ? ಅಮೌಂಟ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾನೆ. ಅಂತ ಪ್ಲೇಸ್ ನ ಮಾರ್ಕೆಟ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಮಾರ್ಕೆಟ್ ಅಂತಂದ್ರೆ ಏನು ಅಂತ ನಿಮಗೆ ಅರ್ಥ ಆಯ್ತು. ಒಂದ್ ವರ್ಡ್ಗೆ ನಮಗೆ ವಾಟ್ ಯು ಮೀನ್ ಬೈ ಮಾರ್ಕೆಟ್ ಅಂತ ಕೇಳಿದ್ರೆ ಈ ಮೀನಿಂಗ್ ಬರ್ರೆ ಸಾಕಾಗಿರುತ್ತೆ. ಮಾರ್ಕೆಟ್ ರೆಫರ್ ಟು ದ ಪ್ಲೇಸ್ ವೇರ್ ಬೈ ಬಯರ್ಸ್ ಅಂಡ್ ಸೆಲ್ಲರ್ಸ್ ಗೆದರ್ ಟು ಎಂಟರ್ ಇಂಟು ಟ್ರಾನ್ಸಾಕ್ಷನ್ ಇನ್ವಾಲ್ವಿಂಗ್ ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಬರೆದ್ರೆ ಒಂದ್ ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಆಗುತ್ತೆ. ಹಾಗಾದ್ರೆ ಈಗ ಮಾರ್ಕೆಟ್ ಅಂತ ಅಂದ್ರೆ ಏನು ಅಂತ ಗೊತ್ತಾಯ್ತು. ಮಾರ್ಕೆಟಿಂಗ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮಾರ್ಕೆಟ್ ಅಂತಂದ್ರೆ ಏನು? ಮಾರುಕಟ್ಟೆ ಅಂತ ಅಷ್ಟೇ. ಮಾರುಕಟ್ಟೆ ಅಥವಾ ಏನು, ನಿಮ್ಮ ಊರ್ ಕಡೆಗಳೆಲ್ಲ ನೀವು ಹಳ್ಳಿಗಳಲ್ಲಿ ಏನಾದ್ರು ಸೈಡ್ ಅಲ್ಲಿ ಇದ್ದೀರಾ ಅಂತಂತಂದ್ರೆ ನೀವ್ ಎಲ್ಲಿಗೆ ಹೋಗ್ತೀರಾ? ಏನಾದ್ರು ಲೋಕಲ್ ಮಾರ್ಕೆಟ್ಗೆ ಹೋಗ್ತೀನಿ ಅಂತಂತಂದ್ರೆ ಸಂತೆಗಳಿಗೆ ಹೋಗ್ತೀರಾ. ಸಂತೆಗಳು ಕೆಲವು ಕಡೆ ಬೇರೆ ಬೇರೆ ದಿನ ಬೇರೆ ಬೇರೆ ಸಂತೆ ಇರುತ್ತೆ. ಕೆಲವು ಊರುಗಳಲ್ಲಿ ಸೋಮವಾರ ಸಂತೆ ಇರುತ್ತೆ, ಶನಿವಾರ ಸಂತೆ ಇರುತ್ತೆ, ಭಾನುವಾರ ಸಂತೆ, ಡಿಪೆಂಡಿಂಗ್ ಅಪಾನ್ ಒಂದೊಂದು ಹಳ್ಳಿಲಿ ಒಂದೊಂದು ಮೆಥಡ್ ಗಳನ್ನ ಫಾಲೋ ಮಾಡ್ತಾರೆ, ಒಂದೊಂದು ಟೈಮ್ ಅಲ್ಲಿ ನಡೆಸ್ತಾ ಹೋಗ್ತಾರೆ. ಸೊ ಆ ಟೈಮ್ ಅಲ್ಲಿ ಎಲ್ಲಾ ಜನರು ಆ ವಾರ ಅಂದ್ರೆ ಇವತ್ತು ಸೋಮವಾರ ಸಂತೆ ಅಂತಂದ್ರೆ ಮಂಡೇ ಜನ ಎಲ್ಲ ಹೋಗಿ ಐಟಮ್ ನ ಪರ್ಚೇಸ್ ಮಾಡ್ತಾರೆ. ಶನಿವಾರ ಸಂತೆ ಅಂತಂದ್ರೆ ಶನಿವಾರ ಹೋಗ್ಬಿಟ್ಟು ಪರ್ಚೇಸ್ ಗಳನ್ನ ಮಾಡ್ತಾರೆ. ಅವತ್ತು ಆ ಪ್ಲೇಸ್ ಅಲ್ಲಿ ಎಲ್ಲಾ ಸೆಲ್ಲರ್ಸ್ ಗಳಿಗೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಬಂದು ಸೇರಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಮಾರ್ಕೆಟ್ ಅಂತಂದ್ರೆ ಒಂದು ಸ್ಥಳ, ಮಾರುಕಟ್ಟೆ ಅಥವಾ ಸಂತೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಮಾರ್ಕೆಟಿಂಗ್ ಅಂತಂದ್ರೆ ಏನು? ಮಾರುಕಟ್ಟೆ ಕನ್ನಡದಲ್ಲಿ ಹೇಳ್ಬಿಡ್ತೀನಿ ಫಸ್ಟ್. ಮಾರುಕಟ್ಟೆ ಚಟುವಟಿಕೆ. ಏನು ಮಾರುಕಟ್ಟೆ ಚಟುವಟಿಕೆ ಅಂತಂದ್ರೆ, ಮಾರ್ಕೆಟ್ ಅಂದ್ರೆ ಪ್ಲೇಸ್ ಅಂತ ಗೊತ್ತಾಯ್ತು, ಕರೆಕ್ಟಾ? ಮಾರುಕಟ್ಟೆ ಚಟುವಟಿಕೆ ಮಾರ್ಕೆಟಿಂಗ್ ಅಂತಂದ್ರೆ ಅಲ್ಲಿ ಒಬ್ಬ ಸೆಲ್ಲರ್ ಇರ್ತಾನೆ, ಆತ ತನ್ನ ಪ್ರಾಡಕ್ಟ್ ಅನ್ನ ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಅವನಿಗೆ ಮಾರ್ತಾರೆ. ಅದನ್ನೇ ಮಾರುಕಟ್ಟೆ ಚಟುವಟಿಕೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ಇನ್ನು ಸಿಂಪಲ್ ಟರ್ಮ್ ಮತ್ತೆ ಇನ್ನು ಲೇ ಮ್ಯಾನ್ ವರ್ಡಿಂಗ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಮೀನಿಂಗ್ ನೋಡ್ತಾ ಹೋಗೋಣ. ಮಾರ್ಕೆಟಿಂಗ್ ಇಸ್ ಎ ಪ್ರೋಸೆಸ್ ವೇರ್ ಬೈ ದ ಪೀಪಲ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಫಾರ್ ಮನಿ ಆರ್ ಫಾರ್ ಸಮಥಿಂಗ್ ಆಫ್ ದ ವ್ಯಾಲ್ಯೂ ಆಫ್ ದಮ್. ಏನ್ ಹೇಳ್ತಾ ಇದ್ರೆ, ಯಾವ್ದೋ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ಒಬ್ಬ ವ್ಯಕ್ತಿಗೆ, ಒಬ್ಬ ಕಸ್ಟಮರ್ ಗೆ ಬೇಕಾಗುತ್ತೆ, ಆತ ತಗೊಳ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ಅವ್ನ್ಗೆ ಏನ್ ಬೇಕು? ಏನೋ ಒಂದು ಗೂಡ್ಸ್ ಪ್ರಾಡಕ್ಟ್ ಬೇಕಾಗಿರುತ್ತೆ ಅಥವಾ ಸರ್ವಿಸ್ ಬೇಕಾಗುತ್ತೆ, ಅದನ್ನ ಯಾವ್ದನ್ನ ಕೊಟ್ಬಿಟ್ಟು ತಗೊಳ್ತಾ ಇದ್ದಾನೆ ಅವನು? ಮನಿ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ತಗೊಳ್ತಾ ಇದ್ದಾನೆ. ಆಯ್ತಾ? ಯಾರು ಇದನ್ನ ತಗೊಳ್ತಾ ಇರ್ತಕ್ಕಂತಹದ್ದು? ಪೀಪಲ್ ಗಳು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರೆ ಅವ್ರಿಗೆ ಏನ್ ಬೇಕು ಅಂತ ಅಂದ್ಬಿಟ್ಟು. ಸೊ ಸಮಥಿಂಗ್ ಫಾರ್ ವ್ಯಾಲ್ಯೂ, ಅದನ್ನ ಮಾರ್ಕೆಟಿಂಗ್ ಪ್ರೋಸೆಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ನು ಅದರ್ ವರ್ಡ್ಸ್ ಅಲ್ಲಿ ಹೇಳ್ತಾರೆ ಅಂತಂದ್ರೆ, ಮಾರ್ಕೆಟಿಂಗ್ ಇಸ್ ಎ ಸೋಷಿಯಲ್ ಪ್ರೋಸೆಸ್ ವೇರ್ ಇನ್ ಪೀಪಲ್ ಇಂಟ್ರಾಕ್ಟ್ ವಿತ್ ಅದರ್ ಅಂತ ಏನ್ ಹೇಳ್ತಿದ್ರೆ. ಮಾರ್ಕೆಟಿಂಗ್ ಅಂತಂದ್ರೆ ಅಲ್ಲಿ ಪೀಪಲ್ ಇಂಟ್ರಾಕ್ಟ್ ಮಾಡ್ತಾರೆ. ಯಾವ ತರದ್ದು ಪ್ರಾಡಕ್ಟ್ ಗಳನ್ನ ತಗೊಳ್ಬೇಕು, ಯಾವ ತರದ್ದು ಹೊಸ ಪ್ರಾಡಕ್ಟ್ ಗಳು ಮಾರ್ಕೆಟಿಂಗ್ ಬಂದಿದೆ, ಸೊ ಯಾವ್ದು ನಮ್ಮ ಪ್ರಿಫರೆನ್ಸ್ ಗೆ, ರಿಕ್ವೈರ್ಮೆಂಟ್ ಗೆ ಅದು ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದನ್ನ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ ಅಂತ. ಇನ್ ಆರ್ಡರ್ ಟು ಪರ್ಸ್ಯೂ ದೆಮ್ ಟು ಆಕ್ಟ್ ಇನ್ ದ ಪರ್ಟಿಕ್ಯುಲರ್ ವೇ ಸೇ ಟು ಪರ್ಚೇಸ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್. ಏನೋ ನಮ್ಗೆ ಯಾವ್ದೋ ಒಂದು ಪ್ರಾಡಕ್ಟ್ ಬೇಕಾಗಿರುತ್ತೆ, ಆ ಪ್ರಾಡಕ್ಟ್ ಅನ್ನ ಏನೋ ಪರ್ಟಿಕ್ಯುಲರ್ ವೇ ಅಲ್ಲಿ ತಗೊಳ್ಬೇಕಾಗುತ್ತೆ. ಒಂದು ಈಗ ಮಾರ್ಕೆಟಿಂಗ್ ಅಲ್ಲಿ ಏನ್ ಮಾಡ್ದು? ಮಾರ್ಕೆಟ್ ಪ್ಲೇಸ್ ಅಲ್ಲಿ ಐಟಮ್ ಗಳನ್ನ ಪರ್ಚೇಸ್ ಮಾಡ್ದು. ಓವರ್ ಆಲ್ ಆಗಿ ಮಾರ್ಕೆಟಿಂಗ್ ಏನ್ ಹೇಳುತ್ತೆ ಅಂತಂದ್ರೆ, ಇದೊಂದು ಪ್ರೋಸೆಸ್ ಅಂತ ಹೇಳ್ತಾ ಇದ್ದೆ. ಯಾವ ಐಟಮ್ ಬೇಕು, ಗೂಡ್ಸ್ ಅಂಡ್ ಸರ್ವಿಸಸ್ ಆಗಿರ್ಬೋದು, ಅದನ್ನ ಎಕ್ಸ್ಚೇಂಜ್ ಆಫ್ ಏನಕ್ಕೆ? ಮನಿಗೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಫಿಲಿಪ್ ಕಾಟ್ಲರ್ ಅಂತ ಅನ್ನೋರು ಮಾರ್ಕೆಟಿಂಗ್ ನ ಡೆಫಿನೇಷನ್ ನ ಕೊಡ್ತಾರೆ. ಡೆಫಿನೇಷನ್ ಇಸ್ ನಥಿಂಗ್ ಬಟ್ ವ್ಯಾಖ್ಯಾನವನ್ನ ಕೊಡ್ತಾರೆ. ಅದ್ ಏನ್ ವ್ಯಾಖ್ಯಾನ ಅಂತ ಅಂದ್ಬಿಟ್ಟು ನೋಡೋಣ. ಎ ಸೋಷಿಯಲ್ ಪ್ರೋಸೆಸ್ ಬೈ ವಿಚ್ ಇಂಡಿವಿಜುವಲ್ ಗ್ರೂಪ್ ಒಬ್ಟೈನ್
that they need and want through creating and offering and freely exchange product and services of the value with others. ಏನ್ ಹೇಳ್ತಾ ಇದ್ರೆ ಇದು ಆಗ್ಲೇ ನಾವು ಮೀನಿಂಗ್ ನ ಏನ್ ಅರ್ಥ ಮಾಡ್ಕೊಂಡಿದ್ದಿಲ್ಲ ಅದಕ್ಕೇನೆ ಸಂಬಂಧಪಟ್ಟಂಗೆ ಆಗಿದೆ. ಈ ಸೋಷಿಯಲ್ ಪ್ರೋಸೆಸ್ ಏನು ಇಲ್ಲಿ ಒಂದು ಮಾರ್ಕೆಟ್ ಎಲ್ಲಿ ನಡೆಯುತ್ತೆ, ಒಂದು ಸೊಸೈಟಿ ಒಳಗೆ ನಡೀತಕ್ಕಂತಹದ್ದು. ಕರೆಕ್ಟಾ? ಸೊಸೈಟಿ ಒಳಗೆ ಜನ ಬದುಕ್ತಾ ಇರ್ತಾರೆ. ಇಲ್ಲಿ ಯಾವ ತರದ ಪ್ರಾಡಕ್ಟ್ ಬೇಕು ಆ ತರದ ಪ್ರಾಡಕ್ಟ್ ಅನ್ನ ಇಲ್ಲಿಯ ಸೆಲ್ಲರ್ಗಳು ವ್ಯಾಪಾರನ ಮಾಡ್ತಾ ಇರ್ತಾರೆ. ಇದು ಸೋಷಿಯಲ್ ಪ್ರೋಸೆಸ್ ಆಗಿದೆ ಬೈ ವಿಚ್ ಇಂಡಿವಿಜುವಲ್ ಗ್ರೂಪ್ ಒಪ್ಟೈನ್, ಯಾರಿಗೆ ಯಾವ ತರದ ಐಟಮ್ಗಳು ರಿಕ್ವೈರ್ಮೆಂಟ್ ಇದೆ, ಒಪ್ಟೈನ್ ವಾಂಟ್ ದೇ ನೀಡ್ಸ್, ಅವ್ರಿಗೆ ಬೇಕಾಗಿರೋ ಐಟಮ್ಗಳನ್ನ ಅಂಡ್ ಅವ್ರಿಗೆ ದ ನೀಡ್ ಅಂತಂದ್ರೇನು, ಈಗ ಬೇಸಿಕ್ ನೀಡ್ಸ್ ಅಂತಂದ್ರೇನು, ನಾವು ಊಟ ಮಾಡಕ್ಕೆ ಒಳ್ಳೆ ಊಟ ಇರ್ಬೇಕು, ಕುಡಿಯಕ್ಕೆ ಒಳ್ಳೆ ನೀಡ್ ಇರ್ಬೇಕು, ಇದು ನೀಡ್ಸ್. ವಾಂಟ್ ಅಂತಂದ್ರೇನು, ನನ್ಗೆ ಇದೇ ತರದ ಪ್ರಾಡಕ್ಟ್ ಗಳೇ ಬೇಕು, ನಾನು ಇಂಥ ಶಾಂಪೂನೇ ಯೂಸ್ ಮಾಡ್ಬೇಕು, ಇಂಥ ಸೋಪ್ನೇ ಯೂಸ್ ಮಾಡ್ಬೇಕು, ಇಂಥ ಟೂತ್ ಬ್ರಷ್ ಯೂಸ್ ಮಾಡ್ಬೇಕು, ಇದು ವಾಂಟ್ಸ್ ಗಳು. ನೀಡ್ಸ್ ಅಂತಂದ್ರೆ ಬೇಸಿಕ್ ನೀಡ್ಸ್ ಗಳು, ಇದು ಇದ್ರೆ ಮಾತ್ರನೇ ನಾವು ಬದುಕಕ್ಕಾಗತ್ತೆ ಅಂತಂದು. ವಾಂಟ್ಸ್ ಅಂತಂದ್ರೆ ಬೇಡಿಕೆಗಳು, ಅಂದ್ರೆ ನನಗೆ ಇಂಥ ಪ್ರಾಡಕ್ಟ್ ನೇ ಯೂಸ್ ಮಾಡ್ದಪ್ಪ ಅಂತ ಅಂದ್ಬಿಟ್ಟು ಸ್ಟ್ಯಾಂಡರ್ಡ್ ಗೆ ಫಿಕ್ಸ್ ಆಗಿರ್ತಕ್ಕಂತಹದ್ದು ಅಂತ ಐಟಮ್ ಗಳನ್ನ ವಾಂಟ್ಸ್ ಟು ಕ್ರಿಯೇಟಿಂಗ್ ಆಫರಿಂಗ್ಸ್ ಏನ್ ಮಾಡ್ತಾರೆ ಆ ತರದ್ದು. ಈಗ ಯಾವುದೋ ಒಂದು ಪ್ರಾಡಕ್ಟ್ ನ ನೀವು ತಗೊಳ್ತೀರಾ ಅಂತ ನೀವು ಪ್ರಿಫರ್ ಮಾಡ್ತಿದ್ದೀರಾ ಪರ್ಚೇಸ್ ಮಾಡಕ್ಕೆ ಅಂತಂದ್ರೆ ಅದನ್ನ ಒಬ್ಬ ಏನು ಪ್ರೊಡ್ಯೂಸ್ ಮಾಡಿ ಅದನ್ನ ಆಫರ್ ಮಾಡ್ಬೇಕು. ಆಫರ್ ಮಾಡಿದ್ರೆ ತಾನೇ ನೀವು ತಗೊಳ್ಲಿಕ್ಕೆ ಸಾಧ್ಯ. ಸೊ ಆ ತರ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆಫರಿಂಗ್ ಅಂಡ್ ಫ್ರೀಲಿ ಎಕ್ಸ್ಚೇಂಜ್ ಆಫ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಆಫ್ ವ್ಯಾಲ್ಯೂ ವಿತ್ ಅದರ್ಸ್. ಏನ್ ಹೇಳ್ತಾ ಇದಾರೆ, ನಿಮ್ಗೆ ಆ ಪ್ರಾಡಕ್ಟ್ ವಾಂಟ್ ಇರ್ತಕ್ಕಂತಹ ಪ್ರಾಡಕ್ಟ್ ಅನ್ನ ಮಾರ್ತಾ ಇರ್ತಾರೆ. ಸೊ ನೀವ್ ಅದನ್ನ ನಿಮ್ ಆ ಪ್ರೈಸ್ ಏನಿದೆ ಆ ಪ್ರೈಸ್ ಕೊಟ್ಟು ನಿಮ್ಮ ನೀಡ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ತೀರಾ ವಾಂಟ್ಸ್ ಅಂತ ಅಂದ್ಬಿಟ್ಟು ಫಿಲಿಪ್ ಪ್ಲಾಟರ್ ಮಾರ್ಕೆಟಿಂಗ್ ಅಂತಂದ್ರೆ ಏನು ಅನ್ನೋ ಮೀನಿಂಗ್ ಅನ್ನ ಹೇಳ್ತಾ ಇದಾರೆ, ಡೆಫಿನೇಷನ್ ನ. ಓಕೆನಾ? ಹಾಗಾದ್ರೆ ಮಾರ್ಕೆಟ್ ಅಂತಂದ್ರೇನು, ಮಾರ್ಕೆಟಿಂಗ್ ಮೀನಿಂಗ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಮಾರ್ಕೆಟಿಂಗ್ ಮೀನಿಂಗ್ ಎಕ್ಸ್ಟೆನ್ಷನ್ ಏನು ಅನ್ನೋದನ್ನ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳೋಣ. ಬಿಸ್ನೆಸ್ ಫರ್ ಅಂಡರ್ಟೇಕನ್ ವೇರಿಯಸ್ ಆಕ್ಟಿವಿಟಿ ಟು ಕ್ರಿಯೇಟ್ ಎ ಸ್ಟಿಮ್ಯುಲೇಟ್ ದ ಡಿಮ್ಯಾಂಡ್ ಫಾರ್ ದೇರ್ ಪ್ರಾಡಕ್ಟ್ ಅಂಡ್ ಅರ್ನ್ ಪ್ರಾಫಿಟ್ ಬೈ ಸ್ಯಾಟಿಸ್ಫೈಯಿಂಗ್ ಕಸ್ಟಮರ್ ನೀಡ್ಸ್ ಅಂಡ್ ವಾಂಟ್. ಏನ್ ಹೇಳ್ತಿದ್ರೆ, ಒಬ್ಬ ಪ್ರೊಡ್ಯೂಸರ್ ಏನೋ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಟ್ಕೊಳ್ತಾರೆ. ಸೊ ಅವ್ನ ಪ್ರಾಡಕ್ಟ್ ನ ಸೇಲ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಜನನ ಸ್ಟಿಮ್ಯುಲೇಟ್ ಮಾಡ್ಬೇಕು. ಸ್ಟಿಮ್ಯುಲೇಟ್ ಅಂತಂದ್ರೆ ಅವರಿಗೆ ಅಡ್ವರ್ಟೈಸಿಂಗ್ ಮೂಲಕ ಈ ತರದ್ದು ಒಳ್ಳೆ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಬಿಟ್ಟಿದೆ, ಇದನ್ನ ಏನ್ ಮಾಡ್ತಾರೆ. ಈಗ ನೋಡಿ ಇಲ್ಲಿ ನೀವು ಯಾವ್ದೋ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಅಥವಾ ಯಾವ್ದೋ ಒಂದು ಆಯಿಲ್ ಹೇರ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಏರ್ ಆಯಿಲ್ ನ ಯೂಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಒಂದು ನೀವು ಯಾವ್ದೋ ಒಂದು ಟ್ರೆಡಿಷನಲ್ ಮೆಥಡ್ ಅಂತಂದ್ರೇನು, ನಿಮ್ ಮನೆ ಹತ್ರನೋ ಅಥವಾ ನೀವು ಮಾರ್ಕೆಟ್ ಹೋಗ್ಬೇಕಾದ್ರೇನೋ ಲೋಕಲ್ ಆಗಿ ಏನ್ ಮಾಡ್ತಾ ಇರ್ತಾರೆ, ಗಾಣದಲ್ಲಿ ಕೊಬ್ಬರಿಯನ್ನ ಗ್ರೈಂಡ್ ಮಾಡ್ಬಿಟ್ಟು ಎಣ್ಣೆನ ತೆಗೆದಿರ್ತಾರೆ. ಕರೆಕ್ಟಾ? ಸೊ ಆ ತರದ್ನು ಪರ್ಚೇಸ್ ಮಾಡಬಹುದಾಗಿದೆ. ಅಥವಾ ಬ್ರ್ಯಾಂಡ್ ಗಳಿದೆ, ಕೋಕೋನಟ್ ಆಗಿರ್ಬೋದು, ಪ್ಯಾರಾಚೂಟ್ ಆಗಿರ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ ಗಳು ಮಾರ್ಕೆಟ್ ಅಲ್ಲಿ ತುಂಬಾನೇ ಇದೆ. ಸೊ ಅವ್ರು ಏನ್ ಮಾಡ್ತಾರೆ, ಅಂತ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಟ್ಕೊಬಿಟ್ರೆ ಆಗುತ್ತಾ. ಸೊ ಅವ್ರು ಏನ್ ಮಾಡ್ತಾರೆ, ಜನಕ್ಕೆ ರೀಚ್ ಮಾಡಿಸ್ಬೇಕು ಅಂತಂದ್ರೆ ಅಡ್ವರ್ಟೈಸ್ ಮಾಡ್ತಾರೆ. ಅಡ್ವರ್ಟೈಸ್ ಮಾಡಿದಾಗ ಜನರು ಮೈಂಡ್ ಅಲ್ಲಿ ಏನ್ ಕುಟ್ಕೊಳ್ಳುತ್ತೆ, ನಾನ್ ಇಂಥ ಪ್ರಾಡಕ್ಟ್ ಅನ್ನೇ ಪರ್ಚೇಸ್ ಮಾಡ್ಬೇಕು, ಯಾಕಂತಂದ್ರೆ ಅದು ಒಳ್ಳೆ ನೇಮ್ ಇದೆ ಮಾರ್ಕೆಟ್ ಅಲ್ಲಿ ಅಂತ ಅಂದ್ಬಿಟ್ಟು ಆತರ ಸ್ಟಿಮ್ಯುಲೇಟ್ ಮಾಡ್ತಾರೆ. ಅವಾಗ ಸ್ಟಿಮ್ಯುಲೇಟ್ ಮಾಡಿದಾಗ ನೀವ್ ಏನ್ ಮಾಡ್ತೀರಿ, ಸರಿ ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಆ ಪ್ರಾಡಕ್ಟ್ ನ ಫಸ್ಟ್ ತಗೊಳ್ತಾ ಇರ್ತೀರಾ. ಫಸ್ಟ್ ತಗೊಂಡಾದ್ಮೇಲೆ ಏನಾಗುತ್ತೆ, ಸೊ ನೀವು ಇಷ್ಟ ಆಯ್ತು ಅಂತಂದ್ರೆ ಮತ್ತೆ ನೀವು ಅದೇ ಪ್ರಾಡಕ್ಟ್ ಅನ್ನ ತಗೊಳ್ತಾ ಹೋಗ್ತೀರಾ. ಕರೆಕ್ಟಾ? ಸೊ ಆ ತರ ಸ್ಟಿಮ್ಯುಲೇಟ್ ಮಾಡ್ತಾರೆ. ವೇರಿಯಸ್ ಆಕ್ಟಿವಿಟಿ ಟು ಕ್ರಿಯೇಟ್ ಸ್ಟಿಮ್ಯುಲೇಟ್ ದ ಡಿಮ್ಯಾಂಡ್. ಅವ್ರು ಏನ್ ಮಾಡ್ತಾರೆ, ಆ ತರ ಕ್ರಿಯೇಟ್ ಮಾಡ್ಕೊಳ್ತಾರೆ ನಿಮ್ ಕಡೆಯಿಂದ. ನೀವು ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಡ್ವರ್ಟೈಸ್ ಮಾಡ್ತಾರೆ, ಅವಾಗ ನಿಮ್ಗೆ ಆ ತರದ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕು ಅಂತ ಅನ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಸೊ ಅವರು ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಅವ್ರ ಪ್ರಾಡಕ್ಟ್ ಮೇಲೆ. ಅದನ್ನ ಏನಕ್ಕೆ ಮಾಡ್ತಾರೆ, ಅರ್ನ್ ಪ್ರಾಫಿಟ್ ಬೈ ಸ್ಯಾಟಿಸ್ಫೈಯಿಂಗ್ ಕಸ್ಟಮರ್ ನೀಡ್ಸ್ ಅಂಡ್ ವಾಂಟ್ಸ್. ಏನ್ ಹೇಳ್ತಿದ್ರೆ, ಆತರ ಏನು ಕ್ರಿಯೇಟ್ ಮಾಡ್ತಾರೆ ಅಂತಂದ್ರೆ, ಒಂದು ಅವರು ಪ್ರಾಫಿಟ್ ಮಾಡ್ಬೇಕು, ಹಾಗೆ ಕಸ್ಟಮರ್ ಗೆ ಏನು ರಿಕ್ವೈರ್ಮೆಂಟ್ ಇದೆ, ನೀಡ್ಸ್ ಅಂಡ್ ವಾಂಟ್ಸ್ ಇದೆ, ಅದು ಫುಲ್ಫಿಲ್ ಆಗ್ಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದಾರೆ ಅಂತ ಹೇಳ್ತಿದ್ರೆ. ಪೀಪಲ್ ಪರ್ಚೇಸಸ್ ಪ್ರಾಡಕ್ಟ್ ಬಿಕಾಸ್ ದೇ ಸ್ಯಾಟಿಸ್ಫೈ ಸಮ್ ಆಫ್ ದರ್ ನೀಡ್ಸ್. ಏನ್ ಹೇಳ್ತಿದ್ರೆ, ಪೀಪಲ್ ಯಾಕೆ ಪ್ರಾಡಕ್ಟ್ ಗಳನ್ನ ತಗೊಳ್ತಾರೆ ಅಂತಂದ್ರೆ, ಅವ್ರು ಕೆಲವು ಸ್ಯಾಟಿಸ್ಫ್ಯಾಕ್ಷನ್ ನ ಅವರು ಆ ಪ್ರಾಡಕ್ಟ್ ಫುಲ್ಫಿಲ್ ಮಾಡ್ತಾರೆ, ಅದಕ್ಕೋಸ್ಕರ ಪ್ರಾಡಕ್ಟ್ ನ ತಗೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. Number of activities are performed by marketers to facilitate exchange of goods and services between producer and the user of such product. ಏನ್ ಮಾಡ್ತಾ ಇದಾರೆ ಇಲ್ಲಿ, ಮಾರ್ಕೆಟರ್ ಏನ್ ಕೆಲಸ ಮಾಡ್ತಾನೆ ಅಂತಂದ್ರೆ, ಏನೋ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಅದನ್ನ ಕನ್ಸ್ಯೂಮರ್ಗೆ ಅಥವಾ ಕಸ್ಟಮರ್ಗೆ ರೀಚ್ ಮಾಡಿಸ್ತಕ್ಕಂತಹ ಪ್ರಯತ್ನಗಳನ್ನ ಮಾಡ್ತಾನೆ, ಎಕ್ಸ್ಚೇಂಜ್ ಮಾಡಿಸ್ತಾನೆ ಅಂತ ಅಂದ್ಬಿಟ್ಟು. ಗೂಡ್ಸ್ ಅಂಡ್ ಏನನ್ನ ಎಕ್ಸ್ಚೇಂಜ್ ಮಾಡ್ತಾನೆ, ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನ ಅವನು ಪ್ರೊಡ್ಯೂಸರ್ ಇಂದ ಕನ್ಸ್ಯೂಮರ್ ಗೆ ರೀಚ್ ಮಾಡಿಸ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ದೀಸ್ ಆಕ್ಟಿವಿಟೀಸ್ ಆರ್ ಕಾಲ್ಡ್ ಆಸ್
ಮಾರ್ಕೆಟಿಂಗ್ ಆಕ್ಟಿವಿಟಿ. ಏನೋ ಇಲ್ಲಿ ನೋಡಿ, ಇಲ್ಲಿ ನಂಬರ್ ಆಫ್ ಆಕ್ಟಿವಿಟಿ ಆರ್ ಪರ್ಫಾರ್ಮ್ ಬೈ ಮಾರ್ಕೆಟರ್. ಬಹಳಷ್ಟು ನೀವು ನೆಕ್ಸ್ಟ್ ನೋಡ್ತೀರಾ ಮಾರ್ಕೆಟರ್ ಏನೇನ್ ಕೆಲಸಗಳನ್ನ ಮಾಡ್ತಾನೆ ಅಂತ ಅಂದ್ಬಿಟ್ಟು ಬರುತ್ತೆ. ಸೊ ಏನೇನು ಕೆಲಸಗಳನ್ನ ಮಾಡ್ತಾನೆ, ಅದು ಏನಕ್ಕೆ ಮಾಡ್ತಾನೆ, ಫೆಸಿಲಿಟೇಟ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಬಿಟ್ವೀನ್ ಪ್ರೊಡ್ಯೂಸರ್ ಟು ಪ್ರೊಡ್ಯೂಸರ್ ಅಂಡ್ ದ ಯೂಸರ್ ಆಫ್ ದ ಸಚ್ ಪ್ರಾಡಕ್ಟ್. ಅವ್ನು ಏನ್ ಮಾಡ್ತಾನೆ, ಒಬ್ರು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಂಡಸ್ಟ್ರಿ ಇಟ್ಕೊಂಡಿರುತ್ತೆ. ಸೊ ಯಾರೋ ಕಸ್ಟಮರ್ ಇರ್ತಾರೆ, ಅವ್ರಿಗೆ ರೀಚ್ ಮಾಡ್ತಕ್ಕಂತಹ ಮಿಡಲ್ ಮನ್ ಕೆಲಸಗಳನ್ನ ಮಾಡ್ತಾರೆ, ಅವನನ್ನೇ ಮಾರ್ಕೆಟರ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಈ ಆಕ್ಟಿವಿಟಿ ಎಲ್ಲ ಮಾಡ್ತಕ್ಕಂತಹದ್ನೇ ಮಾರ್ಕೆಟಿಂಗ್ ಆಕ್ಟಿವಿಟಿ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಇಂಥ ಮಾರ್ಕೆಟಿಂಗ್ ನ ಫೀಚರ್ ಗಳು ಏನು? ಫೀಚರ್ ಅಂತಂದ್ರೇನು? ಗುಣಲಕ್ಷಣಗಳು ಏನು? ಮಾರ್ಕೆಟಿಂಗ್ ಅಂತಂದ್ರೇನು? ಮಾರುಕಟ್ಟೆ ಚಟುವಟಿಕೆಯ ಗುಣಲಕ್ಷಣಗಳು ಏನು ಅನ್ನೋದನ್ನ ಒಂದ್ ಬೈ ಒಂದ್ ನೋಡ್ತಾ ಹೋಗೋಣ. ನೀಡ್ಸ್ ಅಂಡ್ ವಾಂಟ್ಸ್, ಆಗ್ಲೇ ಹೇಳ್ದಿದ್ನಲ್ಲ, ಏನು ಒಬ್ಬ ವ್ಯಕ್ತಿಗೆ ನೀಡ್ಸ್ ಇರುತ್ತೆ, ಹಾಗೆ ವಾಂಟ್ಸ್ ಗಳು ಇರುತ್ತೆ. ನೀಡ್ಸ್ಗೂ ವಾಂಟ್ಸ್ಗೂ ತುಂಬಾ ಡಿಫ್ರೆನ್ಸಸ್ ಇದೆ ಗೈಸ್. ಏನ್ ನೀಡ್ಸ್ ಅಂತಂದ್ರೆ ನಮ್ಮ ಬೇಸಿಕ್ ನೀಡ್ಸ್. ನಾವು ಇಲ್ಲಿ ಭೂಮಿ ಮೇಲೆ ಇರ್ಬೇಕು ಅಂತಂದ್ರೆ, ಸರ್ವೈವ್ ಆಗ್ಬೇಕು ಅಂತಂದ್ರೆ ನಾವು ಒಳ್ಳೆ ಆಹಾರವನ್ನ ಸೇವಿಸ್ಬೇಕು, ಕರೆಕ್ಟಾ? ಒಳ್ಳೆ ನೀರನ್ನ ಕುಡಿಬೇಕು. ಹಾಗೇನೆ ಇನ್ನು ಏನು, ನಮ್ಗೆ ಬೇರ್ ಮಾಡ್ಲಿಕ್ಕೆ ಬಟ್ಟೆಗಳು ಬೇಕು. ಇವೆಲ್ಲ ಬೇಸಿಕ್ ನೀಡ್ಸ್ ಗಳು ಸಿಗ್ತಾ ಹೋಗುತ್ತೆ, ಕರೆಕ್ಟಾ? ಆದ್ರೆ ವಾಂಟ್ಸ್ ಅಂತಂದ್ರೆ ಏನು, ನಮ್ಮ ಬೇಡಿಕೆಗಳು. ನನಗೆ ಇಂಥ ಗಾಡಿಲೇ ತಗೊಳ್ಬೇಕು. ಈಗ ಒಂದು ಬೇಸಿಕ್ ಗಾಡಿಗಳೆಲ್ಲ ಬಹಳಷ್ಟು ಮಾರ್ಕೆಟ್ ಅಲ್ಲಿ ಬೇಸಿಕ್ ಗಾಡಿಗಳೆಲ್ಲ ಇದೆ. ಆದ್ರೆ ಇಲ್ಲ, ನನಗೆ ಇಂಥ ಬುಲೆಟೇ ಬೇಕು, ರಾಯಲ್ ಎನ್ಫೀಲ್ಡೇ ಬೇಕು, ನಾನು ಹಿಮಾಲಯನೇ ಓಡಿಸ್ಬೇಕು, ಸ್ಪೆಸಿಫಿಕ್ ಆಗಿ ಯಾವ್ದೋ ಒಂದು ಬ್ರ್ಯಾಂಡ್ ನೇ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ನೋಡಿ, ಇಲ್ಲಿ ಸೋಪ್ ಗಳಲ್ಲೂ ಇಂಥ ಸೋಪ್ ನೇ ಯೂಸ್ ಮಾಡ್ಬೇಕು, ಟೂತ್ ಬ್ರಷ್ ಅಥವಾ ಟೂತ್ ಪೇಸ್ಟ್ ಗಳಲ್ಲಿ ಇಂಥ ಪ್ರಾಡಕ್ಟ್ ನೇ ಯೂಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸ್ಪೆಸಿಫಿಕೇಶನ್ ಇದೆಯಲ್ಲ, ಅಂತಹದ್ದು ಇದೆ. ಇದ್ದು ಫೀಚರ್, ಮಾರ್ಕೆಟಿಂಗ್ ಫೀಚರ್ ಏನು, ನೀಡ್ಸ್ ಅಂಡ್ ವಾಂಟ್ಸ್ ಏನು ಅಂತ ಅನ್ನೋದು ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕ್ರಿಯೇಟಿಂಗ್ ಮಾರ್ಕೆಟಿಂಗ್ ಆಫರ್, ಏನ್ ಮಾಡ್ತಾರೆ, ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಾದ್ಮೇಲೆ ಅದ್ರದ್ದು ಕ್ರಿಯೇಟ್ ಮಾಡ್ತಾರೆ. ಏನು, ಮಾರ್ಕೆಟ್ ಅಲ್ಲಿ ಆ ಮಾರ್ಕೆಟರ್ ಯಾರಿರ್ತಾನಲ್ಲ ಆ ಪರ್ಸನ್ ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ, ಮಾರ್ಕೆಟ್ಗೆ ಹೊಸ ಪ್ರಾಡಕ್ಟ್ ಬಂದಿದೆ, ಇದನ್ನೇ ತಗೊಳ್ಳಿ, ತುಂಬಾ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಆಫರ್ ಗಳನ್ನ ಕ್ರಿಯೇಟ್ ಮಾಡ್ಬಿಟ್ಟು ಜನಕ್ಕೆ ಆ ಪ್ರಾಡಕ್ಟ್ ಸೇಲ್ ಆಗಂಗೆ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕಸ್ಟಮರ್ ವ್ಯಾಲ್ಯೂ, ಏನು ಕಸ್ಟಮರ್ ವ್ಯಾಲ್ಯೂ? ಈಗ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಟ್ಕೊಂಡಿದ್ದಾರೆ, ಅವ್ರಿಗೆ ಇಷ್ಟ ಆಗ್ಬೇಕು ಅಂತಂದ್ರೆ ಏನು, ಅವ್ರು ಒಂದ್ಸಲ ಟ್ರೈ ಮಾಡಿರ್ಬೇಕು, ಕರೆಕ್ಟಾ? ಸೊ ಅವ್ರು ಟ್ರೈ ಮಾಡ್ಬೇಕು ಅಂತಂದ್ರೆ ಈ ಪ್ರಾಡಕ್ಟ್ ಏನಾಗಿರ್ಬೇಕು, ಚೆನ್ನಾಗಿರ್ಬೇಕು. ಸೊ ಒಳ್ಳೆ ಪ್ರಾಡಕ್ಟ್ ಕೊಟ್ರೆ ಮಾತ್ರನೇ ಏನು ಕಸ್ಟಮರ್ ವ್ಯಾಲ್ಯೂನ ಅದಕ್ಕೆ ಕೊಡ್ತಾರೆ. ಇಲ್ದವ್ರು ಆ ವ್ಯಾಲ್ಯೂ ಕೊಡ್ತಾರೆ, ಒಂದ್ಸಲ ತಗೊಳ್ತಾರೆ. ಈಗ ಆಫರ್ ಅಲ್ಲಿ ಏನೇನಿತ್ತು ಅಂತ ಒಂದು ಪ್ರಾಡಕ್ಟ್ ಅನ್ನು ತಗೊಂಡ್ರು ಅಂತ ಅನ್ಕೊಳ್ಳಿ, ಅವ್ರಿಗೆ ಇಷ್ಟ ಇತ್ತು ಇಷ್ಟ ಇರ್ಲಿಲ್ವೋ, ಒಂದು ಮಾರ್ಕೆಟರ್ ಏನು ಅಪ್ರೋಚ್ ಮಾಡಿ ಆ ಐಟಮ್ ತಗೊಂಡ್ರು ಕಸ್ಟಮರ್ ಅಂತ ಅಂದ್ರೆ ಆ ಟೈಮ್ ತಗೊಳ್ತಾರೆ ಅಷ್ಟೇನೆ, ಬಟ್ ನೆಕ್ಸ್ಟ್ ಸತಿ ಅವ್ರು ಹೋಗೋದಿಲ್ಲ. ಸೊ ಹಾಗಾಗಿ ಆ ಕಸ್ಟಮರ್ ವ್ಯಾಲ್ಯೂನು ಕೊಡ್ಬೇಕು. ಅವ್ನು ಏನಕ್ಕೆ ಸುಮ್ನೆ ಕೊಟ್ಟು ತಗೊಂಡಿರ್ತಾನ, ಅವನು ದುಡ್ಡು ಕೊಟ್ಟು ತಗೊಂಡಿರ್ತಾನೆ, ಅವ್ನಿಗೆ ಜೆನ್ಯೂನ್ ಆಗಿರ್ತಕ್ಕಂತಹದ್ದು ಒಳ್ಳೆ ಉತ್ತಮ ಕ್ವಾಲಿಟಿ ಆದಂತಹ ಪ್ರಾಡಕ್ಟ್ ಅವನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಸೊ ಕಸ್ಟಮರ್ ವ್ಯಾಲ್ಯೂ ಕೊಡ್ತಕ್ಕಂತಹದ್ದು ಮಾರ್ಕೆಟಿಂಗ್ ನ ಫೀಚರ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎಕ್ಸ್ಚೇಂಜ್ ಮೆಕ್ಯಾನಿಸಮ್ ಅಂತಂದ್ರೆ ಏನು, ಐಟಮ್ ನ ಸುಮ್ನೆ ಕೊಟ್ಟು ತಗೊಳ್ತಾನ, ಅವನು ಏನೋ ಒಂದು ಐಟಮ್ ನ ಕೊಟ್ಬಿಟ್ಟು, ಅಂದ್ರೆ ಒಂದು ಅಮೌಂಟ್ ನ ಪೇ ಮಾಡಿನೇ ತಾನೆ ಆತ ಅವನು ಅಮೌಂಟ್ ನ ಆ ಪ್ರಾಡಕ್ಟ್ ನ ಯೂಸ್ ಮಾಡ್ತಕ್ಕಂತಹದ್ದು. ಹಾಗೆ ಎಕ್ಸ್ಚೇಂಜ್ ಮೆಕ್ಯಾನಿಸಮ್ ತುಂಬಾ ಮ್ಯಾಟರ್ ಆಗುತ್ತೆ. ಏನು, ಮಾರ್ಕೆಟಿಂಗ್ ಫೀಚರ್ ಅಲ್ಲಿ ಎಕ್ಸ್ಚೇಂಜ್ ಮೆಕ್ಯಾನಿಸಮ್ ಒಂದು ಫೀಚರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದ್ರ ಜೊತೆ ತುಂಬಾನೇ ಇನ್ನು ಫೀಚರ್ ಗಳು ಸಿಗ್ತಾ ಹೋಗುತ್ತೆ. ಏನು, ಐಡಿಯಾ ಗೂಡ್ಸ್ ಅಂಡ್ ಸರ್ವಿಸಸ್, ಆ ಐಡಿಯಾ ಮೇಲೆ ಒಂದು ಮಾರ್ಕೆಟಿಂಗು ನಿಮಗೆ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಸ್ಲೈಡ್ ಅಲ್ಲೇ ಬರುತ್ತೆ, ಏನೇನು ಪ್ರಾಡಕ್ಟ್ ಗಳನ್ನ ಅಥವಾ ಸರ್ವಿಸಸ್ ಗಳನ್ನ ನಿಮ್ಗೆ ಮಾರ್ಕೆಟಿಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಐಡಿಯಾ ಆಗಿರ್ಬೋದು, ಗೂಡ್ಸ್ ಆಗಿರ್ಬೋದು, ಸರ್ವಿಸಸ್ ಗಳನ್ನ ಕೊಡ್ತಕ್ಕಂತಹದ್ದು ಮಾರ್ಕೆಟಿಂಗ್ ಫೀಚರ್ ಆಗಿದೆ. ಟಾರ್ಗೆಟ್ ಮಾರ್ಕೆಟ್ ಯಾವುದು, ಈಗ ನೋಡಿ, ಒಂದೊಂದು ಪ್ಲೇಸ್ ಅಲ್ಲಿ ಒಂದೊಂದ್ ತರದ ಪೀಪಲ್ ಗಳು ಇರ್ತಾರೆ, ಬೇರೆ ಪ್ಲೇಸ್ ಅಲ್ಲಿ ಬೇರೆ ರಿಲಿಜನ್ ಇರ್ತಾರೆ, ಬೇರೆ ಪ್ಲೇಸ್ ಅಲ್ಲಿ ಬೇರೆ ರಿಕ್ವೈರ್ಮೆಂಟ್ ಇರ್ತಕ್ಕಂತಹ ಪ್ರಾಡಕ್ಟ್ ಗಳು ಇರ್ತಾ ಹೋಗುತ್ತೆ. ನೋಡಿ, ಇಲ್ಲಿ ನಾವು ನಾರ್ತ್ ಪೋಲಿಗೆ ಹೋದಂಗೆ ಅಥವಾ ಜಮ್ಮು ಕಾಶ್ಮೀರ ಹಿಮಾಲಯಕ್ಕೆ ರೀಜನ್ ಗೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ ಕ್ಲಾತ್ ತುಂಬಾ ದಪ್ಪ ಇರ್ತಕ್ಕಂತಹ ಪ್ರಾಡಕ್ಟ್ ಗಳು, ಕ್ಲಾತ್ ಮೆಟೀರಿಯಲ್ ತುಂಬಾ ಇಂಪಾರ್ಟೆಂಟ್, ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ. ಅದೇ ಸೌತ್ ಇಂಡಿಯಾದಲ್ಲಿ ರಿಕ್ವೈರ್ಮೆಂಟ್ ಇರುತ್ತಾ, ಕಂಪ್ಯಾರಿಟಿವ್ಲಿ ತುಂಬಾನೇ ಕಡಿಮೆ ಇರುತ್ತೆ. ಯಾಕಂತಂದ್ರೆ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಏನಾಗುತ್ತೆ, ಸ್ನೋಫಾಲ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು. ಅದೇ ಕರ್ನಾಟಕದಲ್ಲಿ ಆಗುತ್ತಾ, ಅದೇ ಆಂಧ್ರದಲ್ಲೋ ತೆಲಂಗಾಣದಲ್ಲೂ ಅಷ್ಟೊಂದಾಗತ್ತಾ, ಇಲ್ಲಿ ಎಲ್ಲೂ ಸ್ನೋಫಾಲ್ ಆಗಂಗಿಲ್ಲ. ಹಾಗಾಗಿ ಮಾರ್ಕೆಟ್ ಒಂದೊಂದು ಪ್ಲೇಸ್ ಮೇಲೆ ಒಂದೊಂದು ಟಾರ್ಗೆಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಲ್ ಪರ್ವ್ಯಾಸಿವ್, ಏನು, ಇದು ವಿಶ್ವವ್ಯಾಪಕವಾಗಿದೆ. ಇದು ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ನ ಫುಲ್ಫಿಲ್ ಮಾಡ್ತಕ್ಕಂತಹದ್ದೇ ಮಾರ್ಕೆಟಿಂಗ್ ಕೆಲಸ ಆಗಿದೆ ಅಂದ್ಬಿಟ್ಟು ಹೇಳ್ತಿದ್ರೆ. ಕಾಂಪಿಟೇಟಿವ್ ಅಡ್ವಾಂಟೇಜ್ ಅನ್ನ ತಗೊಳ್ತಕ್ಕಂತಹದ್ದೇ ಅಂತಂದ್ರೆ ಬೇರೆ ಪ್ರಾಡಕ್ಟ್ ಗಳು ಮಾರ್ಕೆಟ್ ಅಲ್ಲಿ ಇದೆ. ಸೇಮ್ ಯಾವ್ದೋ ಒಂದು ಸೋಪ್ ಅಂತ ಅಂದ್ರು, ಸೋಪ್ ಅಲ್ಲೇ ವೆರೈಟೀಸ್ ಇದೆ, ಬಟ್ ಆ ಸೋಪ್ ನಮ್ಮ ಪ್ರಾಡಕ್ಟ್
ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಕೊಟ್ಟು ಅದ್ರದ ಅಡ್ವಾಂಟೇಜ್ ಅನ್ನ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕಾರ್ಪೊರೇಟ್ ಇಮೇಜ್, ಯಾವ್ದೋ ಒಂದು ಪ್ರಾಡಕ್ಟ್ ಇದೆ, ಆ ಕಾರ್ಪೊರೇಟ್ ಇಮೇಜ್ ಅನ್ನ, ಆ ಬಿಸ್ನೆಸ್ ನ ಇಮೇಜ್ ಅನ್ನು ತುಂಬಾ ಇನ್ಕ್ರೀಸ್ ಮಾಡ್ತಕ್ಕಂತಹದ್ದು ಮಾರ್ಕೆಟಿಂಗ್ ಫಂಕ್ಷನ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಫೀಚರ್ ಆಗಿದೆ ಅಂತ ಅಂದ್ಬಿಟ್ಟು. ಎಕ್ಸ್ಪಾನ್ಷನ್ ಆಫ್ ಬಿಸ್ನೆಸ್, ಮಾರ್ಕೆಟಿಂಗ್ ಇಂದ ಏನ್ ಮಾಡ್ಬೇಕು, ಒಂದು ಬಿಸ್ನೆಸ್ ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗ್ಬೇಕು, ಇನ್ನಷ್ಟು ಕಡೆ ಬ್ರಾಂಚ್ ಗಳನ್ನ ಓಪನ್ ಮಾಡ್ಬೇಕು, ಇನ್ನಷ್ಟು ಪ್ರಾಫಿಟ್ ನ ಮಾಡ್ಬೇಕು ಅನ್ನೋದು ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಏನ್ ಕಂಡಿದ್ರೆ, 1 year ಅಲ್ಲಿ ನಾವು ಇಷ್ಟು ಟಾರ್ಗೆಟ್ ನ ರೀಚ್ ಮಾಡ್ಬೇಕು, ಪ್ರಾಫಿಟ್ ಮಾಡ್ಬೇಕು, ಇಂತಿಂತ ಕಡೆ ಬೇರೆ ಬೇರೆ ಬ್ರಾಂಚ್ ಗಳನ್ನ ಓಪನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಫಿಲ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ರೆ. ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಅಂತಂದ್ರೆ ಅದು ಬೇರೆ ಸರ್ಕಮ್ಸ್ಟಾನ್ಸಸ್ ಅಲ್ಲೆಲ್ಲ ವರ್ಕ್ ಮಾಡ್ಬೇಕಾಗುತ್ತೆ. ಆಸ್ ಎ ಪೊಲಿಟಿಕಲ್, ಲೀಗಲ್, ಎಕನಾಮಿಕಲ್, ಜಿಯೋಗ್ರಾಫಿಕಲ್, ಸೋಷಿಯಲ್, ಟೆಕ್ನಾಲಜಿಕಲ್, ಈ ತರ ಫ್ಯಾಕ್ಟರ್ ಗಳಿರುತ್ತೆ. ಅದ್ರ ಮೇಲೂ ಅದು ಡೀಲ್ ಮಾಡ್ತಕ್ಕಂತಹ ಮಾರ್ಕೆಟಿಂಗ್ ಫೀಚರ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಂದ್ರೆ. ಇಂಟಿಗ್ರೇಟೆಡ್ ಅಪ್ರೋಚ್, ಏನ್ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತಂದ್ರೆ, ಇಲ್ಲಿ ಪ್ರತಿಯೊಂದು, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂದ ಮಾಡೋದ್ರಿಂದ ಹಿಡಿದು ಒಬ್ಬ ಸರ್ವಿಸ್ ಗೆ ರೀಚ್ ಮಾಡತಂಕನೂ ಎಲ್ಲಾ ಪ್ರೋಸೆಸ್ ಇಂಟಿಗ್ರೇಟೆಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಯಾವುದೇ ಒಂದು ತಪ್ಪೋಯ್ತು ಅಂತಂದ್ರೂ ಮಾರ್ಕೆಟಿಂಗು ಕರೆಕ್ಟ್ ಆಗಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೋಷಿಯಲ್ ಇಂಟ್ರೆಸ್ಟ್, ಏನು ನಾವು ಕೊಡ್ತಕ್ಕಂತಹ ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂತಹ ಗೂಡ್ಸ್ ಅಥವಾ ಸರ್ವಿಸಸ್ ಅದು ಸೋಷಿಯಲ್ ಇಂಟ್ರೆಸ್ಟ್ ಗೆ ಒಳಗಾಗಿರ್ಬೇಕು. ಸೊಸೈಟಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೇಕು. ಬೇಡವಾದ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದು ಮಾರ್ಕೆಟಿಂಗ್ ಅಂತಕ್ಕಂಥದ್ದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಗಿದೆ. ಇದು ತುಂಬಾ ಆರ್ಗನೈಸ್ಡ್ ಆಗಿ ನಡೀತಕ್ಕಂತಹ ಕೆಲಸ ಆಗಿದೆ. ಒಂದು ಲಿಂಕ್ ಮಧ್ಯದಲ್ಲಿ ಎಲ್ಲ ತಪ್ಪೋಯ್ತು ಅಂತಂದ್ರೆ ನೆಕ್ಸ್ಟ್ ಎಲ್ಲಾ ಪ್ರೋಸೆಸ್ ಗಳು ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಇಷ್ಟೆಲ್ಲ ಫೀಚರ್ಸ್ ಆಫ್ ಮಾರ್ಕೆಟಿಂಗ್ ಆಗಿತ್ತು. ಹಾಗಾದ್ರೆ ಏನೇನನ್ನ ಮಾರ್ಕೆಟೆಡ್ ಮಾಡ್ತಾರೆ, ಏನೇನು ಈಗ ನೋಡಿ, ನಮ್ಗೆ ಬೇಕಾದಂತಹ ಐಟಮ್ ಗಳನ್ನ ನಾವು ಪರ್ಚೇಸ್ ಮಾಡ್ಬೇಕು, ಕರೆಕ್ಟಾ? ಹಾಗಾದ್ರೆ ಬರೀ ಐಟಮ್ ಗಳನ್ನ, ಪ್ರಾಡಕ್ಟ್ ಅನ್ನು ಮಾತ್ರನೇ ಸೇಲ್ ಮಾಡ್ತಾರಾ? ಇಲ್ಲ, ಖಂಡಿತ ಇಲ್ಲ. ಪ್ರಾಡಕ್ಟ್ ಅಷ್ಟೇ, ಅದ್ರ ಜೊತೆಗೆ ಸರ್ವಿಸಸ್ ಗಳನ್ನು ಒಂದಷ್ಟು ಕೊಡ್ತಾರೆ. ಏನೇನು ಅಂತ ಅಂದ್ಬಿಟ್ಟು ಹೇಳೋಣ. ಎನಿಥಿಂಗ್ ದಟ್ ಈಸ್ ಆಫ್ ವ್ಯಾಲ್ಯೂ ಆಫ್ ದ ಅದರ್ ಕ್ಯಾನ್ ಬಿ ಮಾರ್ಕೆಟೆಡ್. ಎಕ್ಸಾಂಪಲ್, ಪ್ರಾಡಕ್ಟ್ ಸೇ, ನಿಮ್ಗೆ ಬೇಕಾದಂತ ಏನ್ ನೋಡಿ, ಇಲ್ಲಿ ನಿಮ್ಗೆ ಏನೋ ಒಂದು ಪ್ರಾಡಕ್ಟ್ ಬೇಕಾಗಿರುತ್ತೆ, ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀರಾ. ಏನ್ ಪ್ರಾಡಕ್ಟ್? ನಿಮ್ಗೆ ಪೆನ್ ಬೇಕಾಗಿರುತ್ತೆ, ಬಿಸ್ಕೆಟ್ ಆಗಿರುತ್ತೆ, ಮನೆಗೆ ಬಲ್ಬ್ ಬೇಕಾಗಿರುತ್ತೆ, ಅದು ಪ್ರಾಡಕ್ಟ್ ಆಗಿರುತ್ತೆ, ಕರೆಕ್ಟಾ? ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಂತಹದ್ದಾಗಿರುತ್ತೆ, ಅಂದ್ರೆ ದುಡ್ಡು ಕೊಟ್ಟು ತಗೊಳ್ತಕ್ಕಂತಹದ್ದಾಗಿರುತ್ತೆ, ಅದು ಪ್ರಾಡಕ್ಟ್. ಎಸ್ಪೆಷಲಿ ಪ್ರಾಡಕ್ಟ್. ಸರ್ವಿಸ್ ಅಂತಂದ್ರೆ ಏನು? ಸರ್ವಿಸ್ ರೆಂಡರ್ಡ್ ಬೈ ಎ ಡಾಕ್ಟರ್, ಹೇರ್ ಡ್ರೆಸ್ಸರ್. ಏನ್ ಹೇಳ್ತಾ ಇದ್ರೆ, ಡಾಕ್ಟರ್ ಕೊಡ್ತಕ್ಕಂತಹದ್ದು, ನಿಮ್ಗೆ ಹುಷಾರಿಲ್ಲ ಅಂತಂದ್ರೆ ಹಾಸ್ಪಿಟಲ್ಗೆ ಹೋಗ್ತೀರಾ, ಡಾಕ್ಟರ್ ಏನ್ ಮಾಡ್ತಾರೆ, ಚೆಕ್ಅಪ್ ಮಾಡಿ ಡಯಾಗ್ನೈಸ್ ಮಾಡಿ ನಿಮ್ಗೆ ಟ್ಯಾಬ್ಲೆಟ್ ಗಳನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ, ಕರೆಕ್ಟಾ? ಸೊ ಅವ್ರು ಕೊಡ್ತಕ್ಕಂತಹದ್ದು ಪ್ರಾಡಕ್ಟ್ ಏನಾದ್ರು ಕೊಡ್ತಾ ಇದ್ರ? ಖಂಡಿತ ಕೊಟ್ಟಿದ್ರು. ಚೆಕ್ಅಪ್ ಮಾಡ್ತಾ ಇದಾರೆ, ಕರೆಕ್ಟಾ, ಡಾಕ್ಟರ್. ಸೊ ಅದನ್ನ ಏನ್ ಹೇಳ್ತಿದ್ರೆ, ಸರ್ವಿಸ್ ಅಂತ ಹೇಳ್ತಾ ಇದ್ರೆ. ಸೊ ಇಲ್ಲಿ ಗೂಡ್ಸ್ ಗಳನ್ನು ಕೂಡ ಮಾರ್ಕೆಟ್ ಮಾಡ್ತಾರೆ, ಹಾಗೆ ಸರ್ವಿಸ್ ಗಳನ್ನು ಕೂಡ ಮಾರ್ಕೆಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅದ್ರ ಜೊತೆಗೆ ಐಡಿಯಾ ಆಗಿರ್ಬೋದು, ಈವೆಂಟ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಇವನ್ನೆಲ್ಲ ಮಾರ್ಕೆಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆನಾ? ಮಾರ್ಕೆಟಿಂಗ್ ಅಂತಂದ್ರೆ ಏನು ಅಂತ ಅರ್ಥ ಆಯ್ತು. ಹಾಗಾದ್ರೆ ಈಗ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂಗೆ ಯಾವ್ದೋ ಒಂದಷ್ಟು ಪ್ರಾಡಕ್ಟ್ ಗಳ ಬಗ್ಗೆ, ಬುಕ್ ಆಗಿರ್ಬೋದು, ಒಂದು ಪೆನ್ ಟ್ಯಾಬ್ ಆಗಿರ್ಬೋದು, ಅಥವಾ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಹಾಗೆ ನಿಮ್ಗೆ ಏನ್ ಬೇಕು ಮನೆಗೆ ಐಟಮ್, ಒಂದು ಟಿವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಇವೆಲ್ಲ ಪ್ರಾಡಕ್ಟ್ ಗಳು. ಆದ್ರೆ ಪ್ರಾಡಕ್ಟ್ ಬಿಟ್ಟು ಸರ್ವಿಸಸ್ ಕೂಡ ಮಾರ್ಕೆಟಿಂಗ್ ಮಾಡ್ತಾರೆ. ಹಾಗಾದ್ರೆ ಪ್ರಾಡಕ್ಟ್ ಬಿಟ್ಟು ಬೇರೆ ಸರ್ವಿಸಸ್ ಗಳನ್ನ ಏನ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಥಿಂಗ್ ದಟ್ ಕ್ಯಾನ್ ಬಿ ಮಾರ್ಕೆಟೆಡ್ ಅದರ್ ದ್ಯಾನ್ ಪ್ರಾಡಕ್ಟ್. ಪ್ರಾಡಕ್ಟ್ ಬಿಟ್ಟು ಏನೇನನ್ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಏನ್ ಕೊಡ್ತಾರೆ? ಸರ್ವಿಸಸ್ ಅನ್ನ ಕೊಡ್ತಾರೆ. ಏನ್ ಸರ್ವಿಸ್? ಈಗಾಗಲೇ ನಾನು ಹೇಳಿದೀನಿ. ಡಾಕ್ಟರ್ ಕೊಡ್ತಕ್ಕಂತಹ ಸರ್ವಿಸ್ ಆಗಿರ್ಬೋದು, ಇನ್ಶೂರೆನ್ಸ್ ಸರ್ವಿಸ್ ಆಗಿರ್ಬೋದು, ಇವೆಲ್ಲ ಸೇವೆಗಳಿಗೆ ಸಂಬಂಧಪಟ್ಟಂಗೆ, ಸರ್ವಿಸ್ಗೆ ಸಂಬಂಧಪಟ್ಟಂಗೆ. ಇದು ಏನು? ಅದರ್ ದ್ಯಾನ್ ಪ್ರಾಡಕ್ಟ್ ನಮ್ಗೆ ಸಿಗ್ತಾ ಇದೆ ಪ್ರಾಡಕ್ಟ್ ಫೀಲ್ ಮತ್ತೆ ಟಚ್ ಅಂಡ್ ಫೀಲ್ ಮಾಡ್ಲಿಕ್ಕೆ, ಆದ್ರೆ ಸರ್ವಿಸ್ ಗಳು ಟಚ್ ಅಂಡ್ ಫೀಲ್ ಮಾಡಕ್ಕೆ ಸಾಧ್ಯನ? ಖಂಡಿತ ಮಾಡಕ್ಕಾಗಂಗಿಲ್ಲ. ಹಾಗಾದ್ರೆ ಐಡಿಯಾವನ್ನ ಅವರು ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ, ಐಡಿಯಾ ಏನು? ಬಿಸ್ನೆಸ್ ಐಡಿಯಾಸ್ ಆಗಿರ್ಬೋದು, ಯಾವ್ದೋ ಒಂದು ಹೊಸ ಬಿಸ್ನೆಸ್ ನ ಮಾಡೋದ್ರಿಂದ ಮಾರ್ಕೆಟ್ ಅಲ್ಲಿ ಯಾರು ಆ ತರದ್ದು ಇಷ್ಟು ವರ್ಷ ಬಿಸ್ನೆಸ್ ನ ತಂದಿಲ್ಲ. ಸೊ ನಿಮ್ಮ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬಿಸ್ನೆಸ್ ಐಡಿಯಾಗಳನ್ನ ಕೊಡ್ತಕ್ಕಂತಹದ್ದಾಗಿದೆ. ಈಗ ಫೈನಾನ್ಷಿಯಲ್ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಅನ್ನೋದು ಅದಕ್ಕೆ ಆಡ್ ಆನ್ ಆಗ್ತಿದೆ, ಐಡಿಯಾ ಶೇರಿಂಗ್ ಗೆ ಅಂತ ಅದರಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈವೆಂಟ್ ಗಳನ್ನು ಕೂಡ ಮಾರ್ಕೆಟಿಂಗ್ ಮಾಡ್ತಾರೆ ಅದರ್ ದನ್ ಪ್ರಾಡಕ್ಟ್. ಏನ್ ಈವೆಂಟ್ ಅಂತಂದ್ರೆ ಯಾವ್ದೋ ಒಂದು ಮ್ಯೂಸಿಕಲ್ ಕಾನ್ಸರ್ಟ್ ಅನ್ನ ಆರ್ಗನೈಸ್ ಮಾಡೋದು, ಫ್ಯಾಷನ್ ಶೋ ನ ಕಂಡಕ್ಟ್ ಮಾಡ್ತಕ್ಕಂಥದ್ದು, ಹಾಗೆ ಡ್ರಾಮಾವನ್ನ ಕಂಡಕ್ಟ್ ಮಾಡ್ತಕ್ಕಂತಹದ್ದು, ಇವೆಲ್ಲ ಏನು ಅದರ್ ದನ್ ಪ್ರಾಡಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಈವೆಂಟ್ ಗಳನ್ನ, ಏನು ಕಾರ್ಯಕಾರಿಗಳನ್ನ ಹಮ್ಮಿಕೊಳ್ಳುವಂತಹದ್ದು, ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡ್ತಕ್ಕಂತಹದ್ದಾಗಿರುತ್ತೆ. ಒಂದು ಸರ್ವಿಸ್ ಆಯ್ತು. ಸರ್ವಿಸ್ ಅಂತಂದ್ರೆ ಡಾಕ್ಟರ್ ಕೊಡ್ತಕ್ಕಂತಹ ಸರ್ವಿಸ್, ಐಡಿಯಾಸ್ ಆಯ್ತು, ಬಿಸ್ನೆಸ್ ಐಡಿಯಾಗಳನ್ನ ಆಗಿರ್ಬೋದು, ಹಾಗೆ ಈವೆಂಟ್ ಆಗಿರ್ಬೋದು, ಮ್ಯೂಸಿಕ್ ಈವೆಂಟ್ ಆಗಿರ್ಬೋದು, ಹಾಗೆ ಪ್ಲೇಸ್ ಅನ್ನ ಕೊಡ್ತಕ್ಕಂತಹದ್ದು ಅದರ್ ದನ್ ಪ್ರಾಡಕ್ಟ್ ಆಗಿರುತ್ತೆ. ಏನು
ಒಂದು ಮದ್ವೆ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಚೌಲ್ಟ್ರಿಯನ್ನ ಒನ್ ಡೇ ಏನ್ ಮಾಡ್ತಾರೆ, ಅವರು ರೆಂಟಿಗೆ ಕೊಡ್ತಾರೆ. ಕರೆಕ್ಟಾ? ಆ ಒನ್ ಡೇ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಡೇಗೆ ಬಿಟ್ಕೊಡ್ಬೇಕಾಗತ್ತೆ. ಅದಕ್ಕೆ ಸರ್ಟನ್ ಅಮೌಂಟ್ ಅವರು ಫಿಕ್ಸ್ ಮಾಡಿರ್ತಾರೆ. ಸೊ ಹಾಗಾಗಿ ಏನೋ ಪ್ಲೇಸ್ ಕೂಡ ಅದರ್ ದನ್ ಪ್ರಾಡಕ್ಟ್ ಕರೆಕ್ಟಾ? ಸಿಟಿ ಆಫ್ ಗಾರ್ಡನ್ಸ್ ಏನೋ ಗಾರ್ಡನ್ ಗಳನ್ನ ಕೆಲವು ಸಲ ಅವರು ಏನ್ ಕೊಡ್ತಾರೆ, ಪ್ಲೇಸ್ ಅನ್ನ ಕೊಡ್ತಾರೆ, ಮಾರ್ಕೆಟಿಂಗ್ ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಆಗ್ಲೇ ಹೇಳ್ದಂಗೆ ನೀವು ಕೆಲವು ಫಂಕ್ಷನ್ ಗಳನ್ನ ಅಟೆಂಡ್ ಮಾಡಿರ್ತೀರಾ, ದೊಡ್ಡ ಏರಿಯಾ ದೊಡ್ಡ ಜಾಗಗಳಲ್ಲಿ ತಗೊಂಡು ಮಾಡಿರ್ತಾರೆ. ಈಗ ನೋಡಿ ಇಲ್ಲಿ ಮಹಾರಾಜ ಗ್ರೌಂಡ್ ಆಗಿರ್ಬೋದು, ಬ್ಯಾಂಗ್ಳೂರಲ್ಲಿ ನಿಮ್ಗೆ ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡ್ ಆಗಿರ್ಬೋದು, ಅಲ್ಲೆಲ್ಲ ಫಂಕ್ಷನ್ ಗಳು ನಡೀತಾ ಇರುತ್ತೆ. ಸೊ ಅವನ್ನ ಏನ್ ಮಾಡ್ತಾರೆ, ಇದೆಲ್ಲ ಏನು ಅದರ್ ದನ್ ಪ್ರಾಡಕ್ಟ್. ಈಗ ಪ್ರಾಡಕ್ಟ್ ಆದ್ರೆ ಒಬ್ಬ ಜನಕ್ಕೆ ಸಿಗುತ್ತೆ, ಟಚ್ ಅಂಡ್ ಫೀಲ್ ಮಾಡ್ಬೋದು. ಬಟ್ ಇವು ಐಟಮ್ಗಳು ಕೊಡ್ತಿದ್ದಾರೆ, ಸೊ ಯೂಸ್ ಮಾಡ್ಕೊಂಡು ವಾಪಸ್ ಕೊಡ್ಬೇಕಾಗುತ್ತೆ. ಕರೆಕ್ಟಾ? ಸೊ ಅದರ್ ದನ್ ಪ್ರಾಡಕ್ಟ್ ಗಳಾಗಿ ಮಾರ್ಕೆಟಿಂಗ್ ನ ಮಾಡ್ತಾ ಇದ್ರೆ. ಯಾವ್ಯಾವ್ದು ಸರ್ವಿಸು, ಐಡಿಯಾ, ಈವೆಂಟ್ಸ್ ಮತ್ತೆ ಪ್ಲೇಸ್ ಕೂಡ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಸರ್ವಿಸ್ ಅಲ್ಲಿ ಯಾವ್ದು ಕೊಡ್ತಾರೆ? ಈಗ ಸರ್ವಿಸ್ ನೋಡ್ದು, ಆ ಸರ್ವಿಸ್ ಒಳಗೆ ಯಾವ್ಯಾವ್ದು ಇನ್ಶೂರೆನ್ಸ್ ಆಗಿರ್ಬೋದು, ವಿಮೆ ಆಗಿರ್ಬೋದು, ಹೆಲ್ತ್ ಕೇರ್ ಸರ್ವಿಸ್ ಆಗಿರ್ಬೋದು, ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಆಗಿರ್ಬೋದು. ಈಗ ಇಂಟರ್ನ್ಯಾಷನಲ್ ಕಂಪ್ನಿಗಳೆಲ್ಲ ಏನ್ ಮಾಡ್ತವೆ ಅಂತಂದ್ರೆ ಅವ್ರ ಕಡೆ ಕೆಲಸ ಮಾಡಕ್ಕೆ ಅಲ್ಲಿ ತುಂಬಾ ಎಂಪ್ಲಾಯೀಸ್ ಗಳು ಇರೋದಿಲ್ಲ, ಮತ್ತೆ ಮಾಡ್ತಾರೆ ಆ ಕೆಲಸಗಳನ್ನ ಅಂತಂದ್ರೆ ಅದೇನಾಗುತ್ತೆ, ತುಂಬಾ ಕಾಸ್ಟ್ಲಿ ಆಗುತ್ತೆ, ಅವ್ರಿಗೆ ಖರ್ಚು ಜಾಸ್ತಿ ಆಗುತ್ತೆ. ಅದಕ್ಕೆ ಫಾರಿನ್ ಕಂಟ್ರಿಗಳಿಗೆ ಅದನ್ನ ಕೆಲಸಗಳನ್ನ ಹಚ್ಚಿಬಿಡ್ತಾರೆ. ಈಗ HDS ಆಗಿರ್ಬೋದು, ಬಹಳಷ್ಟು ಕಂಪ್ನಿಗಳು ನಮ್ಮ ಇಂಡಿಯಾದಲ್ಲಿದೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಕೆಲಸಗಳನ್ನ ನಾವು ತಗೊಂಡು ಇಲ್ಲಿ ಮಾಡಿ ಆ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತಾರೆ. ಈಗ ಬಿಲ್ಲಿಂಗ್ ಆಗಿರ್ಬೋದು, ಯಾವ್ದು ಬಿಲ್ಲು, ಮೆಡಿಕಲ್ ಬಿಲ್ಲಿಂಗ್ ಆಗಿರ್ಬೋದು, ಹಾಗೆ ಹೆಲ್ತ್ ರಿಲೇಟೆಡ್ ಇನ್ಶೂರೆನ್ಸ್ ಸಂಬಂಧಪಟ್ಟಿದ್ದಾಗಿರ್ಬೋದು, ಫಾರಿನ್ ಅಲ್ಲಿ ಏನ್ ನಡೆಯುತ್ತೆ ಆ ಔಟ್ಸೋರ್ಸಿಂಗ್ ನ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ಕೂಡ ಸರ್ವಿಸ್ ಗೆ ಸಂಬಂಧಪಟ್ಟಿದ್ದಾಗಿದೆ. ಆನ್ಲೈನ್ ಟ್ರೇಡಿಂಗ್ ಆಗಿರ್ಬೋದು, ನೀವು ಏನು ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಅವೆಲ್ಲ ಸರ್ವಿಸಿಗೆ ಸಂಬಂಧಪಟ್ಟಂತ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಮಾರ್ಕೆಟ್ ಏನೇನನ್ನ ಮಾರ್ಕೆಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಇಲ್ಲಿ ನೋಡಿ, ಇಲ್ಲಿ ಐಡಿಯಾ ಮಾಡ್ತಾರೆ, ಗೂಡ್ಸ್ ಮಾಡ್ತಾರೆ, ಸರ್ವಿಸ್ ಗಳನ್ನ ಮಾಡ್ತಾರೆ, ಈವೆಂಟ್ಸ್ ಗಳನ್ನ ಆರ್ಗನೈಸ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ನ ಮಾಡ್ತಾರೆ, ಪರ್ಸನ್ ಗಳನ್ನ ಮಾಡ್ತಾರೆ. ಪರ್ಸನ್ ಗಳು ನೀವು ಜಪಾನ್ ಅಲ್ಲೆಲ್ಲ ಹೋಗ್ತೀನಿ ಅಂತಂದ್ರೆ ಮಾರ್ಕೆಟಿಂಗ್ ಹೇಗ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಗೈಡ್ ಬೇಕಾಗುತ್ತೆ, ಟೂರಿಸ್ಟ್ ಗೈಡ್. ಅವರು ನಿಮ್ ಜೊತೆ ಸಿಗ್ತಾರೆ. ಅವ್ರನ್ನ ಎಂಟೈರ್ ಡೇ ನೀವು ಕರ್ಕೊಂಡು ಅಂದ್ರೆ ಅವರು ನಿಮ್ಗೆ ಯಾವ ಪ್ಲೇಸ್ ಬೇಕೋ ಅದನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಎಕ್ಸ್ಪೀರಿಯನ್ಸ್ ನೋಡಿ, ಇಲ್ಲಿ ಯಾವ್ದು ಒಬ್ರು ಯಾರೋ ಸೀನಿಯರ್ ಮೋಸ್ಟ್ ಲೆಕ್ಚರ್ಸ್ ಗಳು ಇರ್ತಾರೆ ಅಥವಾ ರಿಸೋರ್ಸ್ ಪರ್ಸನ್ ಇರ್ತಾರೆ, ಅವ್ರನ್ನ ಕರ್ಸ್ಬಿಟ್ಟು ಅವರಿಂದ ಸೆಮಿನಾರ್ ಗಳನ್ನ ಮಾಡಿಸಿದಾಗ ಅವ್ರಿಗೆ ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ, ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಾಗತ್ತೆ. ಪ್ಲೇಸಸ್ ಈಗಾಗಲೇ ಹೇಳ್ದಂಗೆ ಅದೋ ಒಂದು ಇವೆಂಟ್ ಕಂಡಕ್ಟ್ ಮಾಡ್ತೀವಿ ಅಂತಂದ್ರೆ ಏನ್ ಮಾಡ್ತಾರೆ, ಒಂದು ಪ್ಲೇಸ್ ಅನ್ನ ಬಾಡಿಗೆ ಕೊಡ್ತಾರೆ. ಚೌಲ್ಟ್ರಿ ಆಗಿರ್ಬೋದು, ಗ್ರೌಂಡ್ಸ್ ಗಳಾಗಿರ್ಬೋದು, ಪ್ಯಾಲೇಸ್ ಗ್ರೌಂಡ್ ಆಗಿರ್ಬೋದು, ಈ ತರ ಎಕ್ಸಾಂಪಲ್ ಅಂತಂದ್ಬಿಟ್ಟು. ಪ್ರಾಪರ್ಟೀಸ್ ಏನು ಒನ್ ಡೇ ಯಾವ್ದೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅಂತಂದ್ರೆ, ಅಥವಾ ಪ್ರಾಪರ್ಟೀಸ್ ನ ಯಾವ ತರ ಕೊಡ್ತಾರೆ ಅಂತಂದ್ರೆ, ಈಗ ನೋಡಿ ಯಾವ್ದೋ ಒಂದು ಬಿಲ್ಡಿಂಗ್ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಕಟ್ಟಿದ್ದಾರೆ, ಬಟ್ ಅದನ್ನ ಏನಕ್ಕೂ ಯೂಸ್ ಮಾಡ್ತಾ ಇಲ್ಲ, ಅದು ಹಾಗೆ ಉಳಿದಿದೆ ಅಂತಂದ್ರೆ ಅಲ್ಲಿ ಏನಾದ್ರು ಇವೆಂಟ್ ಮಾಡಕ್ಕೆ, ಅಲ್ಲಿ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಏನಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಪ್ರಾಪರ್ಟಿನೂ ಕೂಡ, ಅಥವಾ ಈಗ ಲ್ಯಾಂಡ್ ಇರುತ್ತೆ ಅಂತ ಅನ್ಕೊಳ್ಳಿ, ಆ ಲ್ಯಾಂಡ್ ಅಲ್ಲೂ ಕೂಡ ಆ ಪ್ರಾಪರ್ಟಿ ಮೇಲೆ ಸಂಬಂಧಪಟ್ಟಂಗ ಅಲ್ಲಿ ಏನಾದ್ರು, ಈಗ ನೀವು ನೋಡಿರ್ತೀರಾ ಊರ್ ಹೊರಗಡೆ ಗ್ರಾನೈಟ್ ಆಗಿರ್ಬೋದು, ಹಾಗೆ ಬೇರೆ ಬೇರೆ ದೊಡ್ಡದು ಏನ್ ಹಾಕೊಂಡಿರ್ತಾರೆ, ಔಟ್ಲೆಟ್ಸ್ ಗಳನ್ನ ಹಾಕೊಂಡಿರ್ತಾರೆ. ಸೊ ಪ್ರಾಪರ್ಟಿಗಳನ್ನ ಕೂಡ ಕೊಡ್ತಕ್ಕಂತಹದ್ದಾಗಿರುತ್ತೆ. ಆರ್ಗನೈಸೇಷನ್ ಗಳಾಗಿರ್ಬೋದು, NGO ಗಳಿಗೆ ಸಂಬಂಧಪಟ್ಟಿದ್ದು ಇನ್ಫಾರ್ಮೇಶನ್ ಆಗಿರ್ಬೋದು, ಇಷ್ಟನ್ನು ಕೂಡ ಮಾರ್ಕೆಟಿಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅದರ್ ದನ್ ಪ್ರಾಡಕ್ಟ್ ಮತ್ತೆ ಪ್ರಾಡಕ್ಟ್ ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಈಗಾಗ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಏನಂತ ಅಂದ್ಬಿಟ್ಟು, ಮಾರ್ಕೆಟರ್ ಏನ್ ಮಾಡ್ತಾನೆ, ಆತ ಮ್ಯಾನುಫ್ಯಾಕ್ಚರಿಂಗ್ ಏನಾಗಿರುತ್ತೆ ಅದನ್ನ ಯಾರು ಕಸ್ಟಮರ್ ಇರ್ತಾರೆ ಅವ್ನಿಗೆ ಇವನು ಮಿಡಲ್ ಸ್ಥಾನದಲ್ಲಿ ನಿಂತ್ಕೊಂಡು ಅದನ್ನ ರೀಚ್ ಮಾಡಿಸ್ತಾನೆ. ಮಾರ್ಕೆಟ್ ಅಲ್ಲಿ ವೇರಿಯಸ್ ಕೆಲಸಗಳನ್ನ ಅವನು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡೋ ಅಥವಾ ಹೇಗೋ ಆ ಪ್ರಾಡಕ್ಟ್ ಅನ್ನ ಜನಕ್ಕೆ ರೀಚ್ ಮಾಡಿಸ್ದಂಗೆ ಮಾಡ್ತಾನೆ. ಇಲ್ಲಿ ಜನರ ಹತ್ರ ಏನೋ ಕ್ರಿಯೇಟ್ ಮಾಡ್ತಾನೆ, ಆ ತರದ ಅಟ್ಮಾಸ್ಫಿಯರ್ ನ ಅಡ್ವರ್ಟೈಸಿಂಗ್ ಮೋಡ್ ಮೂಲಕ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಆತರ ಮಾರ್ಕೆಟರ್ ಅಂತಂದ್ರೆ ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. Marketer refers to any person who take more active part in business process of exchange. ಏನ್ ಹೇಳ್ತಾ ಇದ್ರೆ, ಮಾರ್ಕೆಟರ್ ಅಂತ ಅಂತಕ್ಕಂಥ ಅನ್ನೊಂದು ಒಬ್ಬ ವ್ಯಕ್ತಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನೋಡಿ, ಎನಿ ಪರ್ಸನ್, ಯಾವ್ದಾದ್ರು ಪರ್ಸನ್ ಆಗಿರ್ಬೋದು, ಆತ ಏನ್ ಮಾಡ್ತಾನೆ, ಒಂದು ಪ್ರಾಡಕ್ಟ್ ರೀಚ್ ಆಗ್ಬೇಕು ಅಥವಾ ಒಂದು ಪ್ರಾಡಕ್ಟ್ ಸೇಲ್ ಆಗ್ಬೇಕು ಅಂತಂದ್ರೆ ಅವನು ಆ ಕ್ರಿಯೆಯಲ್ಲಿ ಮೋರ್ ಆಕ್ಟಿವ್ನೆಸ್ ನ ತೋರಿಸ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಎಕ್ಸಾಂಪಲ್ ನೀವು APMC ಗಳಲ್ಲೋ ಅಥವಾ ಎಲ್ಲಾದ್ರೂ ನಿಮ್ಗೆ ಐಡಿಯಾ ಇತ್ತು ಅಂತಂದ್ರೆ ಬ್ರೋಕರ್ ಗಳು ಇರ್ತಾರೆ. ಬ್ರೋಕರ್ ಗಳು ಏನ್ ಮಾಡ್ತಾರೆ, ಒಂದೊಂದು ಅಂಗಡಿಗಳಿಗೂ ವಿಸಿಟ್ ಮಾಡಿ ಈ ಪ್ರಾಡಕ್ಟ್ ಈ ತರ ರೇಟ್ ಅಲ್ಲಿ ಇದೆ, ಈಗ ತಗೋಬಿಡಿ, ನಿಮ್ಗೆ ಕಮ್ಮಿ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ ಐಟಮ್ ಅಂತ ಅಂದ್ಬಿಟ್ಟು ಆರ್ಡರ್ ಗಳನ್ನ ಬರ್ಸ್ಕೊಳ್ಬಿಡ್ತಾರೆ. ಸೊ ಈ ತರ ಆಕ್ಟಿವಿಟಿ ನಡೆಯುತ್ತೆ. ಮಾರ್ಕೆಟರ್ ಅಂತಂದ್ರೆ ಯಾವುದೇ ಪರ್ಸನ್ ಆಗಿರ್ಬೋದು, ಆತ ನೋಡಿ ಮೋರ್ ಆಕ್ಟಿವ್ ಪಾರ್ಟ್ ಇನ್ ಬಿಸ್ನೆಸ್ ಎಕ್ಸ್ಚೇಂಜ್. ಏನೋ ಆತ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಕ್ಕೆ ಏನೇನೋ ಆಕ್ಟಿವಿಟಿಗಳನ್ನ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾನೆ. ಏನೋ ಅವ್ನ ಇನ್ವಾಲ್ವ್ಮೆಂಟ್ ಆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ ಅಂತ
ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನಾರ್ಮಲಿ ಇಟ್ ಇಸ್ ದ ಸೆಲ್ಲರ್. ಏನ್ ಹೇಳ್ತಾ ಇದ್ರೆ, ಮಾರ್ಕೆಟ್ ಅಲ್ಲಿ ಯಾರಾಗಿರ್ತಾರೆ ಅಂತಂದ್ರೆ ನಾರ್ಮಲಿ ಸೆಲ್ಲರೇ ಆಗಿರ್ತಾನೆ. ಏನ್ ಸೆಲ್ಲರ್ ಆಗಿರ್ತಾರೆ ಅಂತಂದ್ರೆ, ನೀವು ಒಂದು ಅಂಗಡಿಗೆ ಹೋಗ್ತೀರಾ, ಏನೋ ಐಟಮ್ ಬೇಕು ಅಂತ ಅನ್ಕೊಳ್ಳಿ, ನಿಮ್ಮ ಮನೆ ಪಕ್ಕದ್ದೇ ಆಗಿರ್ಬೋದು. ನೀವೇನೋ ಒಂದು ಐಟಮ್ ನ ಕೇಳ್ತೀರಾ, ಯಾವ್ದೋ ಬ್ರ್ಯಾಂಡ್ ಇರ್ತಕ್ಕಂತಹ ಒಂದು ಸೋಪ್ ಕೊಡಿ ಅಂತ ಕೇಳ್ತೀರಾ. ಅವಾಗ ಏನ್ ಮಾಡ್ತಾರೆ, ಕೆಲವು ಸಲ ಅವ್ರ ಅಂಗಡಿಲಿ ಐಟಮ್ ಇರುತ್ತೋ ಅಥವಾ ಇರ್ದಿಲ್ಲ. ಸೊ ಈ ತರ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ, ಜಸ್ಟ್ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಇನ್ನೊಂದ್ಸಲ ಟ್ರೈ ಮಾಡೋರಂತೆ ಅಂತ ಅಂದ್ಬಿಟ್ಟು ನಿಮ್ಗೆ ಒಂದು ಆಫರ್ ಮಾಡ್ತಾರೆ. ಅವಾಗ ನೀವು ಕೆಲವು ಸಲ ತಗೋಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ನಾರ್ಮಲಿ ಮಾರ್ಕೆಟರ್ ಯಾರಾಗಿರ್ತಾರೆ ಅಂತಂದ್ರೆ ಸೆಲ್ಲರೂ ಆಗಿರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹೂ ಈಸ್ ಮೋರ್ ಆಕ್ಟಿವ್ ಇನ್ ಎಕ್ಸ್ಚೇಂಜ್ ಆಫ್ ಪ್ರೋಸೆಸ್, ಹೌಎವರ್ ಇನ್ ಎ ಕ್ರಿಯೇಷನ್ certain situation the buyer may also take the active part in the exchange process. ಇದರಲ್ಲಿ ಮಾರ್ಕೆಟರ್ ಅಷ್ಟೇ ಅಲ್ಲ, ಈಗ ನಮ್ಗೆ ಹೊಸ ಪ್ರಾಡಕ್ಟ್ ಬೇಕು ಅಂತಂದ್ರೆ ನಾವೇನೆ ಈಗ ರ್ಯಾಷನಲ್ ಕಸ್ಟಮರ್ಸ್ ಇರ್ತಾರೆ. ಏನ್ ರ್ಯಾಷನಲ್ ಕಸ್ಟಮರ್ ಅಂತಂದ್ರೆ, ನಾನ್ ಈ ಸಲ ಒಂದು ಯಾವ್ದೋ ಪೇಸ್ಟ್ ಅನ್ನ ಯೂಸ್ ಮಾಡ್ತೀನಿ, ಈ ಪೇಸ್ಟ್ ನನಗೆ ಇಷ್ಟ ಆಯ್ತು, ಇಷ್ಟ ಆಗ್ಲಿಲ್ಲ, ಇನ್ನೊಂದ್ಸಲ ಏನ್ ಮಾಡೋಣ, ಇನ್ನೊಂದು ಬೇರೆ ಪ್ರಾಡಕ್ಟ್ ಯಾವ್ದೋ ಮಾರ್ಕೆಟ್ ಅಲ್ಲಿ ಇದೆ ಅದನ್ನು ಟ್ರೈ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಟೈಮು ಬೇರೆ ಬೇರೆ ಚೇಂಜ್ ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಮಾರ್ಕೆಟಿಂಗ್ ಅಲ್ಲಿ ಬೈಯರು ಕೂಡ ರೋಲ್ ನ ಪ್ಲೇ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಹಾಗಾದ್ರೆ ನಿಮ್ಗೆ ಮಾರ್ಕೆಟರ್ ಅಂತಂದ್ರೆ ಯಾರು ಅನ್ನೋದು ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು ಅಂತ ನೋಡೋಣ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮೀನ್ಸ್ ಮ್ಯಾನೇಜ್ಮೆಂಟ್ ಆಫ್ ಮಾರ್ಕೆಟಿಂಗ್ ಫಂಕ್ಷನ್ಸ್ ಅಂತ ಹೇಳ್ತಾ ಇದ್ರೆ. ಏನು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತಂದ್ರೆ, ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಂತಹ ಫಂಕ್ಷನ್ಸ್ ಗಳನ್ನ ಮ್ಯಾನೇಜ್ ಮಾಡ್ತಕ್ಕಂತಹದ್ನೇ ಮಾರ್ಕೆಟಿಂಗ್ ಫಂಕ್ಷನ್ ಅಂತ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ರೆ. ಸಿಂಪಲ್ ಇಲ್ಲೇ ನೋಡಿ, ಇಲ್ಲಿ ಒಂದೇ ವರ್ಡ್ ಅಲ್ಲಿ ಇದೆ, ತುಂಬಾ ಈಸಿ ಆಗಿರುತ್ತೆ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮೀನ್ಸ್ ಮ್ಯಾನೇಜ್ಮೆಂಟ್ ಆಫ್ ಮಾರ್ಕೆಟಿಂಗ್ ಫಂಕ್ಷನ್, ಮ್ಯಾನೇಜ್ಮೆಂಟ್ ಫಂಕ್ಷನ್ ಗಳನ್ನ ಮ್ಯಾನೇಜ್ ಮಾಡ್ತಕ್ಕಂತಹದ್ನ ಮ್ಯಾನೇಜ್ಮೆಂಟ್ ಆಫ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ರೆ. ಇನ್ನೂ ಬೇರೆ ವರ್ಡಿಂಗ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ರೆಫರ್ ಟು ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ಆಫ್ ಆಕ್ಟಿವಿಟೀಸ್ ವಿಚ್ ಫೆಸಿಲಿಟೇಟ್ಸ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಬಿಟ್ವೀನ್ ಪ್ರೊಡ್ಯೂಸರ್ ಅಂಡ್ ಕನ್ಸ್ಯೂಮರ್ ಆರ್ ಯೂಸರ್ಸ್ ಆಫ್ ದ ಪ್ರಾಡಕ್ಟ್ ಅಂಡ್ ಸರ್ವಿಸಸ್. ಏನ್ ಹೇಳ್ತಾ ಇದ್ರೆ, ಒಂದು ಪ್ರಾಡಕ್ಟ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂದ ಕಸ್ಟಮರ್ಸ್ ಗೆ ರೀಚ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಒಂದು ಪ್ಲಾನ್ ಮಾಡ್ಬೇಕು. ಅದು ಆ ಪ್ಲಾನಿಂಗ್ ಆರ್ಗನೈಸ್ ಆಗಿ ನಡಿಬೇಕು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಪ್ಲಾನ್ ಮಾಡ್ಬೇಕು, ಆರ್ಗನೈಸ್ ಮಾಡ್ಬೇಕು, ಡೈರೆಕ್ಟಿಂಗ್ ಮಾಡ್ಬೇಕು, ಕಂಟ್ರೋಲಿಂಗ್ ಮಾಡ್ಬೇಕು. ಎಲ್ಲವೂ ಯಾವ್ದಕ್ ಸಂಬಂಧಪಟ್ಟಂಗೆ ಮಾಡ್ಬೇಕು, ಮಾರ್ಕೆಟಿಂಗ್ ಫಂಕ್ಷನ್ ಗೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಮಾಡ್ಬೇಕು. ಅದನ್ನೇ ಏನ್ ಹೇಳ್ತಾ ಇದ್ರೆ, ಗೂಡ್ಸ್ ಅಂಡ್ ಸರ್ವಿಸಸ್ ಗಳಿಗೆ ಸಂಬಂಧಪಟ್ಟಂಗೆ ಮಾಡ್ಬೇಕು ಅಂತ ಹೇಳ್ತಿದ್ರೆ, ಅದನ್ನೇ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಅದರಿಂದ ಮಾಡೋದ್ರಿಂದ ಏನಾಗ್ಬೇಕು, ಪ್ರೊಡಕ್ಷನ್ ಚೆನ್ನಾಗಾಗ್ಬೇಕು, ಅದ್ರ ಜೊತೆಗೆ ಸೇಲ್ಸ್ ಇನ್ಕ್ರೀಸ್ ಆಗ್ಬೇಕು. ಅದು ಮಾಡ್ತಕ್ಕಂತಹ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಕ್ಕಂತಹ ಪ್ರಾಡಕ್ಟ್ ಕಸ್ಟಮರ್ ಗೆ ರೀಚ್ ಆಗ್ಬೇಕು. ಅದೇ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫಿಲಿಪ್ ಕಾಟ್ಲರ್ ಅಂತ ಅಂದವರು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಡೆಫಿನೇಷನ್ ಕೊಡ್ತಾರೆ. ಅದು ಏನು ಅಂತ ಅಂದ್ಬಿಟ್ಟು ನೋಡೋಣ. ಡೆಫಿನೇಷನ್: ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆಸ್ ದ ಆರ್ಟ್ ಅಂಡ್ ಸೈನ್ಸ್. ನೋಡಿ ಇಲ್ಲಿ ಇದು ಏನ್ ಹೇಳ್ತಿದ್ರೆ, ಆರ್ಟ್ ಅಂತಂದ್ರೆ ಏನು, ಕಲೆ ಹಾಗೂ ವಿಜ್ಞಾನ ಅಂತ ಅಂದ್ಬಿಟ್ಟು ಎರಡು ಹೇಳ್ತಾ ಇದ್ರೆ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಅನ್ನೋದು ಬೋತ್ art and science and choosing target market and keeping growing customers through creating, delivering and communicating superior customer value of management. ಏನ್ ಹೇಳ್ತಾ ಇದ್ರೆ, ಒಂದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಇದೊಂದು ಕಲೆ ಮತ್ತೆ ವಿಜ್ಞಾನ ಅಂತ ಹೇಳ್ತಾ ಇದ್ರೆ. ಹಾಗೆ ಒಂದು ಟಾರ್ಗೆಟ್ ಮಾರ್ಕೆಟ್ ನ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇರ್ತಕ್ಕಂತಹ ಇಂಡಸ್ಟ್ರಿ ಟಾರ್ಗೆಟ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂತಹ ಕಸ್ಟಮರ್ ಗೆ ಪ್ರಾಡಕ್ಟ್ ಅನ್ನ ರೀಚ್ ಮಾಡಿಸಿ ಅದರಿಂದ ಏನನ್ನ ಇನ್ಕ್ರೀಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ, ಅವ್ರಿಗೆ ಅವೇರ್ನೆಸ್ ನ ಇನ್ಕ್ರೀಸ್ ಮಾಡಿ ಆ ಪ್ರಾಡಕ್ಟ್ ನ ಯೂಸ್ ಮಾಡ್ತಕ್ಕಂತಹದ್ನೇ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸುಪೀರಿ ಏನಂತಂದ್ರೆ, ಅದರಿಂದ ಒಳ್ಳೆ ಪ್ರಾಡಕ್ಟ್ ತಗೊಂಡಿದೀವಿ ಅಂತ ಅಂದ್ಬಿಟ್ಟು ಮತ್ತೆ ಅದರಿಂದ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಸ್ಯಾಟಿಸ್ಫೈ ಆಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಏನು ಅನ್ನೋದ್ರ ಮೀನಿಂಗು ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ಮಾರ್ಕೆಟಿಂಗಿಗೂ ಸೆಲ್ಲಿಂಗು ಇರ್ತಕ್ಕಂತಹ ಡಿಫ್ರೆನ್ಸಸ್ ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನ್ ಮಾರ್ಕೆಟಿಂಗ್ ಅಂತಂದ್ರೆ ಎರಡು ಒಂದೇ ಅಂತ ಅನ್ಸುತ್ತೆ. ಮಾರ್ಕೆಟಿಂಗ್ ಅಂತಂದ್ರೆ ಒಂದ್ ಪ್ರಾಡಕ್ಟ್ ನ ಮಾರ್ಕೆಟ್ ಮಾಡ್ತಕ್ಕಂತಹದ್ದಾಗಿರ್ಬೋದು, ಹಾಗೆ ಸೆಲ್ಲಿಂಗ್ ಅಂತಂದ್ರೆ ಒಂದ್ ಮಾರ್ಕೆಟ್ ನ ಒಂದ್ ಐಟಮ್ ನ ಸೇಲ್ ಮಾಡ್ತಕ್ಕಂತಹದ್ದಾಗಿರ್ಬೋದು ಅನ್ನೋದೇ ನಿಮ್ ಮೈಂಡ್ ಅಲ್ಲಿ ಇರುತ್ತೆ. ಆದ್ರೆ ಎರಡು ಕೂಡ ಸಣ್ಣ ಸಣ್ಣ ಡಿಫ್ರೆನ್ಸಸ್ ಗಳಿದೆ. ಏನು ಅಂತ ಅಂದ್ಬಿಟ್ಟು ನೋಡೋಣ. ಹಾಗಾದ್ರೆ ಫಸ್ಟ್ ಸೆಲ್ಲಿಂಗ್ ಏನು ಡಿಫ್ರೆನ್ಸ್ ಮತ್ತೆ ಮಾರ್ಕೆಟಿಂಗ್ ಇಲ್ಲಿ ಏನ್ ನೋಡೋಣ. ಇಲ್ಲಿ ಡಿಫ್ರೆಂಟ್ ಆಸ್ಪೆಕ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಇದ್ರ ಆಬ್ಜೆಕ್ಟಿವ್ ಅಂತಂದ್ರೆ ಏನು, ಉದ್ದೇಶ ಏನು ಅಂತ ಅಂದ್ಬಿಟ್ಟು ನೋಡೋಣ. ಫಸ್ಟ್ ಸೆಲ್ಲಿಂಗ್ ಉದ್ದೇಶ ಏನು, ಶಾರ್ಟ್ ಟರ್ಮ್ ಪ್ರೋಸೆಸ್ ಅಂಡ್ ಫೋಕಸ್ ಆನ್ ದ ರೆವಿನ್ಯೂ ಜನರೇಷನ್. ಸೇಲ್ಸ್ ಏನನ್ನ ಫೋಕಸ್ ಮಾಡ್ತಾ ಇದೆ, ಒಂದು ಪ್ರಾಡಕ್ಟ್ ಇದೆ ಅದನ್ನ ಮಾರ್ಬೇಕು, ಅದು ಶಾರ್ಟ್ ಟರ್ಮ್. ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆಯಪ್ಪ, ಇಷ್ಟು ಪ್ರಾಡಕ್ಟ್ ಇದೆ, ಅದು ಏನ್ರ ಮೇಲೆ ಫೋಕಸ್ ಮಾಡ್ತಾ ಇದೆ, ಅದನ್ನ ಸೇಲ್ ಮಾಡ್ಬೇಕಷ್ಟೇ, ಸೇಲ್ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೇಕಷ್ಟೇ.
ಸೆಲ್ಲಿಂಗ್ ಅಂತ ಅನ್ನೋದು ಮಾರ್ಕೆಟ್ ಒಂದು ಇರ್ತಕ್ಕಂತಹ ಪ್ರಾಡಕ್ಟ್ ನ ಶಾರ್ಟ್ ಟರ್ಮ್ ಇದೆ, ಅಂದ್ರೆ ಕಮ್ಮಿ ಡ್ಯೂರೇಷನ್ ಅಲ್ಲಿ ಆ ಇರ್ತಕ್ಕಂತಹ ಪ್ರಾಡಕ್ಟ್ ನ ಮುಗಿಸ್ಬಿಡ್ಬೇಕು ಅಷ್ಟೇ ಅದ್ರದ್ದು ಮೇನ್ ಇಂಟೆನ್ಷನ್ ಆಗಿರುತ್ತೆ. ಸೆಲ್ಲಿಂಗ್ ಶಾರ್ಟ್ ಟರ್ಮ್ ಮತ್ತೆ ಇರ್ತಕ್ಕಂತಹ ಪ್ರಾಡಕ್ಟ್ ನ ಮಾರ್ತಕ್ಕಂತಹದಕ್ಕೆ ಫೋಕಸ್ ಮಾಡೋದು ಅಂತ ಹೇಳ್ತಾ ಇದೆ. ಹಾಗಾದ್ರೆ ಮಾರ್ಕೆಟಿಂಗ್ ನ ಉದ್ದೇಶ ಏನು? ಫೋಕಸ್ ಆನ್ ಲಾಂಗ್ ಟರ್ಮ್ ಬ್ರ್ಯಾಂಡ್ ಬಿಲ್ಡಿಂಗ್ ಅಂಡ್ ಕಸ್ಟಮರ್ ರಿಲೇಶನ್ಶಿಪ್. ಏನ್ ಹೇಳ್ತಾ ಇದ್ರೆ ಮಾರ್ಕೆಟಿಂಗ್ ಅಂತ ಅನ್ನೋದು ಇದೊಂದು ಲಾಂಗ್ ಟರ್ಮ್ ಅಂತ ಹೇಳ್ತಾ ಇದ್ರೆ, ಒಬ್ಬ ಕಸ್ಟಮರ್ ಅವರು ಒಂದು ಪ್ರಾಡಕ್ಟ್ ನ ತಗೊಳಕ್ಕೆ ಅವ್ರು ಪ್ರಿಫರ್ ಮಾಡ್ತಾ ಇದ್ದಾನೆ, ಅದೇ ಬ್ರ್ಯಾಂಡಿಗೆ ಅವನು ಫೋಕಸ್ ಮಾಡ್ತಾನೆ ಅಂತಂದ್ರೆ ಏನಾಗಿರ್ಬೇಕು, ಅವ್ನ ಮೈಂಡ್ ಅಲ್ಲಿ ಅದು ಫಿಕ್ಸ್ ಆಗಿರ್ಬೇಕು, ನಾನು ಯೂಸ್ ಮಾಡ್ರೆ ಇಂಥ ಪ್ರಾಡಕ್ಟ್ ನೇ ಯೂಸ್ ಮಾಡ್ಬೇಕು. ಹಾಗಾಗಿ ಮಾರ್ಕೆಟಿಂಗ್ ಅಂತ ಅನ್ನೋದು ಲಾಂಗ್ ಟರ್ಮ್ ಬಿಲ್ಡಿಂಗ್ ಅಂಡ್ ಕಸ್ಟಮರ್ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ತಕ್ಕಂತಹದ್ದಾಗಿರುತ್ತೆ. ಸೇಲ್ ಅಂದ್ರೆ ಸೆಲ್ಲಿಂಗ್ ಏನ್ ಮಾಡ್ತಾ ಇದ್ರು ಆಬ್ಜೆಕ್ಟಿವ್ ಇರ್ತಕ್ಕಂಥ ಪ್ರಾಡಕ್ಟ್ ನ ಚೆನ್ನಾಗಿಲ್ದೆ ಹೋಗ್ಲಿ ಏನಾದ್ರು ಮಾರ್ಕ್ ಮುಗಿಸ್ಬೇಕು, ಅದು ಶಾರ್ಟ್ ಟರ್ಮ್ ಅಲ್ಲಿ ಆಗಿರುತ್ತೆ. ಆದ್ರೆ ಮಾರ್ಕೆಟಿಂಗ್ ಅಂತ ಅನ್ನೋದು ಲಾಂಗ್ ಟರ್ಮ್. ಒಬ್ಬ ವ್ಯಕ್ತಿ ಯಾವುದೋ ಒಂದು ಪ್ರಾಡಕ್ಟ್ ನ ತಗೊಂಡ ಅಂತಂದ್ರೆ ಅವ್ನು ಇರತನಕನು ಅದೇ ಪ್ರಾಡಕ್ಟ್ ನ ಅವನು ಯೂಸ್ ಮಾಡ್ತಾ ಇರ್ಬೇಕು ಅನ್ನೋದನ್ನ ಕಸ್ಟಮರ್ ವ್ಯಾಲ್ಯೂ ಬಿಲ್ಡ್ ಮಾಡ್ಕೊಳ್ತಕ್ಕಂತಹದ್ನೇ ಮಾರ್ಕೆಟಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಇದಕ್ಕೆ ಇರ್ತಕ್ಕಂತಹ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ಅಂದ್ಬಿಟ್ಟು ನೋಡೋಣ. ಫಸ್ಟ್ ಸೆಲ್ಲಿಂಗ್ ಅಲ್ಲಿ ಇಂಡಿವಿಜುವಲ್ ಕಸ್ಟಮರ್ಸ್ ಗಳೇ ಸೆಲ್ಲಿಂಗ್ ನ ಒಂದು ಮೇನ್ ಏನು ಆಡಿಯನ್ಸ್ ಆಗಿರ್ತಾರೆ. ಯಾವ್ದೋ ಒಂದು ಪ್ರಾಡಕ್ಟ್ ಇರುತ್ತೆ, ಸೆಲ್ಲರ್ ಇರ್ತಾನೆ, ಅವನು ಯಾರಿಗೋ ಸೇಲ್ ಮಾಡ್ಬೇಕಾಗುತ್ತೆ, ಅವರೇನೆ ಅವರ ಡೈರೆಕ್ಟ್ ಟಾರ್ಗೆಟ್ ಆಡಿಯನ್ಸ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ಮಾರ್ಕೆಟಿಂಗ್ ಅಲ್ಲಿ ಬ್ರಾಡ್ ಮಾರ್ಕೆಟ್ ಸೆಗ್ಮೆಂಟ್ ಇದೆ. ನಾವು ಇಲ್ಲಿ ನೋಡಿ, ಇಲ್ಲಿ ಸೆಲ್ಲಿಂಗ್ ಅಲ್ಲಿ ಏನ್ ಮಾಡಿದ್ರು, ಇರೋ ಪ್ರಾಡಕ್ಟ್ ನ ಯಾರೋ ಒಬ್ರು ಸೇಲ್ ಮಾಡ್ಬಿಟ್ಟು. ಆದ್ರೆ ಮಾರ್ಕೆಟಿಂಗ್ ಅಲ್ಲ, ಇಲ್ಲಿ ತುಂಬಾ ದೊಡ್ಡ ಫೀಲ್ಡ್ ಸಿಗ್ತಾ ಹೋಗುತ್ತೆ, ಇಲ್ಲಿ ಎಲ್ಲದನ್ನ ಫೇಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಬ್ರಾಡ್ ಮಾರ್ಕೆಟ್ ಸೆಗ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಇಲ್ಲಿ ಬರೀ ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಸೇಲ್ ಮಾಡ್ಬಿಟ್ರು, ಅಲ್ಲಿ ಡೈರೆಕ್ಟ್ ಆಗಿ ಕಸ್ಟಮರ್ಗಲ್ಲ, ಬೇರೆ ಆಂಗಲ್ ಗಳಲ್ಲಿ ಈಗ ಹೋಲ್ಸೇಲರ್ ಇಂದ ರಿಟೇಲರ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹೋಲ್ಸೇಲರ್ ಇಂದ ರಿಟೇಲರ್ ಇಂದ ಕನ್ಸ್ಯೂಮರ್ ಬರ್ಬೇಕಾಗುತ್ತೆ. ಸೊ ಈ ತರ ಪ್ರೋಸೆಸ್ ನ ಅದು ಪಾಸ್ ಮಾಡಿ ಬರ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಕಾನ್ಸೆಪ್ಟ್ ಅಪ್ರೋಚ್ ಗೆ ಸಂಬಂಧಪಟ್ಟಂಗೆ ಇದು ಡೈರೆಕ್ಟ್ ಮತ್ತೆ ಯಾವ್ದು ಸೆಲ್ಲಿಂಗ್ ಅಂತ ಅನ್ನೋದು ಡೈರೆಕ್ಟ್ ಅಂಡ್ ಪರ್ಸನಲೈಸ್ಡ್ ಇಂಟರಾಕ್ಷನ್ ವಿತ್ ಕಸ್ಟಮರ್. ಏನ್ ಹೇಳ್ತಿದ್ರೆ, ಒಬ್ಬ ಸೆಲ್ಲರ್ ಇರ್ತಾನೆ, ಯಾವ್ದೋ ಒಂದು ಐಟಮ್ ತಗೊಳಕ್ಕೆ ನೀವು ಅಂಗಡಿ ಹೋಗ್ತೀರಾ, ಅವ್ರ ಜೊತೆ ಡೈರೆಕ್ಟ್ ಆಗಿ ಇಂಟರಾಕ್ಟ್ ಮಾಡಿ ಆ ಪ್ರಾಡಕ್ಟ್ ನ ನೀವು ತಗೊಳ್ತಕ್ಕಂತಹದ್ದಾಗಿರುತ್ತೆ. ಡೈರೆಕ್ಟ್ ಆಗಿ ಇಂಟರಾಕ್ಷನ್ ಇರುತ್ತೆ. ಪರ್ಸನಲೈಸ್ಡ್, ನಿಮ್ಗೆ ಯಾರೋ ಒಬ್ರು ರೆಫರ್ ಮಾಡ್ತಾ ಇರ್ಬೋದು ಈ ಪ್ರಾಡಕ್ಟ್ ನ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು. ಅದೇ ನಮ್ಮ ಮಾರ್ಕೆಟಿಂಗ್ ಅಂತ ಅನ್ನೋದು ಇದ್ರದ್ದು ಆಸ್ಪೆಕ್ಟ್ ತುಂಬಾ ಬ್ರಾಡ್ ಇದೆ, ಹಾಗೆ ಸ್ಟ್ರಾಟಜಿಕ್ ಆಗಿದೆ, ಮಲ್ಟಿ ಚಾನೆಲ್ ಕ್ಯಾಂಪೈನಿಂಗ್ ಆಗ್ಬೇಕಾಗತ್ತೆ. ಇದಕ್ಕೆ ಮಾರ್ಕೆಟಿಂಗ್ ಅಂತಂದ್ರೆ ಏನು, ಒಂದ್ ಇರೋ ಪ್ರಾಡಕ್ಟ್ ಮಾರ್ಕೆಟ್ಗೆ ಸುಮ್ನೆ ಬಿಟ್ಬಿಡೋದಲ್ಲ, ಆ ಪ್ರಾಡಕ್ಟ್ ಎಷ್ಟು ಕ್ವಾಲಿಫೈಡ್ ಆಗಿದೆ, ಎಷ್ಟು ಚೆನ್ನಾಗಿದೆ, ಅದ್ರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ, ಯಾಕೆ ಕಸ್ಟಮರ್ ಗಳು ಇದೇ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕು ಅನ್ನೋದನ್ನ ಮೇಲೆ ಫೋಕಸ್ ಮಾಡುತ್ತೆ. ಅದ್ರ ಆಸ್ಪೆಕ್ಟ್ ಅಪ್ರೋಚ್ ಮಾರ್ಕೆಟಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಇದ್ರ ಟೈಮ್ ಫ್ರೇಮ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಗೈಸ್, ಸೆಲ್ಲಿಂಗ್ ಅಂತ ಅನ್ನೋದು ಶಾರ್ಟ್ ಟರ್ಮ್, ಇಮಿಡಿಯೇಟ್ ಆಗಿ ಇರ್ತಕ್ಕಂತಹ ಪ್ರಾಡಕ್ಟ್ ಏನಾರು ಆಗ್ಲಿ ಒಡನೆ ಸೇಲ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಅದೇ ಮಾರ್ಕೆಟಿಂಗು ಲಾಂಗ್ ಟರ್ಮ್ ಆಗಿರುತ್ತೆ. ಏನು, ಸಸ್ಟೈನ್ಡ್ ಗ್ರೋತ್ ಅಂಡ್ ಬ್ರ್ಯಾಂಡ್ ಪರ್ಫಾರ್ಮೆನ್ಸ್. ಅದು ಬ್ರ್ಯಾಂಡ್ ಮೇಲೆ ಅದು ಫೋಕಸ್ ಮಾಡುತ್ತೆ. ಈಗ ನೋಡಿ, ಇಲ್ಲಿ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಸೋಪ್ಗಳಿದ್ರು, ನೀವು ಪ್ರಿಫರ್ ಮಾಡ್ತಕ್ಕಂತಹ ಸೋಪ್ನೆ ನೀವ್ ಯಾಕೆ ತಗೊಳ್ತೀರಾ? ಇಲ್ಲ, ಎಲ್ಲದಕ್ಕಿಂತನೂ ಇದು ತುಂಬಾ ಚೆನ್ನಾಗಿ ನಮ್ಮ ಬಾಡಿಗೆ, ನಮ್ಮ ಸ್ಕಿನ್ ಗೆ ಸೆಟ್ ಆಗುತ್ತೆ ಅನ್ನೋದು ನಿಮ್ದು ಐಡಿಯಾಲಜಿ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರುತ್ತೆ, ಅದಕ್ಕೋಸ್ಕರ ತಗೊಳ್ತೀರಾ. ಹಾಗಾಗಿ ಇದು ಲಾಂಗ್ ಟರ್ಮ್ ಅಲ್ಲಿ ಇರ್ತಕ್ಕಂತಹದ್ದಾಗಿರುತ್ತೆ ಮಾರ್ಕೆಟಿಂಗ್ ಅನ್ನೋದು ಅಂತ ಹೇಳ್ತಿದ್ರೆ. ಹಾಗಾದ್ರೆ ಇದ್ರದ್ದು ಫೀಡ್ಬ್ಯಾಕ್ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು, ಇಲ್ಲಿ ಸೆಲ್ಲಿಂಗ್ ಅಲ್ಲಿ ಡೈರೆಕ್ಟ್ ಆಗಿ ಒಂದು ಪ್ರಾಡಕ್ಟ್ ನ ಮಾರ್ತಿದ್ದಾರೆ, ಒಂದು ಸೇಲ್ ಆಗ್ತಿತ್ತು ಅಂದಿದ ತಕ್ಷಣ ಕಸ್ಟಮರ್ ಇಂದ ಬೇಗನೆ ನಮ್ಗೆ ರೆಸ್ಪಾನ್ಸ್ ಫೀಡ್ಬ್ಯಾಕ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆದ್ರೆ ಇದ್ರಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಇಂಡೈರೆಕ್ಟ್ ಆಗಿರುತ್ತೆ. ಇಂಡೈರೆಕ್ಟ್ ಫೀಡ್ಬ್ಯಾಕ್ ಥ್ರೂ ಮಾರ್ಕೆಟ್ ರಿಸರ್ಚ್ ಅಂಡ್ ಅನಾಲಿಸಿಸ್. ಅವರು ಡೈರೆಕ್ಟ್ ಆಗಿ ಇಲ್ಲಿ ಸೆಲ್ಲಿಂಗ್ ಡೈರೆಕ್ಟ್ ಸೇಲ್ ಮಾಡ್ಬಿಟ್ರು, ಅವನು ಯೂಸ್ ಮಾಡ್ದ ಕಸ್ಟಮರ್ ಅವನಿಗೆ ರಿಪೋರ್ಟ್ ನ ಹೇಳ್ತಾರೆ, ನನಗೆ ಈ ತರ ಇದು ಅಡ್ಜಸ್ಟ್ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು. ಅದೇ ಮಾರ್ಕೆಟಿಂಗ್ ಅಲ್ಲಿ ಅವರು ಡೈರೆಕ್ಟ್ ಆಗಿ ಇಂಟರಾಕ್ಟ್ ಮಾಡಕ್ಕಾಗತ್ತಿಲ್ಲ. ಸೊ ಅವ್ರಿಗೆ ಅದಕ್ಕೆ ಅಂತ ಅಂದ್ಬಿಟ್ಟು ನೀವು ಕೆಲವು ಸಲ ಅಬ್ಸರ್ವ್ ಮಾಡಿರ್ಬೋದು, ಮನೆ ಹತ್ರ ಬಂದ್ಬಿಟ್ಟು ಇಂಥ ಪ್ರಾಡಕ್ಟ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಹೇಳಿ, ನಿಮ್ಮ ಒಪಿನಿಯನ್, ಕಸ್ಟಮರ್ ಒಪಿನಿಯನ್ ಹೇಳಿ ಅಂತ ಅಂದ್ಬಿಟ್ಟು ರಿಪೋರ್ಟ್ ಮಾಡ್ಕೊಂಡ್ ಬರಕ್ಕೆ ನಿಮ್ಮ ಮನೆ ಹತ್ರ ಸುಮಾರು ಸಲ ಬಂದಿರೋದನ್ನ ನೀವು ಈಗಾಗಲೇ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಸೊ ಇಂಡೈರೆಕ್ಟ್ ಫೀಡ್ಬ್ಯಾಕ್ ನ ಅದು ತಗೊಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಡೈರೆಕ್ಟ್ ಆಗಿ ಫೀಡ್ಬ್ಯಾಕ್ ನ ತಗೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು. ಸಕ್ಸಸ್ ಮೆಷರ್ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು, ಸಕ್ಸಸ್ ಇಸ್ ಮೆಷರ್ಡ್ ಬೈ ಎ ನಂಬರ್ ಆಫ್ ಕ್ಲೋಸ್ಡ್ ಸೇಲ್ಸ್. ಏನು, ಇದರಲ್ಲಿ ಸಕ್ಸಸ್ ರೇಟ್ ನ ಯಾವ ತರ ನೋಡ್ತಾರೆ ಅಂತಂದ್ರೆ, ಎಷ್ಟು ಸೆಲ್ಲಿಂಗ್ ಅಲ್ಲಿ ಎಷ್ಟು ಪ್ರಾಡಕ್ಟ್ ನ ನೀನ್ ಸೇಲ್ ಮಾಡ್ದೆ ಅಷ್ಟೇ ಏನಪ್ಪಾ, ಅದ್ರದ್ದು ಮೇಲೆ ಫೋಕಸ್ ಮಾಡ್ತಾರೆ. ನಿನ್ ಕ್ವಾಲಿಟಿ ಇತ್ತಾ, ಚೆನ್ನಾಗಿತ್ತಾ, ಪ್ರೈಸ್ ಜಾಸ್ತಿ ಇತ್ತಾ, ಕಮ್ಮಿ ಇತ್ತಾ, ಏನೂ ಫೋಕಸ್ ಮಾಡಲ್ಲ. ಒಟ್ಟಿನಲ್ಲಿ ಇರ್ತಕ್ಕಂತಹ ಪ್ರಾಡಕ್ಟ್ ಎಷ್ಟು ಕ್ವಾಂಟಿಟಿ ಸೇಲ್ ಆಯ್ತು, ಇವತ್ತು 1000 ಮಾರ್ದ, 5000 ಮಾರ್ದ, 10,000 ಪ್ರಾಡಕ್ಟ್ ನ ಮಾರ್ದ, ಇಷ್ಟ್ರ ಮೇಲೆ ಮಾತ್ರನೇ ಫೋಕಸ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗಾದ್ರೆ ಮಾರ್ಕೆಟಿಂಗ್ ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂತಂದ್ರೆ, ಸಕ್ಸಸ್ ಇಸ್ ಮೆಷರ್ಡ್ ಬೈ ಬ್ರಾಂಡ್ ರೆಕಗ್ನಿಷನ್
ಲೀಡ್ಸ್ ಅಂಡ್ ಮಾರ್ಕೆಟ್ ರಿಸರ್ಚ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನು ಅದು ಯಾವ್ದ್ರ ಮೇಲೆ, ಅದು ಬ್ರ್ಯಾಂಡ್ ರೆಕಗ್ನಿಷನ್ ಮೇಲೆ, ಲೀಡ್ಸ್ ಗಳ ಮೇಲೆ, ಎಷ್ಟು ಬ್ರ್ಯಾಂಡ್ ಆ ಬ್ರ್ಯಾಂಡ್ ವ್ಯಾಲ್ಯೂ ಮೇಲೆ ಎಷ್ಟು. ಈಗ ಅವರು ಕ್ವಾಂಟಿಟಿ ಮೇಲೆ ಅವರು ಮೆಷರ್ ಮಾಡೋದಿಲ್ಲ, ಆ ಬ್ರ್ಯಾಂಡ್ ಎಷ್ಟು ವ್ಯಾಲ್ಯೂ ಇದೆ. ಈಗ ಬ್ರಾಂಡೆಡ್ ಐಟಮ್ಗಳು ಕೆಲವು ಕಾಸ್ಟ್ ಇರುತ್ತೆ, ಆದ್ರೂ ಚೆನ್ನಾಗಿ ಮಾರ್ಕೆಟ್ ಆಗ್ತಾ ಇರುತ್ತೆ, ಚೆನ್ನಾಗಿ ಸೇಲ್ ಆಗ್ತಾ ಇರುತ್ತೆ, ಒಳ್ಳೆ ನೇಮ್ ನ ತಗೊಂಡಿರುತ್ತೆ. ಏನಕ್ಕೆ, ಆ ಬ್ರ್ಯಾಂಡ್ ಅದನ್ನ ಹತ್ರ ಉಳಿಸ್ಕೊಂಡಿರುತ್ತೆ, ಬ್ರ್ಯಾಂಡ್ ಕ್ವಾಲಿಟಿನ ಅದು ಉಳಿಸ್ಕೊಂಡಿರುತ್ತೆ ಅಂತ ಅಂದ್ಬಿಟ್ಟು. ಲೀಡ್ಸ್, ಎಷ್ಟು ಲೀಡ್ಸ್ ಗಳು ಹೊಸದಾಗಿ ಸಿಕ್ತು, ಹೊಸ ಮಾರ್ಕೆಟ್ಗೆ ನಾವು ರೀಚ್ ಮಾಡುದು ಅಂತ ಅನ್ನೋದ್ರ ಮೇಲೆ ಅದು ಫೋಕಸ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಅಲ್ಲಿ ನಿಮ್ಗೆ ಮಾರ್ಕೆಟಿಂಗ್ ಮತ್ತೆ ಸೆಲ್ಲಿಂಗು ಇರ್ತಕ್ಕಂತಹ ಡಿಫ್ರೆನ್ಸಸ್ ಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ಗೈಸ್, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತಂದ್ರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಫಿಲಾಸಫೀಸ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಫಿಲಾಸಫೀಸ್ ಇಸ್ ನಥಿಂಗ್ ಬಟ್ ತತ್ವಗಳು ಅಂತ ಅಂದ್ಬಿಟ್ಟು ಕನ್ನಡದಲ್ಲಿ. ಹಾಗಾದ್ರೆ ಗೈಸ್, ಇದು 4 marks ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಏನು, ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಫಿಲಾಸಫೀಸ್ ಅಂತಂದ್ರೆ ನೀವು ಈ 5 ಪಾಯಿಂಟ್ ಗಳನ್ನ ಬರೆದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನಾನು ಹೇಳ್ತಾ ಇರ್ತೀನಿ, ಪಾಯಿಂಟ್ ಗಳನ್ನ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಆ ಕೀ ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಈ ಕಾನ್ಸೆಪ್ಟ್ ಅಂತ ಬರ್ದಿದ್ದೀನಿ ಅಷ್ಟೇನೆ. ಈಗ ಫಸ್ಟ್ ಪ್ರೊಡಕ್ಷನ್ ಕಾನ್ಸೆಪ್ಟ್ ಅಂತ ಬರ್ದಿದ್ದೀನಿ, ಆದ್ರೆ ಅದ್ರ ಮುಂದೆ ನಾನು ಅಬ್ರಿವೇಶನ್ ನ ಬರ್ದಿಲ್ಲ. ಆದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಹೇಗೆ ಅಂತಂದ್ರೆ ನನ್ನ ಮೈಂಡ್ ಒಳಗಿರುತ್ತೆ. ಸೊ ನೀವು ಅದನ್ನ ಕೀ ಪಾಯಿಂಟ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನೀವು ನೆಕ್ಸ್ಟ್ ಸತಿ ಅದನ್ನ ತೆಗೆದು ನೋಡಿದಾಗ ನಿಮಗೂ 100% ನೆನಪಾಗ್ಬಿಡುತ್ತೆ. ಸೊ ಮೈಂಡ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ತಕ್ಕಂತಹ ಕಾನ್ಸೆಪ್ಟ್ ಅನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ನ ಫಿಲಾಸಫಿಯಲ್ಲಿ ಫಸ್ಟ್ ಫಿಲಾಸಫಿ ಯಾವುದು, ಪ್ರೊಡಕ್ಷನ್ ಕಾನ್ಸೆಪ್ಟ್. ಗೈಸ್, ನೀವು ಇದನ್ನ ಬರಿಬೇಕಾದ್ರೆ, ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಪ್ರೊಡಕ್ಷನ್ ಕಾನ್ಸೆಪ್ಟ್ ಇದ್ದ ಫಸ್ಟ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಬರ್ಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಗಳು ಏನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಯಾವುದೇ ಒಂದು, ಈಗ ಮಾರ್ಕೆಟಿಂಗ್ ಫಿಲಾಸಫಿಯಲ್ಲಿ ಫಸ್ಟ್ ಕಾನ್ಸೆಪ್ಟ್ ಏನ್ ಹೇಳ್ತಾ ಇದಾರೆ ಅವರು, ಪ್ರೊಡಕ್ಷನ್ ಕಾನ್ಸೆಪ್ಟ್ ಮೇಲೆ ಹೇಳ್ತಾ ಇದ್ರೆ. ಒಂದು ಇಂಡಸ್ಟ್ರಿ ಇದೆ, ಯಾವ್ದೋ ಒಂದು ಪ್ರಾಡಕ್ಟ್ ನ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಲಾರ್ಜ್ ಬಲ್ಕ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು. ಅವರು ಪ್ರಾಡಕ್ಟ್ ನೇ ಮಾಡ್ತಾ ಇದ್ರೆ, ಈಗ ದಿನಾಗ್ಲೂ ಅವ್ರದ್ದು ಮಾರ್ಕೆಟ್ ಅಲ್ಲಿ ದಿನಾಗ್ಲೂ ಸೇಲ್ ಆಗ್ತಾ ಇದೆ 1000 ಅಂತಂದ್ರೆ ಅವ್ರು ಆ 1000ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ನ ಪ್ರತಿದಿನ 1000 ಅಂತೂ ಮಾಡ್ಲೇಬೇಕು ಕಂಪಲ್ಸರಿ, ಕರೆಕ್ಟಾ? ಅವರು 1000 ಅಲ್ಲ, ಇನ್ನು ಪ್ರತಿದಿನಕ್ಕೆ ಅವ್ರದ್ದು ಮ್ಯಾಕ್ಸಿಮಮ್ ಅವ್ರದ್ದು ಪೊಟೆನ್ಶಿಯಾಲಿಟಿ ಏನಿದೆ ಈಗ ಅದನ್ನ ಇನ್ಕ್ರೀಸ್ ಮಾಡ್ಬೇಕು. ಈಗ ನೋಡಿ, ಇಲ್ಲಿ ಒಂದೇ ಒಂದು ಮಿಷಿನ್ ಒಂದ್ ದಿನಕ್ಕೆ 1000 ಆಗ್ತಿದೆ ಅಂತಂದ್ರೆ ಇನ್ನೊಂದು ಮಿಷಿನ್ ತಗೊಂಡ್ಬಿಟ್ಟು ಇನ್ನೊಂದ್ 1000 ಮಾಡಿ ಮಾರ್ಕೆಟಿಂಗ್ ಜಾಸ್ತಿ ಮಾಡಿ ಅವರು ಏನಂತ ಹೇಳ್ಬೇಕಾಗತ್ತೆ, ಒಳ್ಳೆ ರಿಟರ್ನ್ ನ ಅವರು ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ಯಾವ್ದಕ್ಕೆ ಫೋಕಸ್ ಮಾಡ್ತಾ ಇದಾರೆ, ಪ್ರೊಡಕ್ಷನ್ ಗೆ ಫೋಕಸ್ ಮಾಡ್ತಾ ಇದಾರೆ. ಪ್ರೊಡಕ್ಷನ್ ಕಾನ್ಸೆಪ್ಟ್ ನಂಬರ್ ಆಫ್ ಕ್ವಾಂಟಿಟಿ ಪ್ರೊಡಕ್ಷನ್ ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನಂಬರ್ ಆಫ್ ಕ್ವಾಂಟಿಟಿನ ಪ್ರೊಡಕ್ಷನ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಐಟಮ್ಗಳು ತುಂಬಾ ಸ್ಮೂತ್ ಆಗಿ ಫ್ಲೋ ಆಗುತ್ತೆ. ಎಲ್ಲಾ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಬ್ರಾಂಚ್ ಗಳಿಗೆ ತುಂಬಾ ಈಸಿಯಾಗಿ ರೀಚ್ ಆಗುತ್ತೆ. ಅದು ಅಡ್ವಾಂಟೇಜ್. ಸೊ ಅದರಿಂದ ಸೇಲ್ಸ್ ನ ಇನ್ಕ್ರೀಸ್ ಮಾಡ್ಬೋದು. ಅಫ್ಕೋರ್ಸ್ ಯಾವಾಗ ಸೇಲ್ಸ್ ನ ಇನ್ಕ್ರೀಸ್ ಮಾಡ್ತೀವಿ ಅವಾಗ ನಮ್ಗೆ ಪ್ರಾಫಿಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ಮೆರಿಟ್ ಪಾರ್ಟ್ ಆಯ್ತು. ಇನ್ನ ಡ್ರಾಬ್ಯಾಕ್ ನೀವು ನೋಡ್ತೀನಿ ಅಂತಂದ್ರೆ, ಇಫ್ ಸಪೋಸ್ ನಿಮ್ಮ ಪ್ರಾಡಕ್ಟ್ ನ ನೀವು ಏನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀನಪ್ಪ, ನನಗೆ ಇಷ್ಟ ಆಗಿರೋ ಪ್ರಾಡಕ್ಟ್ ನ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀನಿ, ನನಗೆ ಅದು ಓಕೆ ಅಂತ ಅನ್ನಿಸ್ತು ಅಂತ ಅಂದ್ಬಿಟ್ಟು ಸುಮ್ನೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಜಾಸ್ತಿ ಕ್ವಾಂಟಿಟಿ ಮಾರ್ಕೆಟ್ ಬಿಟ್ರಿ ಅಂತ ಅನ್ಕೊಳ್ಳಿ. ಆದ್ರೆ ನೀವ್ ಏನ್ ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಬಿಟ್ಟಿದ್ದೀರಾ ಆ ಪ್ರಾಡಕ್ಟ್ ಗೆ ಡಿಮ್ಯಾಂಡ್ ಇಲ್ಲ, ಆ ರಿಕ್ವೈರ್ಮೆಂಟ್ ಇಲ್ಲ, ಆ ಮಾರ್ಕೆಟ್ ಅಲ್ಲಿ ಅದಕ್ಕೆ ಪೊಟೆನ್ಶಿಯಾಲಿಟಿ ಇಲ್ಲ, ಅದ್ರದ್ದು ಕ್ವಾಂಟಿಟಿ ಚೆನ್ನಾಗಿಲ್ಲ ಅಂತ ಏನಾರ ಜನರ ಮೈಂಡ್ ಅಲ್ಲಿ ಬಂದ್ರೆ ನೀವ್ ಎಷ್ಟೇ ಪ್ರಾಡಕ್ಟ್ ನ ಮಾರಿದ್ರು, ಪ್ರೊಡಕ್ಷನ್ ನ ಎಷ್ಟೇ 1000 ಲಕ್ಷಾಂತರ ಮಾಡಿದ್ರು ಅದು ಪ್ರಾಫಿಟ್ ಆಗುತ್ತಾ? ಖಂಡಿತ ಪ್ರಾಫಿಟ್ ಆಗಂಗಿಲ್ಲ. ಹಂಗಾಗಿ ಪ್ರೊಡಕ್ಷನ್ ಕಾನ್ಸೆಪ್ಟ್ ಏನ್ರ ಮೇಲೆ ಫೋಕಸ್ ಮಾಡುತ್ತೆ, ಜಾಸ್ತಿ ಪ್ರಮಾಣದಲ್ಲಿ ಫೋಕಸ್ ಮಾಡುತ್ತೆ. ಸೊ ಆ ಜಾಸ್ತಿ ಪ್ರೊಡಕ್ಷನ್ ನ ಮಾಡೋದ್ರಿಂದ ಏನು, ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಬ್ರಾಂಚ್ಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ನೀವು ಸೇಲ್ಸ್ ನ ವಾಲ್ಯೂಮ್ ನ ಜಾಸ್ತಿ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಇದು ಪ್ರೊಡಕ್ಷನ್ ಕಾನ್ಸೆಪ್ಟ್. ಹಾಗಾದ್ರೆ ಪ್ರಾಡಕ್ಟ್ ಕಾನ್ಸೆಪ್ಟ್ ಏನ್ ಹೇಳ್ತಾ ಇದೆ, ಆಗ್ಲೇ ಹೇಳ್ದೆ ನಿಮ್ಗೆ, ಪ್ರೊಡಕ್ಷನ್ ಲಾರ್ಜ್ ಬ್ಯಾನರ್ ಅಲ್ಲಿ ಮಾಡಿ ಇಟ್ಕೊಬಿಟ್ರೆ ಏನ್ ಪ್ರಯೋಜನ, ಎಲ್ಲ ನಿಮ್ಗೆ ಎಲ್ಲ ಶಾಪ್ ಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ರಿ ಐಟಮ್ ನ. ಆದ್ರೆ ಅಲ್ಲಿ ಸೇಲ್ ಆಗ್ಲಿಲ್ಲ, ಯಾರಿಗೂ ಆ ರಿಕ್ವೈರ್ಮೆಂಟ್ ಇರ್ಲಿಲ್ಲ. ಬೇರೆ ಬೇರೆ ಪ್ಲೇಸ್ ಅಲ್ಲಿ ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರ್ತಕ್ಕಂತಹ ಪ್ರಾಡಕ್ಟ್ ಬೇಕಾಗುತ್ತೆ. ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ತರದ ಪ್ರಾಡಕ್ಟ್ ಗಳು ಬೇಕಾಗುತ್ತೆ. ಈಗ ಬೇರೆ ಬೇರೆ ರಿಲಿಜನ್, ಬೇರೆ ಬೇರೆ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಇರ್ತಕ್ಕಂಥವ್ರಿಗೆ ಬೇರೆ ಬೇರೆ ರಿಕ್ವೈರ್ಮೆಂಟ್ ಆಫ್ ಪ್ರಾಡಕ್ಟ್ ಗಳು ಇರುತ್ತೆ, ಬೇಕಾದ ರಿಕ್ವೈರ್ಮೆಂಟ್ ಇರುತ್ತೆ, ಕರೆಕ್ಟಾ? ಸೊ ಹಂಗೇನೆ ಪ್ರಾಡಕ್ಟ್ ಕಾನ್ಸೆಪ್ಟ್ ಏನ್ ಮೇಲೆ ಫೋಕಸ್ ಮಾಡ್ತಾ ಇದೆ ಅಂತಂದ್ರೆ, ಇದು ನೀವು ಸುಮ್ನೆ ಪ್ರೊಡಕ್ಷನ್ ಮಾಡಿ ಜಾಸ್ತಿ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ಬೇಡಿ.
ಎಷ್ಟು ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ನ ಕೊಡ್ತೀರಾ, ಅದು ಎಷ್ಟು ಒಳ್ಳೆ ರೇಟಿಗೆ ಕೊಡ್ತೀರಾ, ಜನಕ್ಕೆ ಅದು ಎಷ್ಟು ರಿಕ್ವೈರ್ಮೆಂಟ್ ಇದೆ, ಸೊ ಯಾವ ಪ್ಲೇಸ್ ಅಲ್ಲಿ ಮಾರ್ತೀರಾ, ಸೊ ಇವೆಲ್ಲವೂ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ನೀವು ಕೊಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಏನೋ ಪ್ರಾಡಕ್ಟ್ ಕಾನ್ಸೆಪ್ಟ್ ಅಲ್ಲಿ ಅದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ, ಅದು ಎರಡನೇ ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಏನೋ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಫಿಲಾಸಫಿ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಸೆಲ್ಲಿಂಗ್ ಕಾನ್ಸೆಪ್ಟ್. ಅಫ್ಕೋರ್ಸ್ ಗೈಸ್, ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದೀನಿ ಸೆಲ್ಲಿಂಗ್ ಕಾನ್ಸೆಪ್ಟ್ ಯಾವ್ದ್ರ ಮೇಲೆ ಫೋಕಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದೀನಿ. ಇದು ಶಾರ್ಟ್ ಟರ್ಮ್ ಇರುತ್ತೆ. ಒಂದು ಇರ್ತಕ್ಕಂತಹ ಪ್ರಾಡಕ್ಟ್ ಯಾವ್ದೋ ಇದೆ, ಆ ಪ್ರಾಡಕ್ಟ್ ನ ಮಾರ್ಬೇಕು ಅಷ್ಟೇನೆ, ಇದ್ರ ಮೇಲೆ ಫೋಕಸ್ ಮಾಡ್ತಕ್ಕಂತಹದ್ದಾಗುತ್ತೆ. ಆಗ್ಲೇ ನಾವು ಅರ್ಥ ಮಾಡ್ಕೊಂಡು ಡಿಫ್ರೆನ್ಸಸ್ ಬಿಟ್ವೀನ್ ಮಾರ್ಕೆಟಿಂಗ್ ಅಂಡ್ ಸೆಲ್ಲಿಂಗ್ ಅಂತ ಅಂದ್ಬಿಟ್ಟು. ಸೆಲ್ಲಿಂಗ್ ಶಾರ್ಟ್ ಟರ್ಮ್, ಐಟಮ್ ನ ಶಾರ್ಟ್ ಸ್ಪಾನ್ ಅಲ್ಲಿ ಜನಕ್ಕೆ ರೀಚ್ ಮಾಡಿಸ್ಬೇಕು, ವ್ಯಾಪಾರ ಮಾಡ್ಬೇಕು. ಹಾಗೇನೆ ಕಸ್ಟಮರ್ ಇಂದ ಫೀಡ್ಬ್ಯಾಕ್ ಅಲ್ಲೇನೆ ಟಕ್ ಅಂತ ಬಂದ್ಬಿಡುತ್ತೆ. ಆದ್ರೆ ಇದು ಲಾಂಗ್ ಟರ್ಮ್ ಆಗಿ ಉಳಿಯಂಗಿಲ್ಲ. ಐಟಮ್ ಮಾರಿದ್ರೆ ಅಲ್ಲಿದು ಕ್ಲೋಸ್ ಆಗ್ಬಿಡುತ್ತೆ. ಇಲ್ಲಿ ಯಾವುದೇ ಏನೋ ಕ್ವಾಲಿಟಿಗಾಗ್ಲಿ ಅದು ಯಾವ್ದ್ರ ಮೇಲೂ ಫೋಕಸ್ ಮಾಡಲ್ಲ. ಅದು ಏನಕ್ಕೆ ಜಾಸ್ತಿ ಫೋಕಸ್ ಮಾಡುತ್ತೆ, ಒಂದ್ ಪ್ರಾಡಕ್ಟ್ ಇದೆ ಅದಕ್ಕೆ ಸೇಲ್ ಮಾಡ್ಬೇಕು ಅಷ್ಟೇ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ನಾಲ್ಕನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು, ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಡಿಫ್ರೆನ್ಸಸ್ ಅಲ್ಲಿ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡುತ್ತೆ, ಇದು ಲಾಂಗ್ ಟರ್ಮ್ ವಿಷನ್ ನ ಇಟ್ಕೊಳ್ಳುತ್ತೆ. ಸುಮ್ಮನೆ ಇರ್ತಕ್ಕಂತಹ ಐಟಮ್ ಮೇಲೆ ಅದು ಫೋಕಸ್ ಮಾಡೋದಿಲ್ಲ. ಅದು ಯಾವ್ದ್ರ ಕಡೆಗೆ ಅಂತಂದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಮೇಲೆ ಫೋಕಸ್ ಮಾಡುತ್ತೆ, ಲಾಂಗ್ ಟರ್ಮ್ ವಿಷನ್ ಅನ್ನ ಇಟ್ಕೊಳ್ಳುತ್ತೆ. ಹಾಗೇನೆ ಏನಂತಂದ್ರೆ ಕಸ್ಟಮರ್ ಅಂತ ಡೈರೆಕ್ಟ್ ಆಗಿ ಫಸ್ಟ್ ಫೀಡ್ಬ್ಯಾಕ್ ಅನ್ನ ಅದು ತಗೊಳಕ್ಕೆ ಆಗಂಗಿಲ್ಲ, ಅದು ಇಂಡೈರೆಕ್ಟ್ ಫೀಡ್ಬ್ಯಾಕ್ ಅನ್ನ ತಗೊಳುತ್ತೆ. ಸೊ ಈ ತರ ಎಲ್ಲವೂ ಕೂಡ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಮೇಲೆ ಅದು ಏನಾಗುತ್ತೆ, ಡಿಪೆಂಡ್ ಆಗುತ್ತೆ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಫಿಲಾಸಫಿಲಿ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅನ್ನತಕ್ಕಂತಹದ್ದು ಫಿಫ್ತ್ ಮೇನ್ ಇಂಪಾರ್ಟೆಂಟ್, ಫೋರ್ತ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ಬರಿಬೇಕಾಗತ್ತೆ. ಸೆಲ್ಲಿಂಗ್ ಮತ್ತೆ ನೀವು ಕಾನ್ಸೆಪ್ಟ್ ಮತ್ತೆ ಮಾರ್ಕೆಟಿಂಗ್ ಗೆ ಲಾಸ್ಟ್ ನೀವು ಏನು ಈ ಪಿಪಿಟಿ ನೋಡಿದಿರಲ್ಲ, ಈ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗಿರುತ್ತೆ. ಓಕೆನಾ. ಫೈನಲ್ ಆಗಿ ಯಾವುದು ಅಂತಂದ್ರೆ ಸೋಷಿಯಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಗೈಸ್, ಈಗ ನೀವು 4 ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಒಂದು ಪ್ರೊಡಕ್ಷನ್ ಕಾನ್ಸೆಪ್ಟ್, ಇರ್ತಕ್ಕಂತಹ ನೀವು ಏನ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಅದನ್ನ ಲಾರ್ಜ್ ಬಲ್ಕ್ ಅಲ್ಲಿ ಪ್ರೊಡಕ್ಷನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿತ್ತು, ಪ್ರೊಡಕ್ಷನ್ ಆದ್ಮೇಲೆ ಪ್ರಾಡಕ್ಟ್ ಕಾನ್ಸೆಪ್ಟ್, ಒಳ್ಳೆ ಕ್ವಾಲಿಟೇಟಿವ್ ಪ್ರಾಡಕ್ಟ್ ನ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಂತ ಅಂದ್ಬಿಟ್ಟು ಕ್ವಾಲಿಟಿ ಕಡೆಗೆ ಫೋಕಸ್ ಮಾಡಿ, ರಾದರ್ ದಾನ್ ಏನೋ ಕ್ವಾಲಿಟಿ ಇಲ್ಲದೆ ಇರ್ತಕ್ಕಂತಹ ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡಬೇಡಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಸೆಲ್ಲಿಂಗ್ ಮೇಲೆ ಫೋಕಸ್ ಮಾಡಿ ಅಂತಂದ್ರೆ ನಂಬರ್ ಆಫ್ ಪ್ರಾಡಕ್ಟ್ ನ ನೀವು ಜಾಸ್ತಿ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗೆ ಮಾರ್ಕೆಟಿಂಗ್ ಮೇಲೂ ಫೋಕಸ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮಾರ್ಕೆಟಿಂಗ್ ಅಂತಂದ್ರೆ ಒಂದು ಬ್ರ್ಯಾಂಡ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ, ಒಂದು ಒಳ್ಳೆ ಏನೋ ಕಸ್ಟಮರ್ ಫೀಡ್ಬ್ಯಾಕ್ ಅನ್ನ ಬರ್ತಕ್ಕಂತಹ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಟ್ಕೊಳ್ಳಿ. ಸೊ ನಿಮ್ದು ಬ್ರ್ಯಾಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಫಿಫ್ತ್ ಪಾಯಿಂಟ್ ಸೊಸೈಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಏನು ಸೊಸೈಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂತಂದ್ರೆ ಗೈಸ್, ನೀವು ಏನೇ ಅಂದ್ರೆ ಒಬ್ಬ ಬಿಸ್ನೆಸ್ ಮನ್ ಏನೇ ದೊಡ್ಡ ಬಿಸ್ನೆಸ್ ಮಾಡ್ಬೋದು, ಅವ್ನ್ ಬರೀ ಅವನು ಒಂದೇ ಒಂದು ಮೋಟಿವ್ ಅಲ್ಲಿ ಏನಾದ್ರು ಮಾಡಿದ್ರೆ, ಅವನು ನನ್ನ ಕಂಪ್ನಿ ಮಾತ್ರನೇ ಉದ್ಧಾರ ಆಗ್ಬೇಕು ಅಥವಾ ನಾನ್ ಮಾತ್ರನೇ ಬೆಳಿಬೇಕು, ನಾನು ಸೊಸೈಟಿಯಿಂದ ಏನೋ ನನ್ ಪ್ರಾಡಕ್ಟ್ ಸೇಲ್ ಆಗ್ಬೇಕಪ್ಪ ಅಷ್ಟೇನೆ, ನಾನು ಉದ್ಧಾರ ಆಗ್ಬೇಕು, ಬೇರೆಯವ್ರದ್ದು ನಂಗೆ ಇರಬಾರ್ದು. ಅದ್ರ ಜೊತೆಗೆ ಏನ್ ಮಾಡ್ಬೇಕು, ಅವನು ಸರ್ವಿಸ್ ಮೋಟೋನೋ ಆಗಿರ್ಬೋದು. ದಿ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಅಂತಂದ್ರೆ ಟಾಟಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ಅವ್ರು ಏನ್ ಮಾಡ್ತಾರೆ, ಅವರಲ್ಲಿ ಬರ್ತಕ್ಕಂತಹ ಪ್ರಾಫಿಟ್ ಅಲ್ಲಿ ಮೆಜಾರಿಟಿ ಆಫ್ ಆಕ್ಟಿವಿಟೀಸ್, ಅವ್ರು ಏನ್ ಫಂಡ್ ಇರುತ್ತಲ್ಲ ಪ್ರಾಫಿಟ್ ಅಲ್ಲಿ, ಅದನ್ನ ಅವರು ಫಿಲಾಂಥ್ರಾಪಿಕಲ್ ಆಕ್ಟಿವಿಟಿ ಅಂತಂದ್ರೆ ಏನು, ಸರ್ವಿಸ್ ಗಳಿಗೆ ವಿತೌಟ್ ಜನರಿಂದ ಎಕ್ಸ್ಪೆಕ್ಟ್ ಏನು ಮಾಡದೆ ಸರ್ವಿಸ್ ಆಗಿ ಕೊಡ್ತಾರೆ. ಯಾವ್ದಾಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಬಹಳಷ್ಟು ಫೌಂಡೇಶನ್ ಗಳು, ಇನ್ಫೋಸಿಸ್ ಫೌಂಡೇಶನ್ ಆಗಿರ್ಲಿ, ಅಚಿಂಫಿ ಫೌಂಡೇಶನ್ ಆಗಿರ್ಲಿ, ಟಾಟಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಫೌಂಡೇಶನ್ ಏನಿದೆ ಅವ್ರದ್ದು ಫಿಲಾಂಥ್ರಾಪಿಕಲ್ ಆಕ್ಟಿವಿಟಿ ಆಗಿರ್ಲಿ. ಸೊ ಅವರು ಏನ್ ಪ್ರಾಫಿಟ್ ಮಾಡ್ತಾರೆ, ಆ ಪ್ರಾಫಿಟ್ ಅಲ್ಲಿ ಈಗ ಸ್ಟ್ಯಾಂಡರ್ಡ್ ಪ್ರಕಾರ 2% ಗಿಂತ ಜಾಸ್ತಿ ಅವರು 2% ಅಥವಾ ಮ್ಯಾಂಡೇಟರಿ ಆಗಿ ಅವರು CSR ಕೊಡ್ಬೇಕು. CSR ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ನಾವು ತಮ್ಮ ಪ್ರಾಫಿಟ್ ಅಲ್ಲಿ ಮಾಡ್ಲೇಬೇಕು. ಬಟ್ ಈ ಕಂಪನಿಗಳು ಆ ಪ್ರಾಫಿಟ್ ಗಿಂತನೂ ಜಾಸ್ತಿ ಫಿಲಾಂಥ್ರಾಪಿಕಲ್ ಆಕ್ಟಿವಿಟಿಗಳಲ್ಲಿ ಮಾಡಿಸ್ಕೊಟ್ಟಿರ್ತಾರೆ. ನೀವು ಕೆಲವು ಸಲ ಹೋದಾಗೆ ಆ ಸರ್ವಿಸ್ ಗಳನ್ನ ಕೂಡ ಯುಟಿಲೈಸ್ ಮಾಡ್ಕೊಂಡಿರ್ತಾರೆ. ಇನ್ನ ಡ್ರಾಟ್ಸ್ ಗಳು ಬಂದಾಗ, ಬರಗಾಲ ಬಂದಾಗ್ಲೂ ಹೆಲ್ಪ್ ಮಾಡಿರ್ತಾರೆ. ಈಗ ಕೋವಿಡ್ ಸಿಚುವೇಶನ್ ಗಳಲ್ಲಿ ಎಷ್ಟೊಂದು ಕಂಪನಿಗಳಿಗೆ ಹೆಲ್ಪ್ ಮಾಡಿದೆ. ಅವ್ರ ಪ್ರಾಫಿಟ್ ಅಲ್ಲಿ ಎಷ್ಟೊಂದು ಪ್ರಮಾಣನ ಅವರು ಕೂಡ ಏನು ಫಿಲಾಂಥ್ರಾಪಿಕಲ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡಿದ್ದಾರೆ. ಡ್ರಾಟ್ಸ್ ಆಗಿರ್ಬೋದು, ಫ್ಲಡ್ಸ್ ಗಳು ಬಂದಾಗ ಆಗಿರ್ಬೋದು, ಫುಡ್ ಕೊಡುವಂತಹದ್ದಾಗಿರ್ಬೋದು, ಈ ತರ ಎಲ್ಲ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ.
ಸೊ ಹಾಗಾದ್ರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ನ ಫಿಲಾಸಫಿಗಳ ತತ್ವಗಳು ಯಾವ್ಯಾವ್ದು ಅನ್ನೋದು 5 ತತ್ವಗಳು ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲವನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ ಗೈಸ್. ಈಗ ಮಾರ್ಕೆಟಿಂಗ್ ನ ಫಂಕ್ಷನ್ ಗಳು ಏನು, ಮಾರ್ಕೆಟಿಂಗ್ ಇಷ್ಟ ತನಕ ಅರ್ಥ ಮಾಡ್ಕೊಂಡಿದೀವಿ. ಮಾರ್ಕೆಟ್ ಅಂದ್ರೆ ಏನು, ಮಾರ್ಕೆಟಿಂಗ್ ಪ್ರೋಸೆಸ್ ಅಂತ ಅಂದ್ರೇನು, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಫಿಲಾಸಫಿಗಳು ಏನೇನು ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೊಳ್ತಿದೀವಿ. ಈಗ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಏನೇನ್ ಕೆಲಸ ಕಾರ್ಯಗಳನ್ನ ಮಾಡುತ್ತೆ ಅಂತ ಅನ್ನೋದನ್ನ ನೋಡೋಣ. ಮಾರ್ಕೆಟಿಂಗ್ ಇಸ್ ಕನ್ಸರ್ನ್ ವಿತ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಈಗಾಗಲೇ ಅರ್ಥ ಮಾಡ್ಕೊಂಡಿದೀವಿ ಮಾರ್ಕೆಟಿಂಗ್ ಏನ್ ಮಾಡುತ್ತೆ, ಒಂದು ಗೂಡ್ಸ್ ಸರ್ವಿಸಸ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ರೆ, ಯಾರಿಂದ ಯಾರಿಗೆ, ಪ್ರೊಡ್ಯೂಸರ್ ಇಂದ ಕಸ್ಟಮರ್ಗೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ, ಆರ್ ಯೂಸರ್ ಇನ್ ಸಚ್ ಅ ವೇ ದಟ್ ಮ್ಯಾಕ್ಸಿಮೈಸಸ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕಸ್ಟಮರ್ ನೀಡ್ಸ್. ಒಂದು ಐಟಮ್ ನ ಕಸ್ಟಮರ್ಗೆ ಮಾಡಿ ಅವ್ರಿಗೆ ಸ್ಯಾಟಿಸ್ಫೈ ಆಗ್ಬೇಕು, ಅದನ್ನೇ ಮಾರ್ಕೆಟಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗಾದ್ರೆ ಈ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅನ್ನ ಫಂಕ್ಷನ್, ಮಾರ್ಕೆಟಿಂಗ್ ನ ಕೆಲಸ ಕಾರ್ಯಗಳು ಏನು ಅಂತ ಅಂದ್ಬಿಟ್ಟು 1 by 1 ಆಗಿ ಎಲ್ಲವನ್ನ ಎಲಾಬರೇಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಗ್ಯಾದರಿಂಗ್ ಅಂಡ್ ಅನಲೈಸಿಂಗ್ ಮಾರ್ಕೆಟಿಂಗ್ ಇನ್ಫಾರ್ಮೇಶನ್. ಗೈಸ್, ಯಾವುದೇ ಒಬ್ಬ ಬಿಸ್ನೆಸ್ ಮನ್ ಒಂದು ಪ್ರಾಡಕ್ಟ್ ನ ಸುಮ್ನೆ ಮ್ಯಾನುಫ್ಯಾಕ್ಚರಿಂಗ್ ವಿತೌಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಹೋಗ್ತಾನ, ನಾನು ಏನು ಒಂದು ಮಾರ್ಕೆಟ್ ನ ಅನಲೈಸ್ ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಅವನಿಗೆ ಲಾಸ್ ಹೊಡೆಯುತ್ತೆ. ಅದಕ್ಕೋಸ್ಕರನೇ ಅವನು ಯಾವ ಏರಿಯಾ ಆಫ್ ಬಿಸ್ನೆಸ್ ಅಲ್ಲಿ ಅವನು ಪ್ರೊಡಕ್ಷನ್ ನ ಮಾಡ್ಬೇಕು ಅಥವಾ ಸರ್ವಿಸ್ ಅನ್ನ ಅವನು ಕೊಡ್ಬೇಕು, ಯಾವ ಏರಿಯಾದಲ್ಲಿ ಕೊಡ್ಬೇಕು, ಯಾವ ಮೋಡಲ್ಲಿ ಕೊಡ್ಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ನ ಮಾಡ್ಬೇಕು, ಅಲ್ಲಿ ಯಾವ ತರದ್ದು ಡಿಮ್ಯಾಂಡ್ ಇದೆ, ನಿಜವಾಗ್ಲೂ ಡಿಮ್ಯಾಂಡ್ ಇದೆಯಾ ಆ ಪ್ರಾಡಕ್ಟ್ಗೆ ಅಥವಾ ಡಿಮ್ಯಾಂಡ್ ಇಲ್ವಾ, ಅಲ್ಲಿ ಕಸ್ಟಮರ್ಗಳದ್ದು ಏನು, ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಗಳಿಗೆ ಏನು, ಹಾಗೆ ಕಸ್ಟಮರ್ ನಾವು ಕೊಡ್ತಕ್ಕಂತಹ ಸರ್ವಿಸಸ್ ಅಥವಾ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಕ್ಕೆ ಫೈನಾನ್ಷಿಯಲ್ ಸ್ಟೇಬಲ್ ಇದಾರಾ, ಇಷ್ಟೆಲ್ಲ ಫ್ಯಾಕ್ಟರ್ ಗಳನ್ನ ಅವರು ಯೋಚನೆ ಮಾಡ್ಬೇಕಾಗತ್ತೆ. ಅವರು ಕಂಪ್ಲೀಟ್ ಆಗಿ ಮಾರ್ಕೆಟ್ ನ ಸಂಪೂರ್ಣವಾದಂತಹ ಇನ್ಫಾರ್ಮೇಶನ್ ನ ಅನಲೈಸ್ ಮಾಡ್ಬೇಕಾಗತ್ತೆ. ಇನ್ಫಾರ್ಮೇಶನ್ ನ ತಗೊಂಡ್ಬಿಟ್ಟು ಅವ್ರು ಯಾವ್ದ್ರ ಕಡೆ ಫೋಕಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮಾರ್ಕೆಟಿಂಗ್ ಮಾಡುತ್ತೆ, ಆ ಕೆಲಸವನ್ನ ಮಾರ್ಕೆಟಿಂಗ್ ಮಾಡುತ್ತೆ. ಅದು ಮೇನ್ ಫಂಕ್ಷನ್ ಆಗಿರುತ್ತೆ ಮಾರ್ಕೆಟಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗತ್ತೆ ಮಾರ್ಕೆಟಿಂಗ್ ಪ್ಲಾನಿಂಗ್ ಏನು, ಯಾವ್ದೋ ಒಂದು ಪ್ರಾಡಕ್ಟ್ ಆಯ್ತು, ಈಗ ಏನ್ ಮಾಡ್ಬೇಕು ಪ್ಲಾನ್ ಅಂತಂದ್ರೆ, ಈಗ ನಾವು ಅನಲೈಸ್ ಮಾಡಿದ್ರೆ ಈಗ ಪ್ಲಾನ್ ಮಾಡ್ಕೊಳ್ಬೇಕು, ಇಂಥ ಏರಿಯಾದಲ್ಲಿ ಇಂಥ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಇದೆ, ಸೊ ಇದಕ್ಕೆ ಯಾವ ತರದ ಪ್ರಾಡಕ್ಟ್ ನಾವು ಮಾಡ್ಬೋದು, ಅವ್ರಿಗೆ ಅನುಕೂಲ ಆಗ್ತಕ್ಕಂತಹದ್ರಲ್ಲಿ. ಈಗ ಯಾವ್ದೋ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ, ಅದನ್ನ ಚೀಪ್ ಅಂಡ್ ಬೆಸ್ಟ್ ವೇ ಅಲ್ಲಿ ಈಗ ಯಾರೋ ಕೊಡ್ತಿದ್ದಾರೆ ಅಂತಂದ್ರೆ ಅವ್ರಿಗಿಂತ ಆಲ್ಟರ್ನೇಟಿವ್ ಅಲ್ಲಿ ಉತ್ತಮವಾದಂತಹ ಕ್ವಾಲಿಟಿ ಏನಾದ್ರು ಕೊಡಕ್ಕಾಗತ್ತ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದು ಸೆಕೆಂಡ್ ಪಾಯಿಂಟ್ ಆಗಿದೆ. 3ನೇ ಪಾಯಿಂಟ್ ಯಾವುದು, ಪ್ರಾಡಕ್ಟ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್. 3ನೇದೇನು, ನೀವು ಫಸ್ಟ್ ಮಾರ್ಕೆಟ್ ನ ಅನಲೈಸ್ ಮಾಡಿದ್ರಿ, ಅದಾದ್ಮೇಲೆ ಅವ್ರಿಗೆ ಸಂಬಂಧಪಟ್ಟಂಗೆ ಯಾವ ತರದ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಐಡಿಯಾನ ಜನರೇಟ್ ಮಾಡ್ಕೊಂಡಿರಿ, ನಥಿಂಗ್ ಬಟ್ ಪ್ಲಾನ್ ಮಾಡಿದ್ರೆ. ಈಗ 3ನೇದು ಏನಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಾಡಕ್ಟ್ ನ ಡಿಸೈನ್ ಮಾಡ್ಬೇಕಾಗತ್ತೆ. ಯಾವ ತರ, ಎಷ್ಟು ಕ್ವಾಂಟಿಟಿಲಿ ನಾವು ಕೊಡ್ಬೇಕಾಗತ್ತೆ, ಯಾವ ತರ ಅದು ಡಿಸೈನ್ ಇರ್ಬೇಕು, ಯಾಕಂತಂದ್ರೆ ಅವ್ರಿಗೆ ಇಷ್ಟ ಆಗ್ಬೇಕು ತಾನೆ, ಆ ತರ ಡಿಸೈನ್ ನ ಡೆವಲಪ್ ಮಾಡ್ಬೇಕಾಗತ್ತೆ ಅಂತಂದ್ಬಿಟ್ಟು. ಈಗ ನೋಡಿ, ಒಂದು ಎಕ್ಸಾಂಪಲ್ ಸುಮ್ನೆ ಹೇಳ್ತೀನಿ. ಅದರ್ ದ್ಯಾನ್ ಯುವರ್ ಬಿಸ್ನೆಸ್, ಈಗ ಒಂದು ಮನೆ ಕಟ್ತಾರೆ ಅಂತಂದ್ರೆ ಎಷ್ಟೋ ಒಂದು ಸೈಟ್ ಮೆಜರ್ಮೆಂಟ್ ಇದೆ, ಕರೆಕ್ಟಾ? ಅದರಲ್ಲಿ ನೀವು ಸಿಂಗಲ್ ಫ್ಲೋರ್ ಕಟ್ಬೋದು, ಗ್ರೌಂಡ್ ಫ್ಲೋರ್ ಮಾತ್ರನೇ ಕಟ್ಬೋದು, ಅಥವಾ ಡ್ಯೂಪ್ಲೆಕ್ಸ್ ಮನೆ ಕಟ್ಬೋದು, ಅಥವಾ 4 FTS ಕಟ್ಟಿ ಬಾಡಿಗೆ ಕೊಡ್ಬೋದು. ಸೊ ಬೇರೆ ಬೇರೆ ರಿಕ್ವೈರ್ಮೆಂಟ್ ಬೇರೆ ಬೇರೆ ತರ ಇರುತ್ತೆ. ಆ ತರದಕ್ಕೆ ಸಂಬಂಧಪಟ್ಟಂಗೆ ಕನ್ಸ್ಟ್ರಕ್ಷನ್ ಡಿಸೈನ್ಗಳು, ಪ್ಲಾನ್ಗಳು ಬೇರೆ ಆಗ್ತಾ ಹೋಗುತ್ತೆ, ಕರೆಕ್ಟಾ? ಯಾವ್ದೋ ಒಬ್ಬ ವ್ಯಕ್ತಿಗೆ ಒಂದು 30-40 ಸೈಟ್ ಇದೆ ಅಂತ ಅನ್ಕೊಳ್ಳಿ. ಅಲ್ಲಿ ಕೆಲವರು ನನಗೆ ಸ್ವಂತ ಮನೆ ಇದ್ರೆ ಸಾಕಪ್ಪ, ಅಲ್ಲಿ ಯಾವ್ದು ಬಿಟ್ಕೊಳ್ಳೋದ್ ಬೇಡ, ನಾನು ಫೈನಾನ್ಷಿಯಲಿ ಚೆನ್ನಾಗಿದ್ದೀನಿ ಅಂತಂದ್ರೆ ಅವ್ನಿಗೆ ಎಷ್ಟು ಅಮೌಂಟ್ ಅಲ್ಲಿ ಮತ್ತೆ ಅವ್ನಿಗೆ ಹೇಗೆ ಫ್ರೆಂಡ್ಲಿ ಆಗಿರ್ಬೇಕು ಆತರ ಮನೆ ಕಟ್ಕೊಡ್ತಾರೆ. ಇನ್ ಕೆಲವರು ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತಾರೆ, ನೋಡಪ್ಪ ಇಷ್ಟೆಲ್ಲ ವೇಸ್ಟ್ ಯಾಕೆ ಮಾಡ್ಬೇಕು, ನಾನು 5 FTR ನ ಕಟ್ತೀನಿ, 5 FTR ನ ಕಟ್ಟೋದ್ರಿಂದ ಏನ್ ಅಡ್ವಾಂಟೇಜ್, ನನ್ನ 5 ಮನೆ ಬಾಡಿಗೆ ರೆಂಟ್ ಜನರೇಟ್ ಆಗುತ್ತೆ, ಸೊ ನಾನು ಆರಾಮ್ಸೆ ಬದುಕಬಹುದು. ಕಮರ್ಷಿಯಲಿ ಥಿಂಕ್ ಆಗಿ ಮಾಡೋರು ಇರ್ತಾರೆ. ಸೊ ಬೇರೆ ಬೇರೆ ಜನದ್ದು ಬೇರೆ ಬೇರೆ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಇರುತ್ತೆ. ಸೊ ಹಾಗಾಗಿ ಆ ತರದ ರಿಕ್ವೈರ್ಮೆಂಟ್ ಇರ್ತಕ್ಕಂತಹ ಪ್ರಾಡಕ್ಟ್ ಗಳನ್ನ ಡಿಸೈನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಈ ಕಾನ್ಸೆಪ್ಟ್ ಗೆ ಅಪ್ಲಿಕಬಲ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸ್ಟ್ಯಾಂಡರ್ಡೈಸೇಷನ್, ಆಮೇಲೆ ಗ್ರೇಡಿಂಗ್. ಏನು, ನೀವು ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಬಿಸ್ನೆಸ್ ಅನ್ನು ಕೊಡ್ತಕ್ಕಂತಹ ಪ್ರಾಡಕ್ಟ್ ಗಳು ಸ್ಟ್ಯಾಂಡರ್ಡೈಸ್ ಆಗಿರ್ಬೇಕು, ಲೋ ಕ್ವಾಲಿಟಿ ಇರಬಾರ್ದು, ಹಾಗೆ ಅದಕ್ಕೆ ಗ್ರೇಡಿಂಗ್ ಕೊಡ್ಬೇಕು. ಗ್ರೇಡಿಂಗ್ ಅಂತಂದ್ರೆ ಈಗ ನೀವು ಸ್ಕೂಲ್ ಅಲ್ಲೆಲ್ಲ ಓದ್ಬೇಕಾದ್ರೆ ನಿಮ್ಗೆ ಗ್ರೇಡ್ ಕೊಡ್ತಿದ್ರು ABCD ಅಂತ ಅಂದ್ಬಿಟ್ಟು, ಕರೆಕ್ಟಾ? A ಅಂತಂದ್ರೇನು ತುಂಬಾ ಚೆನ್ನಾಗಿ ಓದೋರು, A+ ಅಂತಂದ್ರೇನು ಔಟ್ ಮಾರ್ಕ್ಸ್ ತಗೊಂಡವರು, B ಅಂತಂದ್ರೆ ಅವ್ರಿಗಿಂತ ಕಮ್ಮಿ ಆವರೇಜ್ ಇರೋರು, C ಅಂತಂದ್ರೆ ತುಂಬಾ ಗ್ರೌಂಡ್ ಲೆವೆಲ್ ಅಲ್ಲಿ ಇರ್ತಕ್ಕಂತಹವ್ರು. ಅದೇ ತರನೇ ನಿಮ್ಮ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಯಾವ ತರದ್ದು ಗ್ರೇಡ್ ನ ಕೊಟ್ಕೊಳ್ತೀರಾ, ಸೊ ಒಂದು ಸ್ಟ್ಯಾಂಡರ್ಡ್ ಏನಿದೆ ಅದ್ರ ಕ್ವಾಲಿಟಿ ಚೆನ್ನಾಗಿದ್ಯಾ ಇಲ್ಲ ಅಂತಂದು, ಮತ್ತೆ ಅದಕ್ಕೆ ಏನ್ ಗ್ರೇಡ್ ಕೊಡ್ತೀರಾ, ABCD ಅಲ್ಲಿ ಯಾವ ಗ್ರೇಡ್ ಕೊಡ್ತೀರಾ ಅಂತಂದು ಆಗುತ್ತೆ. ಹಾಗಾದ್ರೆ 5ನೇ ಇಂಪಾರ್ಟೆಂಟ್ ಯಾವುದು, ಪ್ಯಾಕೇಜಿಂಗ್ ಅಂಡ್ ಲೇಬಲಿಂಗ್. ಗೈಸ್, ಪ್ಯಾಕೇಜಿಂಗ್ ಏನಕ್ಕೆ ಮಾಡ್ತಾರೆ ಒಂದು ಪ್ರಾಡಕ್ಟ್ ಗೆ? ಮೇನ್ ಪರ್ಪಸ್ ಆಫ್ ಪ್ಯಾಕೇಜಿಂಗ್ ಇಸ್ ಟು ಪ್ರೊಟೆಕ್ಟ್ ದ ಪ್ರಾಡಕ್ಟ್ ಫ್ರಮ್ ಎನಿ ಡ್ಯಾಮೇಜಸ್.
ಕರೆಕ್ಟಾ. ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಗೆ ಒಂದು ಏನ್ ಮಾಡ್ತಾರೆ, ಪ್ಯಾಕೇಜ್ ನ ಮಾಡ್ತಾರೆ ಅಂತಂದ್ರೆ ಏನು ಪ್ಯಾಕೇಜ್ ಮಾಡ್ತಾರೆ, ಆ ಪ್ರಾಡಕ್ಟ್ ಗೆ ಡ್ಯಾಮೇಜ್ ಆಗದ್ ಬೇಡ ಅಂತ ಅಂದ್ಬಿಟ್ಟು. ಸೊ ಆ ತರ ಪ್ಯಾಕ್ ನ ಯಾವ ತರ ಮಾಡ್ತೀರಾ ಅನ್ನೋದು ಆಗಿರುತ್ತೆ ಒಂದು. ಹಾಗೆ ಪ್ಯಾಕ್ ಮಾಡೋದಷ್ಟೇ ಅಲ್ಲ, ಈಗ ನೀವು ನೋಡಿಲಿ ಮಾರ್ಕೆಟ್ ಅಲ್ಲಿ ಸಿಕ್ಕಾಬಟ್ಟೆ ವೆರೈಟೀಸ್ ಆಫ್ ಶಾಂಪೂಸ್ ಇದೆ, ಕರೆಕ್ಟಾ. ನಿಮ್ಗೆ ₹1 ಸ್ಯಾಶೆಯಿಂದ ಹಿಡಿದು ನಿಮ್ಗೆ ಬಾಟಲ್ ತನಕ ಸಿಗ್ತಾ ಹೋಗುತ್ತೆ. ಈಗ 10 ವೆರೈಟೀಸ್ ಆಫ್ ಪ್ರಾಡಕ್ಟ್ ಇದೆ ಅಂತಂದ್ರೆ ಈಗ ಶಾಂಪೂನ ಸ್ಯಾಚೆ ಒಂದ್ ಕವರ್ ಒಳಗೆ ಹಾಕಿರ್ತಾರೆ, ಕರೆಕ್ಟಾ. ಸೊ ನಿಮಗೆ ಅದ್ರ ಮೇಲೆ ಬರೀ ಏನು ಇನ್ಫಾರ್ಮೇಶನ್ ಇಲ್ಲ ಅಂತಂದ್ರೆ ನೀವು ಹೇಗೆ ಐಡೆಂಟಿಫೈ ಮಾಡಕ್ ಆಗ್ತಿತ್ತು, ಅದನ್ನ ಕಂಡುಹಿಡಿಯಕ್ಕೆ ಆಗ್ತಿರ್ಲಿಲ್ಲ. ಏನೋ ಒಂದ್ ಪ್ರಾಡಕ್ಟ್ ಡ್ಯಾಮೇಜ್ ಆಗ್ಬಾರ್ದು ಅಂತಂದ್ಬಿಟ್ಟು ಅದ್ರ ಮೇಲೆ ಅದನ್ನ ಪ್ಯಾಕ್ ಮಾಡಿದ್ರು. ಬಟ್ ನಿಮಗೆ ಹೆಂಗ್ ಗೊತ್ತಾಗುತ್ತೆ, ಎಲ್ಲ ಒಂದೇ ತರನೇ ಇದ್ದಾಗ ಅದು ಐಡೆಂಟಿಫೈ ಮಾಡಕ್ ಆಗ್ತಿತ್ತಾ, ಖಂಡಿತ ಆಗ್ಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಲೇಬಲಿಂಗ್ ಮಾಡಿದ್ರು. ಪ್ಯಾಕೇಜಿಂಗ್ ಏನಕ್ಕೆ ಮಾಡಿದ್ರು, ಫಸ್ಟ್ ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ, ನೆಕ್ಸ್ಟ್ ಲೇಬಲಿಂಗ್ ಮಾಡಿದ್ರು, ಯಾವ ಕಂಪನಿಯ ಬ್ರ್ಯಾಂಡು. ಈಗ ನೋಡಿಲಿ, ಯಾವ್ದೋ ಕಾರ್ತಿಕ ಸೀರೆ ಪುಡಿ ಇರುತ್ತೆ, ಹಾಗೇನೆ ಕ್ಲಿನಿಕ್ ಪ್ಲಸ್ ಇರುತ್ತೆ, ಡವ್ ಶಾಂಪೂ ಇರುತ್ತೆ, ಹೆಡ್ ಅಂಡ್ ಶೋಲ್ಡರ್ ಇರುತ್ತೆ, ಹೀಗೆ ತುಂಬಾ ಪ್ರಾಡಕ್ಟ್ ಗಳು ಸಿಗ್ತಾ ಹೋಗುತ್ತೆ. ಸೊ ಅವರು ಆ ಪ್ರಾಡಕ್ಟ್ ನ ಪ್ರೊಟೆಕ್ಟ್ ಮಾಡೋದು ಅಷ್ಟೇ ಅಲ್ಲದೆ ಏನ್ ಮಾಡ್ಬೇಕು, ಲೇಬಲಿಂಗ್ ಮಾಡಿದಾಗ ಜನ ಇಂಥ ಪ್ರಾಡಕ್ಟ್ ಬೇಕು ಅಂತಾನೆ ತಗೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನೆಕ್ಸ್ಟ್ ಬ್ರ್ಯಾಂಡಿಂಗ್. ನೀವು ಯಾವ್ದೋ ಒಂದು ಪ್ರಾಡಕ್ಟ್ ನ ಮಾಡ್ಬಿಡ್ತೀರಾ, ಅದು ಬ್ರ್ಯಾಂಡ್ ಆಗ್ಬೇಕು, ಜನರ ಮನಸ್ಸಲ್ಲಿ ಉಳ್ಕೋಬೇಕು. ಉಳ್ಕೊಂಡ್ರೆ ಮಾತ್ರನೇ ತಾನೆ. ಈಗ ನೋಡಿ, ನೀವು ಶೂ ತಗೊಳ್ತೀರಾ ಅಂತಂದ್ರೆ ಪೂಮಾನೇ ಬೇಕು, ನೈಕಿನೇ ಬೇಕು, ಅಡಿಡಾಸ್ ಬೇಕು ಅಂತ ಅಂದ್ಬಿಟ್ಟು ಯಾಕೆ ಹೇಳ್ತೀರಾ, ಅದು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ, ಇಂಥ ಪ್ರಾಡಕ್ಟ್ ನ ತಗೊಳ್ಬೇಕು. ಈಗ ನೀವು ಕಾರ್ ತಗೊಳ್ಬೇಕು ಅಂತಂದ್ರೆ ಯಾವ್ದೋ ನಿಮ್ಮ ಮೈಂಡ್ ಅಲ್ಲಿ ಒಂದು ಫಿಕ್ಸ್ ಆಗಿರುತ್ತೆ. ಯಾವ್ದೋ ಒಂದು ಬ್ಯಾಗ್ ತರ್ತೀರಾ ಅಂತಂದ್ರೆ ಯಾವ್ದೋ ಒಂದು ಕಂಪನಿಯ ಪ್ರಾಡಕ್ಟ್ ನ ತಗೋಬೇಕು ಅಂತ ಅಂತೀರಾ. ಈಗ ಲ್ಯಾಪ್ಟಾಪ್ ತಗೊಳ್ತೀರಾ ಅಂತಂದ್ರೆ ಸಾವಿರಾರು ತರದ ಕಂಪನಿಗಳಿದೆ, ನಿಮ್ಗೆ 100+ ಕಂಪನೀಸ್ಗಳಿದೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ಅಂತ ಅಂದ್ಬಿಟ್ಟು ಚೂಸ್ ಮಾಡ್ಕೊಳ್ತೀರಾ. ಸೊ ಈ ಮೊಬೈಲ್ ಅಲ್ಲೂ ಅಷ್ಟೇನೆ, ತುಂಬಾ ವೆರೈಟೀಸ್ ಆಫ್ ಐಫೋನ್ ಇದೆ, ತುಂಬಾ ವೆರೈಟೀಸ್ ಆಫ್ ಫೋನ್ಗಳಿದೆ. ಅದರಲ್ಲಿ ನಿಮ್ಗೆ ಯಾವ್ದು ಬ್ರ್ಯಾಂಡ್ ಅನ್ಸುತ್ತೆ ಅದನ್ನ ಹೇಳ್ತೀರಾ, ಅದ್ರ ಮೇಲೆ ಫೋಕಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕಸ್ಟಮರ್ ಸಪೋರ್ಟ್. ಏನ್ ಕಸ್ಟಮರ್ ಸಪೋರ್ಟ್ ಅಂತಂದ್ರೆ, ಒಂದು ಪ್ರಾಡಕ್ಟ್ ನ ಸೇಲ್ಸ್ ಮಾಡ್ತಕ್ಕಂತಹದ್ದಷ್ಟೇನೆ ಫಂಕ್ಷನ್, ಮಾರ್ಕೆಟಿಂಗ್ ಫಂಕ್ಷನ್ ಆಗಿರೋದಿಲ್ಲ. ಈಗ ಎಷ್ಟೋ ಕಸ್ಟಮರ್ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಐಟಮ್ ಗಳನ್ನ ಪರ್ಚೇಸ್ ಮಾಡೋರು ಇರ್ತಾರೆ. ಅದರಲ್ಲೂ ಎಸ್ಪೆಷಲಿ ಯಾವ್ದು ವೆಹಿಕಲ್ ನ ಯಾರು ಪರ್ಚೇಸ್ ಮಾಡ್ತಾರೆ ಅವರು ಡೌನ್ ಪೇಮೆಂಟ್ ಮಾಡ್ಬಿಟ್ಟು ತಗೊಳ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ, ಕರೆಕ್ಟಾ. ಅವ್ರು ಏನ್ ಮಾಡ್ತಾರೆ, ಒಂದು 10,000 20,000 ಅಮೌಂಟ್ ಡೆಪಾಸಿಟ್ ಮಾಡ್ತಾರೆ, ಇನ್ ಮಿಕ್ಕಿದ್ನ ಲೋನ್ ಅಲ್ಲಿ ಮಾಡಿಸ್ಕೊಳ್ತಾರೆ. ಅವರು ಮಂತ್ಲಿ ಅಮೌಂಟ್ ನ ಕಟ್ತಾ ಹೋಗ್ತಾರೆ. ಸೊ ಅಮೌಂಟ್ ರಿಕವರಿ ಆದಾಗ ಅಪ್ ಇದು ಕ್ಲೋಸ್ ಆಗುತ್ತೆ, ಲೋನ್ ಅಮೌಂಟ್ ಕ್ಲೋಸ್ ಆಗುತ್ತೆ, ಕರೆಕ್ಟಾ. ಸೊ ಆ ತರ ಇದ್ದಾಗ ಅವರು ಕಸ್ಟಮರ್ ಗೆ ಈ ತರ ಲೋನ್ಸ್ ಫೆಸಿಲಿಟಿ ಇದೆ ತಗೊಳ್ಳಿ ಅಂತ ಅನ್ನೋದಾಗಿರ್ಬೋದು. ಅಥವಾ ಯಾರು ಕ್ಯಾಶ್ ಕೊಟ್ಟೆ ಫುಲ್ ತಗೊಂಡು ಹೋದ್ರು ಅಂತ ಅಂದಾಗ ತಗೊಂಡು ಹೋಗಿರ್ತಾರೆ, ಆ ಪ್ರಾಡಕ್ಟ್ ಏನಾದ್ರು ಡ್ಯಾಮೇಜ್ ಆಯ್ತು ಅಂತ ಅಂದಿದ ತಕ್ಷಣ ಅದಕ್ಕೆ ಸರ್ವಿಸ್ ಕೊಡಂಗಿರ್ಬೇಕು, ತಗೊಬಂದಾಗ ಅದಕ್ಕೆ ರೆಸ್ಪಾಂಡ್ ಮಾಡಂಗಿರ್ಬೇಕು ಅಂತ ಅಂದ್ಬಿಟ್ಟು ಇದು ಒಂದು ಮಾರ್ಕೆಟಿಂಗ್ ಫಂಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಪ್ರೈಸ್ ಆಫ್ ಪ್ರಾಡಕ್ಟ್. ಈಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಬಹಳಷ್ಟು ಪ್ರಾಡಕ್ಟ್ ಗಳು ಇರ್ತಾ ಹೋಗುತ್ತೆ. ಇಲ್ಲಿ ಚಾಲೆಂಜಸ್ ಗಳು ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಇಲ್ಲಿ ಏನಾಗುತ್ತೆ, ನೀವು ಯದ್ವಾ ಅಮೌಂಟ್ ಇಟ್ರೆ ಯಾರು ತಗೊಳ್ತಾರ, ಖಂಡಿತ ಇಲ್ಲ. ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಇರೋದ್ರಿಂದ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಅವಾಗ ನೀವು ಅದಕ್ಕೆ ಎಷ್ಟು ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಏನಾಗಿದೆ, ಈಗ ಒಂದು ಪ್ರಾಡಕ್ಟ್ ನ ಏನೋ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾರೆ ಅಂತಂದ್ರೆ ರಾ ಮೆಟೀರಿಯಲ್ ಒಂದಷ್ಟು ಅಮೌಂಟ್ ಕೊಡ್ತಾ ಬಂದಿರ್ತೀರಾ. ಅದನ್ನ ಇಂಡಸ್ಟ್ರಿಯಲ್ಲಿ ಪ್ರೋಸೆಸ್ ಮಾಡಕ್ಕೆ ಎಲೆಕ್ಟ್ರಿಸಿಟಿ ಬಿಲ್, ಪ್ರಾಡಕ್ಟ್ ಏನೇ ಮಿಕ್ಸ್, ಎಲೆಕ್ಟ್ರಿಸಿಟಿ ಮತ್ತೆ ವರ್ಕರ್ಗೆ ಸ್ಯಾಲರಿ ಎಲ್ಲವನ್ನೂ ಕೊಟ್ಬಿಟ್ಟು ಅದನ್ನ ಪ್ರೊಡಕ್ಷನ್ ಮಾಡ್ಬಿಟ್ಟು ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ. ಸೊ ನೀವು ರಾ ಮೆಟೀರಿಯಲ್ ತಂದಿದ್ದು ಪ್ರೊಡಕ್ಷನ್ ಎರಡು ಕಾಸ್ಟ್ ಪ್ಲಸ್ ಆದ್ಮೇಲೆ ನೀವ್ ಎಷ್ಟು ಪ್ರಾಫಿಟ್ ಮಾಡ್ತೀರಾ ಅನ್ನೋದನ್ನು ಅದಕ್ಕೆ ಆಡ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಪ್ರಾಫಿಟ್ ಬರುತ್ತೆ. ಇಲ್ಲೇ ಹೋದ್ರೆ ಬರುತ್ತಾ, ಖಂಡಿತ ಬರಂಗಿಲ್ಲ. ಸೊ ಯಾವ ಪ್ರಾಡಕ್ಟ್ ಗೆ ಎಷ್ಟು ಪ್ರೈಸ್ ಅನ್ನ ಫಿಕ್ಸ್ ಮಾಡ್ಕೊಳ್ತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಅದು ಮಾರ್ಕೆಟಿಂಗ್ ನ ಫಂಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ 9th one ಏನು, ಪ್ರಮೋಷನ್. ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡು ಇಂಡಸ್ಟ್ರಿ ಒಳಗೆ ಇಟ್ಕೊಂಡ್ರೆ ಆಗುತ್ತಾ, ಪ್ರಮೋಷನ್ ನ ಮಾಡ್ಬೇಕು, ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡ್ತಾ ಹೋಗ್ಬೇಕು. ಟಿವಿಲ್ ಆಗಿರ್ಬೋದು, ರೇಡಿಯೋದಲ್ಲಿ ಆಗಿರ್ಬೋದು, ಹಾಗೇನೆ ನ್ಯೂಸ್ ಪೇಪರ್ ಅಲ್ಲಿ ಆಗಿರ್ಬೋದು, ಮೊಬೈಲ್ ಗಳಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ಅಥವಾ ನೀವು ಆನ್ಲೈನ್ ಅಲ್ಲಿ ಯಾವ್ದಾರ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಿ ನೋಡ್ತೀರಾ ಅಂತಂದ್ರೆ ಮಧ್ಯದಲ್ಲಿ ಆಡ್ ಬರುತ್ತೆ. ಸೊ ಆಡ್ ಬಂದಾಗ ಮಾತ್ರನೇ, ಈಗ ನೀವು ಕ್ರಿಕೆಟ್ ನೋಡ್ತಾ ಇದೀರಾ ಅಂತಂದ್ರೆ ಕ್ರಿಕೆಟ್ ಮಧ್ಯದಲ್ಲಿ ಆಡ್ ಗಳನ್ನ ತೋರಿಸ್ತಾ ಇರ್ತಾರೆ. ಅವಾಗ ಆಡ್ ಗಳನ್ನ ನೋಡ್ತಾ ಏನಾಗುತ್ತೆ, ನಿಮ್ಮ ಮೈಂಡ್ ಅಲ್ಲಿ ಅದು ಫೀಡ್ ಆಗ್ಬಿಡುತ್ತೆ. ಸೊ ಆ ತರ ಪ್ರಮೋಷನ್ ಗಳನ್ನ ಮಾಡ್ಕೊಳ್ಬೇಕು. ಅದು ಮಾರ್ಕೆಟಿಂಗ್ ನ ಫಂಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಫಿಸಿಕಲ್ ಡಿಸ್ಟ್ರಿಬ್ಯೂಷನ್. ಏನ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ, ಐಟಮ್ ಪ್ರೊಡಕ್ಷನ್ ಇಂದ ಕನ್ಸ್ಯೂಮರ್ ಗೆ ಅದು ರೀಚ್ ಆಗ್ಬೇಕು, ಕರೆಕ್ಟಾ. ಅದಕ್ಕೆ ಮಿಡಲ್ ಮ್ಯಾನ್ ಗಳು ಇರ್ತಾರೆ. ಕೆಲವು ಸಲ ಏನಾಗುತ್ತೆ, ಪ್ರೊಡಕ್ಷನ್ ಇಂದ ಹೋಲ್ಸೇಲರ್ ಗೆ, ರೀಟೇಲರ್ಗೆ, ರಿಟೇಲ್ ಇಂದ ಕಸ್ಟಮರ್ ಗೆ ಫೈನಲ್ ಆಗಿ ರೀಚ್ ಆಗುತ್ತೆ. ಈ ತರ ಪ್ರೊಸೆಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅದು ಮಾರ್ಕೆಟಿಂಗ್ ಇನ್ನೊಂದು ಫಂಕ್ಷನ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್. ಏನ್ ಟ್ರಾನ್ಸ್ಪೋರ್ಟೇಷನ್ ಅಂತಂದ್ರೆ, ಒಂದು ಐಟಮ್ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಿಗೆ ಹೋಗ್ಬೇಕಾಗುತ್ತೆ, ಹೋಲ್ಸೇಲರ್ ಗೆ ರೀಚ್ ಆಗ್ಬೇಕಾಗತ್ತೆ. ನಾನು ಈ ಪ್ರಾಡಕ್ಟ್ ಅಲ್ಲಿ ಕೊಟ್ಟೋಗು ಅಂತಂದ್ರೆ ಪ್ರಾಡಕ್ಟ್ ಹೋಗುತ್ತಾ,
ಆಗಂಗಿಲ್ಲ. ಯಾವ್ದೋ ಒಂದು ವೆಹಿಕಲ್ ಬರ್ಬೇಕು, ಆ ಪ್ರಾಡಕ್ಟ್ ಗೆ ಕ್ಲೀನ್ ಆಗಿ ಲೇಬಲಿಂಗ್ ಆಗಿ ಎಲ್ಲ ಬ್ರ್ಯಾಂಡ್ ಆಗಿ ಹಾಕಿ ಅದಕ್ಕೆ ಏನಾಗ್ಬೇಕು, ಪ್ಯಾಕೇಜ್ ಕ್ಲೀನ್ ಆಗಿ ಆಗ್ಬೇಕು. ಯಾಕಂದ್ರೆ ಡ್ಯಾಮೇಜ್ ಆಗ್ಬೇಕು ಮತ್ತೆ ಅಲ್ವಾ, ಅದನ್ನ ಲೋಡ್ ಮಾಡ್ಬೇಕು. ಆತ ಗಾಡಿನ ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೊಂಡು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗ್ಬೇಕು, ಅದನ್ನ ಅನ್ಲೋಡ್ ಮಾಡ್ಬೇಕು, ಅನ್ಲೋಡ್ ಮಾಡಿ ಅವನು ಬೇರೆಯವ್ರಿಗೆ ಕಳಿಸ್ಕೊಡ್ಬೇಕು. ಸೊ ಈ ತರದ್ನ ಟ್ರಾನ್ಸ್ಪೋರ್ಟೇಶನ್ ಮಾಡ್ಬೇಕಾಗುತ್ತೆ. ಇದು ಮಾರ್ಕೆಟಿಂಗ್ ನ ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫೈನಲಿ ಸ್ಟೋರೇಜ್ ಆರ್ ವೇರ್ ಹೌಸಿಂಗ್, ಏನೋ ಪ್ರಾಡಕ್ಟ್ ನ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಟ್ಕೊಳ್ತಾ ಇದಾರೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಆಗ್ತಾ ಇರುತ್ತೆ, ಕರೆಕ್ಟಾ? ಸೊ ಅದು ಪ್ರೊಟೆಕ್ಟ್ ಆಗಿ ಇರ್ಬೇಕು ಅಂತಂದ್ರೆ, ತುಂಬಾ ಚೆನ್ನಾಗಿರ್ಬೇಕು ಅಂತಂದ್ರೆ ರೋಡ್ ಬದಿಯಲ್ಲಿ ಇಟ್ಬಿಡಕ್ಕಾಗತ್ತಾ? ಖಂಡಿತ ಇಲ್ಲ. ಸ್ಟೋರೇಜ್ ಅಲ್ಲಿ ಇಡಬೇಕಾಗತ್ತೆ ಕ್ಲೀನ್ ಆಗಿ. ಸೊ ಮತ್ತೆ ವೇರ್ ಹೌಸ್ ಗಳಲ್ಲಿ ಏನೋ ಉಗ್ರಾಣಗಳು ಅಥವಾ ಏನ್ ಹೇಳ್ತಾರೆ ಗೋಡೌನ್ ಗಳಲ್ಲಿ ಕ್ಲೀನ್ ಆಗಿ ಅದನ್ನ ಸೇವ್ ಮಾಡಿ ಇಟ್ಕೊಳ್ಬೇಕಾಗತ್ತೆ, ಇಲ್ಲದೆ ಹೋದ್ರೆ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಗೈಸ್, ಇಷ್ಟು ಏನು ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಆಗಿತ್ತು. ಸೊ ಇದು ನಿಮ್ಮ ಎಕ್ಸಾಮ್ಗೆ ಜಾಸ್ತಿ ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ಕೆಲವು ಸಲ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಎಲ್ಲಾ ಕಾನ್ಸೆಪ್ಟ್ ನು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. 8 ಮಾರ್ಕ್ಸ್ಗೆ ಬೈ ಮಿಸ್ ಏನಾದ್ರು ಕೇಳ್ತು ಅಂತಂದ್ರೆ ಅವಾಗ್ಲೂ ಕೂಡ ನೀವು ಪಾಯಿಂಟ್ ಬರ್ದು ಮಾರ್ಕೆಟ್ ಅಂತಂದ್ರೆ ಫಸ್ಟ್ ಮಾರ್ಕೆಟ್ ಅಂತಂದ್ರೆ ನಾವು ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಾಗ ಏನ್ ಡೆಫಿನೇಷನ್ ಇದೆ, ಮೀನಿಂಗ್ ಏನ್ ಹೇಳುತ್ತೆ ಅಂತಂದ್ಬಿಟ್ಟು ಎಲ್ಲ ಹೇಳಿ ಫೈನಲ್ ಆಗಿ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಏನಿದೆ ಅಂತ ಅಂದ್ಬಿಟ್ಟು ಎಲ್ಲಾ ಕಾನ್ಸೆಪ್ಟ್ ಬರ್ದು ಹಾಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಲ್ಲಿ ಒಂದೇ ಒಂದು ಟಾಪಿಕ್ ಇದೆ. ನೀವು ಈಗ ನೋಡಿದ್ರಲ್ಲ, ಸ್ಟ್ಯಾಂಡರ್ಡೈಸೇಷನ್ ಮತ್ತೆ ಗ್ರೇಡಿಂಗ್ ಅಂತ ಅಂದ್ಬಿಟ್ಟು ಅದ್ರದ್ದು ಎಲಾಬ್ರೇಟ್ ಆಗಿ ಒಂದು ಬೇಸಿಕ್ ಅಲ್ಲಿ ಪ್ರಾಡಕ್ಟ್ ಯಾವ ತರ ಆಗುತ್ತೆ ಅನ್ನೋದನ್ನ ಇನ್ಫಾರ್ಮೇಶನ್ ತಿಳ್ಕೊಬಿಡೋಣ. ಏನು ಸ್ಟ್ಯಾಂಡರ್ಡೈಸೇಷನ್ ರೆಫರ್ಸ್ ಟು ದ ಪ್ರೊಡ್ಯೂಸಿಂಗ್ ಗೂಡ್ಸ್ ಆಫ್ predetermined specification which help in achieving uniformity and consistency in the output ಅಂತ ಹೇಳ್ತಿದ್ದಾರೆ. ಸ್ಟ್ಯಾಂಡರ್ಡೈಸೇಷನ್ ಅಂತಂದ್ರೇನು, ಒಂದು ಕ್ವಾಲಿಟಿ. ಈಗ ಕ್ವಾಲಿಟಿ ಇರ್ತಕ್ಕಂತಹ ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡ್ತಕ್ಕಂತಹದ್ದು, ಕರೆಕ್ಟಾ? ಕ್ವಾಲಿಟಿ ಇಲ್ಲದೆ ಪರ್ಚೇಸ್ ಮಾಡ್ತೀರಾ? ಖಂಡಿತ ಇಲ್ಲ. ಸ್ಟ್ಯಾಂಡರ್ಡೈಸೇಷನ್ ಅಂತಂದ್ರೆ ಏನು, ಅದೊಂದು ಪ್ರೋಸೆಸ್ ಆಗಿದೆ. ಸ್ಟ್ಯಾಂಡರ್ಡೈಸೇಷನ್ ರೆಫರ್ಸ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಆಫ್ ಪ್ರೀಡಿಟರ್ಮೈನ್ಡ್ ಸ್ಪೆಸಿಫಿಕೇಶನ್. ಏನು, ಇಂಥ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ಅಂತಂದ್ರೆ ಅದನ್ನ ಮುಂಚೆ ಡಿಸೈಡ್ ಮಾಡ್ಕೊಂಡಿರ್ಬೇಕು. ಇಷ್ಟು ಕ್ವಾಂಟಿಟಿಯಲ್ಲೇ, ಇಷ್ಟು ಪ್ರಮಾಣದಲ್ಲೇ ನಾವು ಏನಾದ್ರು ಮಿಕ್ಸ್ ಮಾಡ್ಬೇಕು. ಈಗ ನೋಡಿ, ಇಲ್ಲಿ ಯಾವ್ದೋ ಈಗ ಸಿಮೆಂಟ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಜಿಪ್ಸಮ್ ಬೇಕಾಗುತ್ತೆ, ಅದಾದ್ಮೇಲೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮಿಕ್ಸ್ ಮಾಡ್ತಕ್ಕಂತ ಅದು ಪ್ರಾಡಕ್ಟ್ ಮಾಡ್ಬೇಕಾದ್ರೆ. ಸೊ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ಮಾತ್ರನೇ ಅದು ತುಂಬಾ ಚೆನ್ನಾಗಿರುತ್ತೆ, ಅದು ಗ್ರಿಪ್ ಬರುತ್ತೆ ಅನ್ನೋದು ಗೊತ್ತಿರುತ್ತೆ, ಐಡಿಯಾ ಇರುತ್ತೆ. ಸೊ ಸ್ಪೆಸಿಫಿಕೇಶನ್ ಅದನ್ನ ಮುಂಚೆನೆ ಯೋಚನೆ ಮಾಡ್ಕೊಂಡಿರ್ಬೇಕು. ಅದೇನ್ ಮಾಡುತ್ತೆ, ವಿಚ್ ಹೆಲ್ಪಿಂಗ್ ಅಚೀವಿಂಗ್ ಯೂನಿಫಾರ್ಮಿಟಿ ಅಂಡ್ ಕನ್ಸಿಸ್ಟೆನ್ಸಿ ಇನ್ ದ ಔಟ್ಪುಟ್. ಈಗ ನೋಡಿ, ಇಲ್ಲಿ ಯಾವ್ದೋ ಒಂದು ಪ್ರಾಡಕ್ಟ್ಗೆ ಇಂತ ಕೆಮಿಕಲ್ ನ ಯೂಸ್ ಮಾಡೋದ್ರಿಂದಾನೇ ಅದು ಇಷ್ಟೇ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಮಾತ್ರನೇ ಅದು ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಅಂತಂದಾಗ ಅವರು ಅದೇ ಸ್ಟ್ಯಾಂಡರ್ಡ್ ನ ಯೂಸ್ ಮಾಡ್ಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ನ ಚೇಂಜ್ ಮಾಡ್ಬೋದು. ಈಗ ನೋಡಿ, ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಬೇಕರಿಗೆ ಐಟಮ್ ತಿನ್ನಕ್ಕೆ ಅಂತ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಏನೋ ಒಂದು ಟೇಸ್ಟ್ ಮಾಡ್ಲಿಕ್ಕೆ ಅಂತ ಹೋಗ್ತೀರಾ. ಸೊ ನಿಮ್ ಮೈಂಡ್ ಅಲ್ಲಿ ಅದು ಫಿಕ್ಸ್ ಆಗಿರುತ್ತೆ, ಏನೋ ಈ ತರದ್ದು. ಈಗ ನೋಡಿ, ಚಾಕ್ಲೇಟ್ ಯಾವುದೋ ಒಂದು ಡೈರಿ ಮಿಲ್ಕ್ ಆಗ್ತೀರಾ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಡೈರಿ ಮಿಲ್ಕ್ ಟೇಸ್ಟ್ ನೀವು ಈಗಾಗಲೇ ನೋಡಿರ್ತೀರಾ ಅಂತಂದ್ರೆ ನಿಮ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ, ಡೈರಿ ಮಿಲ್ಕ್ ಟೇಸ್ಟ್ ಈ ತರ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದನ್ನ ಕನ್ಸಿಸ್ಟೆಂಟ್ ಆಗಿ ಅವರು ಮೇಂಟೈನ್ ಮಾಡ್ಬೇಕು. ಈ ವರ್ಷ ಒಂಥರ ಟೇಸ್ಟ್ ಕೊಟ್ಬಿಟ್ಟು ಮುಂದಿನ ತರ ಚೆನ್ನಾಗಿಲ್ದಾರ ಟೇಸ್ಟ್ ಕೊಟ್ಬಿಟ್ರೆ ಅದನ್ನ ಯೂಸ್ ಮಾಡ್ಬೇಕ, ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡ್ತಾರ? ಖಂಡಿತ ಇಷ್ಟ ಆಗಲ್ಲ. ಅದನ್ನ ಸ್ಟ್ಯಾಂಡರ್ಡೈಸೇಷನ್ ಅಂತಂದ್ರೆ ಒಂದು ಏನಿದೆಯಲ್ಲ ಸ್ಪೆಸಿಫಿಕೇಶನ್ ಏನಿದೆಯಲ್ಲ ಆ ಸ್ಪೆಸಿಫಿಕೇಶನ್ ಅವರು ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಾ ಹೋಗ್ಬೇಕತ್ತೆ, ಯೂನಿಫಾರ್ಮಿಟಿ ಆಗಿ ಅವರು ಕೊಡ್ತಾ ಹೋಗ್ಬೇಕಾಗುತ್ತೆ. ಅದನ್ನೇ ಸ್ಟ್ಯಾಂಡರ್ಡೈಸೇಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಗ್ರೇಡಿಂಗ್ ಆಫ್ ಪ್ರಾಡಕ್ಟ್ಸ್ ಅಂತಂದ್ರೆ ಏನು? ಗ್ರೇಡಿಂಗ್ ಆಫ್ ಪ್ರಾಡಕ್ಟ್ ನಾನು ಅದು ಕಾನ್ಸೆಪ್ಟ್ ಈಗಾಗಲೇ ಹೇಳಿದೀನಿ. ಏನು ಪ್ರಾಡಕ್ಟ್ ಅಂತಂದ್ರೆ ಪ್ರಾಡಕ್ಟ್ ಅಲ್ಲಿ ಈಗ ನೀವು ಸ್ಕೂಲಲ್ಲಿ ಹೇಗೆ ಮಾರ್ಕ್ಸ್ ಕೊಡ್ಬೇಕಾ, ಚಿಕ್ಕ ವಯಸ್ಸಲ್ಲಿ ಓದ್ಬೇಕಾದ್ರೆ ABCD ನ ಕೊಡ್ತಾ ಇದ್ರು ಮಾರ್ಕ್ಸ್ ಅನ್ನ, ಅದೇ ತರ ಗ್ರೇಡ್ ಅನ್ನ ಕೊಡ್ತಾ ಇದ್ರು. ಅದೇ ತರನೇ ಪ್ರಾಡಕ್ಟ್ ಕೂಡ ಗ್ರೇಡಿಂಗ್ ಕೊಡ್ತಾರೆ. ಗ್ರೇಡಿಂಗ್ ಇಸ್ ದ ಪ್ರೋಸೆಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ದ ಪ್ರಾಡಕ್ಟ್ ಇಂಟು ಡಿಫ್ರೆಂಟ್ ಗ್ರೂಪ್ ಆಗಿ ಅದ ಕ್ಯಾಟಗರಿಯನ್ನ ಮಾಡ್ತಕ್ಕಂತಹದ್ದಾಗಿರುತ್ತೆ. ಆನ್ ದ ಬೇಸಿಸ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಸಚ್ ಆಸ್, ಏನೋ ಯಾವ್ದ್ರ ಬೇಸ್ ಮೇಲೆ ಅದನ್ನ ಏನ್ ಮಾಡ್ತಾ ಇದಾರೆ, ಗ್ರೂಪಿಂಗ್ ಡಿಫ್ರೆಂಟ್ ಗ್ರೂಪ್ ಆಗಿ ಮಾಡ್ತಾ ಇದಾರೆ. ಕ್ವಾಲಿಟಿ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಎಕ್ಸೆಟ್ರಾ. ಹಾಗೆ ಗ್ರೇಡಿಂಗ್ ಗೆ ದಿ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ಗ್ರೇಡ್ 1 ಪ್ರಾಡಕ್ಟ್, ಗ್ರೇಡ್ 2 ಪ್ರಾಡಕ್ಟ್, ಅಥವಾ ಗ್ರೇಡ್ A ಪ್ರಾಡಕ್ಟ್, ಗ್ರೇಡ್ B ಪ್ರಾಡಕ್ಟ್, ಗ್ರೇಡ್ C, ಗ್ರೇಡ್ D ಅನ್ನೋ ಪ್ರಾಡಕ್ಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಅಲ್ಲಿಗೆ ನಿಮ್ಗೆ ಮಾರ್ಕೆಟಿಂಗ್ ಬೇಸಿಕ್ ಏನಿದೆಯಲ್ಲ, ಮಾರ್ಕೆಟಿಂಗ್ ಅನ್ನೋದು ಒಂದು ಬೇಸಿಕ್ ನಿಮ್ಗೆ ಈಗ ಅರ್ಥ ಆಗಿದೆ. ನೆಕ್ಸ್ಟ್ ಇನ್ನ ಅಡ್ವಾನ್ಸ್ ಕಾನ್ಸೆಪ್ಟ್ ಗಳು ಬರ್ತಾ ಹೋಗುತ್ತೆ. ಹಾಗಾದ್ರೆ ನಾವು ಇವತ್ತು ಬೆಳಿಗ್ಗೆಯಿಂದ ಅಥವಾ ಈ ಸೆಷನ್ ಸ್ಟಾರ್ಟ್ ಆದಾಗಿಂದ ಏನೇನ ಅರ್ಥ ಮಾಡ್ಕೊಂಡಿದೀವಿ ಅಂತ ಒಂದು ಕ್ವಿಕ್ ರೌಂಡ್ ಅಪ್ ಅನ್ನು ನಾವು ಮಾಡ್ಬಿಡೋಣ. ಹಾಗಾದ್ರೆ
ಫಸ್ಟ್ ಏನೋ ಈ ಕಾನ್ಸೆಪ್ಟ್ ಈ ಚಾಪ್ಟರ್ ನಿಮ್ಮ ಎಕ್ಸ್ಟ್ರಾ ಮಾರ್ಕ್ಸ್ ಗೆ ಅಪಿಯರ್ ಆಗುತ್ತೆ ನಾನು ಹೇಳಿದೀನಿ. ಮಾರ್ಕೆಟ್ ಅಂತಂದ್ರೇನು, ಮಾರ್ಕೆಟಿಂಗ್ ಅಂತಂದ್ರೇನು, ಮತ್ತೆ ಅದ್ರದ್ದು ಡೆಫಿನೇಷನ್ ಏನು ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಫ್ಯೂಚರ್ ಆಫ್ ಮಾರ್ಕೆಟಿಂಗ್ ಅಂತಂದ್ರೆ ಏನೇನನ್ನ ಮಾರ್ಕೆಟಿಂಗ್ ಫೀಚರ್ ಗಳಲ್ಲಿ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಎಲಾಬ್ರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರಾಡಕ್ಟ್ ನ ಬಿಟ್ಟು ಬೇರೇನು ಏನನ್ನ ಮಾರ್ಕೆಟಿಂಗ್ ಮಾಡ್ತಾರೆ ಅನ್ನೋದನ್ನ ಐಟಮ್ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗೆ ಮಾರ್ಕೆಟರ್ ಅಂತಂದ್ರೆ ಏನು ಅನ್ನೋದನ್ನ ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತಂದ್ರೇನು, ಮೀನಿಂಗು ಮತ್ತೆ ಡೆಫಿನೇಷನ್, ಹಾಗೆ ಮಾರ್ಕೆಟಿಂಗ್ ಸೆಲ್ಲಿಂಗು ಇರ್ತಕ್ಕಂತಹ ವ್ಯತ್ಯಾಸಗಳು, ಹಾಗೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಫಿಲಾಸಫಿಗಳು ಯಾವ್ಯಾವ್ದಿದೆ 5 ಕಾನ್ಸೆಪ್ಟ್: ಪ್ರೊಡಕ್ಷನ್, ಪ್ರಾಡಕ್ಟ್, ಸೇಲ್ಸ್, ಮಾರ್ಕೆಟಿಂಗ್ ಮತ್ತೆ ಸೋಷಿಯಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫೈನಲ್ ಆಗಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಹಾಗೇನೆ ಗ್ರೇಡಿಂಗ್ ಮತ್ತೆ ಸ್ಟ್ಯಾಂಡರ್ಡೈಸೇಷನ್ ಅಂತ ನನ್ನಷ್ಟು ಕಾನ್ಸೆಪ್ಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಗೈಸ್, ಇಲ್ಲಿಗೆ ಇವತ್ತಿನ ಸೆಷನ್ ನ ಎಂಡ್ ಮಾಡೋಣ. ನಿಮ್ಗೆ ಸ್ಟಿಲ್ ಏನಾರ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಮಾಡಿ ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಹಾಗೆ ನಿಮ್ ಕ್ಲಾಸ್ ಗಳು ಇಷ್ಟ ಆಗ್ತಿದೆ ಅಂತ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ. ವಾಟ್ಸ್ಆಪ್ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೆ ಜಾಯಿನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಏನೇನಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಗೈಸ್, ಇನ್ನು ಇದೇ ಚಾಪ್ಟರ್ ಗೆ ಸಂಬಂಧಪಟ್ಟಂಗೆ ಇನ್ನು 2-3 ವಿಡಿಯೋಗಳು ಬರ್ಬೋದು. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲವನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಿ ಈಸಿಯಾಗಿ ನಿಮ್ಗೆ ಇದರಿಂದ 21 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋ, ಈ ಚಾಪ್ಟರ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಹೋಗೋಣ.